ಕಾಫಿ ಮಾಡ್ಬೇಕಿತ್ತು ಆ್ಯಕ್ಚುಲಿ. ಕಾಫಿ ಮಾಡೋಕ್ಕೆ ಕಾಫಿ ಪುಡಿ ಇಲ್ಲ ಮನೆಯಲ್ಲಿ, ಸಾಲ ಇಸ್ಕೊಬರಕ್ಕೆ ಹೋಗಿರೋದು. ಅದು ಯಾರ ಮನೆಗೆ ಹೋದ್ರೆ ಗೊತ್ತಿಲ್ಲ, ಸಾಲ ಇಸ್ಕೊಬರಕ್ಕೆ ಹೋಗಿರೋದು. ಇದೆಲ್ಲ ಅಡ್ರೆಸ್ಗೆ ಇಲ್ಲ, ಸಾಲ ಇಸ್ಕೊಬರಕ್ಕೆ ಹೋಗಿರೋದು ಕಾಫಿ ಪುಡಿ ತರಕ್ಕೆ. ಕಾಫಿ ಪುಡಿ ಇಸ್ಕೊಬರಕ್ಕೆ ಹೋಗಿದ್ಯಾ? ಕಾಫಿ ಪುಡಿ ಹೆವಿ ಕವ, 2 ಲೋಟಕ್ಕಾಗಷ್ಟು ಕಾಫಿ ಪುಡಿ ಒಂದಕ್ಕೆ ಹಾಕಿದೆ. 2 ಲೋಟಕ್ಕಾಗಷ್ಟು ಕಾಫಿ ಪುಡಿ ಒಂದಕ್ಕೆ ಹಾಕಿದೆ. ಸ್ಟ್ರಾಂಗ್ ಅಂದರೆ ಹಂಗಾಗ್ಬಿಟ್ಟು ಕಾಫಿ ಪುಡಿ ಸ್ಟ್ರಾಂಗ್ ಹೋಗ್ಬಿಟ್ಟು ಕಾಫಿ ಪುಡಿ ತಿನ್ನೋಕ್ಕಾಗದವ. ಕುಡಿದ್ರಾಯ್ತು ಅಷ್ಟೇ. ಇನ್ನೊಂದ್ಸರಿ ಹಾಲು ತಂದಾಗ ಅದರೊಳಗೆ ಹಾಲು ಹಾಕ್ಬಿಟ್ಟು ಕುಡಿದ್ರಾಯ್ತು ಅಷ್ಟೇ. ಬೆಳಿಗ್ಗೆ ಮಾತ್ರ ಹೇಳಿ ಜಾಗ ಸಿಕ್ಕಲ್ಲ. ನಮ್ಗೆ ಆಗದವ್ರನ್ನ, ನಮ್ಮ ಬಗ್ಗೆ ಯೋಚನೆ ಮಾಡೋದವ್ರನ್ನ ಹೇಳಕ್ಕೆ ಕೂತ್ಕೊಂಡಾಗಲೂ ಯೋಚನೆ ಮಾಡಬಾರ್ದು ಅಂತ ಮಾತೈತೆ. ನೀನು ಅವರ 1/4 ಗಂಟೆ ಒಂದ್ಸರಿ ನೆನೆಸ್ಕೊತಿದ್ದೆ. ಅಯ್ಯೋ ಯಾರ ಅದೇ ನಾನು ಹೇಳಿದ್ದು ಹುರ್ಕೋಬಾರ್ದು ಹಂಗೆ ಅಂತ. ಸುಮ್ಮನೆ ನೀನೇ ಹುರ್ಕೋಬೇಕು. ಅದೇ 1/4 ಗಂಟೆಗೆ 5 ನಿಮಿಷಕ್ಕೆ ಒಂದ್ಸರಿ ಗ್ಯಾಪ್ಸ್ಕೊತಿದ್ದೆ ನೀನು. 1/4 ಗಂಟೆಗೆ ಒಂದ್ಸರಿ ಗ್ಯಾಪ್ಸ್ಕೊತಿದ್ದೆ. ಅಯ್ಯೋ ಯಾರೂ ನೋಡಿಲ್ಲ. ವಯಸ್ಸಾದವರು ಇಷ್ಟೊಂದು ಹೊಟ್ಟೆ ಹಸಿತಾ ಇದೆ. ಗಂಟೆ ಎಷ್ಟು ಈಗ? ಎಷ್ಟು ಗಂಟೆ? 8:15. 8 ಗಂಟೆಗೆ ಒಂಚೂರು ತಿಂತಿದ್ದೆ ಯಾವಾಗಲೂ. ಈಗ ನನ್ನ ಕೈ ತಪ್ಪೋದಕ್ಕೆ 8:30, 9 ಗಂಟೆ 10 ಗಂಟೆ ಆದರೂ ಒಂಚೂರು ಹೊಟ್ಟೆ ತಿನ್ನೋಕ್ಕಾಗಲ್ವಲ್ಲ. ಆಗ ಇನ್ನೇನು ಮಾಡಬೇಕು ನೆನೆಸ್ಕೊಳ್ತಾನೆ. ಯಾರಿದ್ದೇನು ಯಾರಿಗೆ ಯಾರಂತೂ ಎರಡೇನೋ ಸಂಸಾರ ಅಂತಾರೆ. ಯಾರು ಹೇಳೋದಲ್ಲ ಹಂಗೆ. ನಾವು 2 ಗಂಟೆ ಯಾರನ್ನ ಸಾಕ್ಬೋದು, ಸಲ್ಬೋದು, ಮಾಡ್ಬೋದು. ನಾವು ಮೂಲೆ ಕೂತ್ಕೊಂಡಾಗ ನೋಡಿ ಈಗ ಬೇರೆ ಹೋಗಿ ಏನೋ ಅಂತ ಈಗ ನೆನೆಸ್ಕೊತೀವಿ. ಬರೆಯೋಕೆ ಹೋದಾಗೆಲ್ಲ ಒಪ್ಸಿದ್ರೆ ಸುಮ್ಮನೆ ಯಾವುದು ಹೇಳ ಅಂತ ಅವರೇ ಬುದ್ಧಿ ಹೋಗ್ಬಿಟ್ಟು ಬರ್ತಿದೆ. ಈಗ ನಾನೇ ನೆನೆಸ್ಕೊಳ್ಳಂಗಾಯ್ತು. 1 ಗಂಟೆ ಕೂತಿರು, ಯಾರು ಬಂದು ಒಬ್ಬರು ವಿಚಾರಿಸ್ತಾರೆ ಏನಿಲ್ಲ. ಮುಂದಕ್ಕೆ ಹೋಗಿ ನಂಜನಗೂಡಲ್ಲಿ ನಿನ್ನೆ ನಾವು ಹೋಗಿದ್ದಲ್ಲ, ಅಲ್ಲೇ ಮಾತಾಡ್ಸ್ಕೊಬೋದು. ಯಾವ ಬಿಳಿಗೆರೆಗನ ಬೆಟ್ಟಕ್ಕೂ ಹೋಗಿಲ್ಲ, ಮಹದೇಶ್ವರನ ಬೆಟ್ಟಕ್ಕೂ ಹಾಕಿಲ್ಲ, ಬೇರೆ ಯಾವ ತಲಕಾಡಿಗೂ ಹಾಕಿಲ್ಲ, ಎಲ್ಲಿಗೂ ಹಾಕಿಲ್ಲ. ನಂಜನಗೂಡಲ್ಲಿ ಅದೇ ನಾನು ಹೋಗಿ ಮಾತಾಡ್ಸ್ಕೊಂಬಂದಿದ್ದೀನಿ.
ಹೋಯ್ತೀನಿ ಅಂದರೆ ಬಸ್ ಆಗಬೇಕಲ್ಲ ನಮಗೆ. ನಂಜನಗೂಡಿಗೆ ಮೈಸೂರಿಗೆ ಹೋಗಿ ಮೈಸೂರಿಂದ ನಂಜನಗೂಡಿಗೆ ಹೋಗ್ಬೇಕು. ₹100 ಬೇಕು, ಬೇಡ ₹50 ಬೇಡವಾ? ಬಸ್ ಚಾರ್ಜ್ ಎಷ್ಟೋ ಕಣೆ, ಹೋಗಿ ಯಾವ ಕಾಲೇಜ್ ಅದು ಮಾಡ್ತಾರೆ. ಈಗ ನಮ್ಮ ಅಮ್ಮವರು ಏನೋ ಇತ್ತು ಅಂತ ಕೇಳ್ತಿದ್ರು, ಬರೋದೇ ಬಂದ್ಬಿಡುತ್ತೆ. ಹೌದು, ಯಾರನ್ನ ಕಟ್ಕೊಂಡು ಮಾಡಿದ್ದಾರೆ ಎಲ್ಲ ಅಷ್ಟೇ. ನಮ್ಮ ಕೈ ನಡೀತಿದ್ದರೆ ದರ್ಬಾರು, ನಮ್ಮ ಕೈ ಮೂಡಕ್ಕೆ ಕೂತೋದ್ರೆ ಏನು ಕೇಳ್ತಾರೆ. ವಾರ ಎಲ್ಲ ಒಂದು ತಿಂಗಳು ಪಾಸ್ ಆಯಿತು, ಯಾಕವ್ವ ಮುಂದಿಲ್ಲ, ಯಾಕವ್ವ ತಿಂದಿಲ್ಲ ಅಂತ ಕೇಳೋಗತ್ತಿಲ್ಲ. ಯಾರಾದ್ರೂ ವಿಷ ತಗೊಂಡು ತಿಂದು ಕೊಡ್ಸೋ ತಗೊಳ್ಳೋ ಅನಿಸುತ್ತೆ. ಆ ವಿಷ ತಗೊಳ್ಳೋಕ್ಕೂ ಕಾಸಿಲ್ವಲ್ಲ. ಎಷ್ಟು ನರಕ ಅನುಭವಿಸ್ತಾ ಇದ್ದೀನಿ. ಎಲ್ಲ ಆರಾಮ ಹೋಗೋರೆ, ಅವರೆಲ್ಲ ಆರಾಮವರೆ. ನೀನೇ ಪಾಪ ಈ ನಿಮಿಷಕ್ಕೂ ಸರಿ ನೆನೆಸ್ಕೊಂಡು ಪಾಪ ಅಳ್ತಾ ಇರ್ತೀಯ. ಅವರೆಲ್ಲ ಆರಾಮಾಗವ್ರೆ, ನೀನೇ ಅವರು ನೆನೆಸ್ಕೊಂಡು ಕಾಲು ಗಂಟೆಗೆ ಒಂದ್ಸರಿ ಅಳ್ತಾ ಕೂತಿರ್ತೀಯ ಇಲ್ಲಿ ಅಂದರೆ. ಈಗ ಎದ್ದೆ ಒಂದು ದೊಡ್ಡ ಕಾಪಿಗೆ ಎಷ್ಟು ಕಷ್ಟಪಟ್ಟೆ, ಹೆಂಗೋ ಕಾಪಿ ಪುಡಿ ಅವನ ಹತ್ರ ಇಷ್ಟು ಒಂದೊಂದು ಇಷ್ಟು ಮಾಡಿದೆ, ಕಾಪಿ ಕೊಡಿದೆ. ಏನು ಹೊಟ್ಟೆಗೆ ನಾಷ್ಟಕ್ಕೆ ಮಧ್ಯಾಹ್ನ ಸಾಯಂಕಾಲ ತಿಂದೇಬೇಕು ತಾನೆ. ದೇವ್ರು ಹೊಟ್ಟೆಗಳು ಬೇಡ ಹೊಟ್ಟೆ. ಬೆಳಿಗ್ಗೆ ಒಂಚೂರು ಹೊಟ್ಟೆ ಏನಾಗ್ತದೆ ಅಂತ ತಂಗಳು ಏನಿದ್ರು ತಿಂದುಬಿಟ್ಟು ತಿರ್ಗಾ ಮಧ್ಯಾಹ್ನ ಸಾಯಂಕಾಲ 2 ಹೊತ್ತಿಂದ ಒಂದೇ ಸಾರಿ ತಿಂದಾನ. ಅದಕ್ಕಾದ್ರೂ ಬೇಕು ತಾನೆ, ಅದಕ್ಕಾದ್ರೂ ಬೇಯಿಸ್ಲೇಬೇಕು, ಮಾಡಲೇಬೇಕು, ತಿನ್ನಲೇಬೇಕು. ಅಮ್ಮನವ್ರು ಗೊತ್ತಿದ್ರು, ಅವ್ರು ತಿರುಗಿ ನೋಡ್ತಾನೆ ಇಲ್ಲ. ಎಲ್ಲ ಅವ್ರವ್ರ ತಿಂದ ದಪ್ಪ ಆಯಿತು, ಅವ್ರು ಚೆನ್ನಾಗದು. ಅವಳ ಹತ್ರಕ್ಕೆ ಹೋದ್ರು ಕೊಡು ಅಂತಿರ್ತಾಳೆ. ಹೋಗೋದೇ ಬೇಡ ಅಂತ ಎಲ್ಲ ಅವ್ರವ್ರ ಮೇಲೆ ನೆಮ್ಮದಿ ಆಗೋರೆ. ಇವನು ಬಾಯಿ ಮಣ್ಣಾಕ ಅಷ್ಟು ಕೊಡ್ತಿದ್ದ, ಅದು ಯಾಕೋ ಇದು ನಿಲ್ಲಿಸ್ಬಿಡೋನೆ. ಕೆಳಗೆ ಬೆಳಗ್ಗೆ ಒಂಚೂರು ತಿನ್ಕೊಂಡು ಕಾಲ ಕಳೀತಿದ್ದೆ. ತಿಂಗಳು ಅಷ್ಟು ₹7 ಕೊಡ್ತಾನೆ ಅಂತ. ಈಗ ಅದು ಬಾಯಿ ಮಣ್ಣಾಕ ನಿಲ್ಸೋಣ ಏನು ಮಾಡ್ಕೊಟ್ಟಿದ್ವಲ್ಲ. 2 ದಿವಸ ಹಿಂದಕ್ಕೆ ಹೋಗಿ ಬಂದ ದುಡ್ಡು ಗಂಡ ಹಾಕೋದು. ಈಗ ಇದನ್ನು ಬಾಡಿಗೆ ಕೊಟ್ಬಿಟ್ಟು ಎಲ್ಲರೂ ಅವ್ರ ಮನೆಗೆ ಹೋಗಿ ಇಟ್ಕೋಬೇಕು. ಅದು ಬಿಟ್ಟರೆ ಇನ್ನೇನು ಇಲ್ಲ ನನಗೆ. ಹಂಗೆ ಹೇಳ್ಬಿಟ್ಟು ನನ್ನ ಕೆಲವೊಬ್ಬಳೆಲ್ಲ ಕಾಯ್ತಾ ಇಲ್ಲ ಕಣಪ್ಪ, ಮಾಡ್ಕೊಳಕ್ಕೂ ಶಕ್ತಿ ಇಲ್ಲ, ನಾವು ಸಾಯ ಗಂಟ ಒಂದು ತನ್ನ ಹಾಕು ನನ್ನ ಒಂದು ರೂಮ್ ಬಿಟ್ಕೊಡು ಅಂತ ಕೇಳ್ಬಿಟ್ಟು ಆ ಬಾಡಿಗೆ ಕೊಡು, ಬಾಡಿಗೆ ದುಡ್ಡು ನನ್ನ ಖರ್ಚು ಕೊಡು, ನೀನು ನನಗೆ ಖರ್ಚು ಏನು ಕೊಡಬೇಡ ಅಂತೀವಿ. ತಗೊಳ್ಳಿಲ್ಲ ಅಂದರೆ ಏನಿಲ್ಲ, ಈಗ ಎದ್ದೆದ್ದು ಕೂತ್ಕೊಂಡು ಕೊಡೋದು ಸಾಯೋದು. ಅವ್ರ ಹತ್ರ ಹೋಗಿ ಕಾಫಿ ಪುಡಿ ಇಸ್ಕೊಬರೋದು, ಇವ್ರ ಹತ್ರ ಹೋಗಿ ಸಕ್ಕರೆ ಇಸ್ಕೊಬರೋದು. ಆಮೇಲೆ ಹಿಂಗೆ ಹೋಗೋದು ಸಾರು ಹೆಂಗೋ ಪುಣ್ಯ ಅಂತಿದ್ದು ಬಿಸಿಲು ಅದು ಇದು ತಂದು ಕೊಡ್ತಿದ್ರು. ಈಗ ಅವ್ರು ಬರೋತ್ತಿಗೆ ನೋಡೋಲ್ಲ, ಈ ಸಾರು ಕೊಡು ತಂದು ಕೊಡೋದು, ಅದನ್ನೇ ಕಾಫಿ ಮಾಡ್ಕೊಂಡು ಕೊಡ್ಕೊಳ್ಳೋದು. ಎಲ್ಲ ನಾವು ಬದುಕುವಾಗ ಬಾಳುವಾಗ ನೆಂಟರು ಎತ್ತರು ಎಲ್ಲ ನಾವು ಮೂಲೆ ಕೂತ್ಕೊಂಡಾಗ ಯಾರು ಇಲ್ಲ ಅಂತ ಹೇಳೋದು ಸತ್ಯ. ಅದನ್ನು ಈಗ ಅರ್ಥ ಮಕ್ಕ ತಮಗೆ ಎಲ್ಲರಿಗೂ ಬೈತಿದ್ದೆ, ಮಾಡೋರಿಗೆಲ್ಲ ಅಲೆಗಳಿದ್ದೀರಿ ಕೂತ್ಕೊಳ್ಳಿ ನಮಗೂ ಬೈತಿದ್ದೆ. ಗಂಡಿ ಜನ ತಂದಾಕಷ್ಟೇ ಇಲ್ಲ, ಕೆಲಸ ಇಲ್ಲ, ಅದೇ ಇಲ್ಲ. ಚಿಕ್ಕ ಮಗಪ್ಪ ತಂದು ಕೊಟ್ಟರು ಮುಂದೆ ತಂದು ಕೊಡೋದು ಇಲ್ಲ, ಅವರು ತೊಂದರೆ ಕೊಡೋದು ಕಷ್ಟ. ಈ ಬಗ್ಗೆ ಒಂದೇ ಸರಿ ಊಟ ರಿಟೈರ್ಡ್ ಆಗೈತೆ ಕಣೋ ನನಗೆ. ದೇವಸ್ಥಾನ ಕವ ಯಾವ ರಿಟೈರ್ಡ್ ಇಲ್ಲ. ದೇವಸ್ಥಾನದಲ್ಲಿ ಐತೆ ಕವ ಯಾವ ರಿಟೈರ್ಡ್ ಇಲ್ಲ. ನೆನ್ನೆ ತಾನು ನೋಡ್ಕೊ ಬಂದಲ್ಲ. ರಿಟೈರ್ಡ್ ಆಗೋಯ್ತು. ಅವನು ಯಾವ ಫ್ರೆಂಡ್ ಇದ್ದಾನಂತೆ,
ಮಾದೇಶ್ವರ ಬರ್ತಾರೆ. ಅವನು ಬಣ್ಣ ಹೇಳಿ ನಾನು ಕಾಣಿದ್ರು. ನಂಜನಗೂಡಲ್ಲಿ ಐತೆ, ನಾನೇ ನೋಡ್ಕೊಂಡು ಬಂದೀನಿ ಅಂತ ಹೇಳ್ತಾ ಇದ್ರು. ನೀನು ಮಾದೇಶ್ವರನ ಬೆಟ್ಟದ ಬಗ್ಗೆ ಮಾತಾಡು. ಬಣ್ಣ ಮಾದೇಶ್ವರ ಬರ್ತಾರೆ. ಕಾಂಪೌಂಡ್ರು ಅದನ್ನು ಕಾವಲು ಕಾಯೋದು ಅದೇನೋ ಮಾಡಿಕೊಟ್ಟು ಕಾವಲ್ಗಾರ ಅದನ್ನು ಕೊಡಿಸ್ತೀನಿ ಬಣ್ಣ ಇಲ್ಲೇ ಮನೆ ಒಂದು ರೂಮ್ ಮಾಡಿಕೊಡೋನು ಅಂತ ಕರೆದು ನಾನು ಹೋಗಿಲ್ವಂತೆ. ಎಲ್ಲ ಅವರವ್ರ ಕಷ್ಟ ಪಾಪ ತುಂಬ ಕಷ್ಟಪಡ್ತಾರೆ, ಹೇಳ್ಕೊತಾರೆ. ನಾನು ಯಾರಿಗೆ ಹೇಳ್ತಾಯಿದ್ರು ಎಲ್ಲ ಮಾಡಲ್ಲ. ಇವಾಗ ಅವ್ರ ಮೇಲೆ ನಾನು ಕೂತ್ಕೊಂಡ್ರೆ ಅವ್ರ ಸಂಸಾರ ಆಯ್ತದಲ್ಲ ಅಂತ ನಾ ಸಾಯ್ಕೊತೀನಿ. ಅದು ಆ್ಯಕ್ಚುಲಿ ನಮ್ಮ ಮಮ್ಮಿ ಮತ್ತು ರೂಪ ಜಮೀನಿನ ವಿಷಯ ಮಾತಾಡಿದಾಗ ಏನು ನಮ್ಮ ಮಮ್ಮಿ ಮತ್ತು ದೀಪ ಮಾತಾಡಿದಾಗ ನಾನು ಜಮೀನು ಬೇಡ ಅಂತ ಅಂದ್ಕೊಂಡಿದ್ದೆ. ಏನು ಜಮೀನು ಬೇಡ ನೀನೇ ಎಲ್ಲ ಹೆಸರು ಬಳಸ್ಕೋ ಹಂಗೆ ಹಿಂಗೆ ತಾನೇ ಹೇಳಿದ್ದೆ ನಮ್ಮ ಮಮ್ಮಿಗೆ. ಇವ್ರು ಇಲ್ಲೆಲ್ಲ ಇಷ್ಟು ನಾನು ಬಂದಮೇಲೆ ಇವ್ರು ಆಡ್ತಿರೋ ಆಟಗಳು ಈ ಸ್ಕೆಚ್ ಎಲ್ಲ ನೋಡಿದ್ಮೇಲೆ ಬರಬೇಕಾಗಿರೋದ ಯಾಕೆ ಬಿಡಬೇಕು, ತಗೋಬೇಕು ಅಂತ ಅನ್ನಿಸ್ತಾ ಇದೆ. ತಗೋತೀನಿ. ಅವ್ರು ಕೊಟ್ಟಿರೋ ದುಡ್ಡಲ್ಲಿ ಅವನ ಹೆಸರು ವಾಮನ ಥರ ಆಯ್ತಲ್ಲ, ವಾಮ ಹೋಗ್ಬಿಟ್ಟು ಇವನ ಹತ್ರ ಬಲಿ ಚಕ್ರವರ್ತಿ ಹತ್ರ 3 ಹೆಜ್ಜೆ ಕೇಳ್ತಾನಂತೆ. 3 ಹೆಜ್ಜೆ ಹೇಳಿ ಅವನು ಒಂದು ಭೂಮಿ ಇನ್ನೊಂದು ಆಕಾಶಕ್ಕೆ ಮಾಡ್ಬಿಟ್ಟು ಇನ್ನೊಂದು ಅವನ ತಲೆ ಮೇಲೆ ಮಾಡ್ತಾನಂತೆ. ಹಂಗೆ ಇವ್ರ ಹತ್ರ ದುಡ್ಡು ಇಸ್ಕೊಂಡು ಅದೇ ಕಂಪ್ಯೂಟರ್ ಲ್ಯಾಪ್ಟಾಪ್ ಇಟ್ಕೊಂಡು ಕಂಪ್ಲೇಂಟ್ ರಿಜಿಸ್ಟರ್ ಟೈಪ್ ಮಾಡಿ ಇವ್ರ ವಿರುದ್ಧನೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ. ಅದೇ ಕೆಲಸ ಮಾಡ್ತೀನಿ ಈಗ ನಾನು. ಈಗ ಬಂದೀನಿ, ಸುಮ್ಮನೆ ಹೋಗೋದು ಬೇಡ, ಇದ್ದು ಬರಬೇಕಾಗದಲ್ಲ ವಸೂಲಿ ಮಾಡ್ಕೊಂಡೆ ಹೋಗ್ತೀನಿ. ಆ್ಯಕ್ಚುಲಿ ನಾನು ಬೇಡ ಅಂತ ಅಂದ್ಕೊಂಡಿದ್ದೆ. ನಾನು ಹೇಳೋದು ನನ್ನ ಗಂಡ ಸರಿ ಇರಲಿಲ್ಲ, ಆದ್ರೂ ಮಕ್ಕಳಿಗೋಸ್ಕರ ಖುಷಿ ಕಷ್ಟಪಡಲಿಲ್ಲ. ನಾನು ಹೊರಗಡೆ ಕೆಲಸ, ಮನೆ ಕೆಲಸ, ಬೇರೆ ಕಡೆ ಹೋಗಿ ಟ್ಯೂಷನ್ ಹೇಳಿ ಮಕ್ಕಳು ಸಾಕಿ ಮೊದಲು ಮಾಡಿ ಬಾರಂತ ನಾನು ಹೊಸತನ ಒಳ್ಳೆಯದು ಕೆಟ್ಟದ್ದು ಹೆಣ್ಮಕ್ಳು ಸೊಸೆದು ಎಲ್ಲರಿಗೂ ಮಾಡಿ ಅವ್ರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಸೈಟ್ ಎಲ್ರಿಗೂ ಕೊಡ್ಸು. ನಾನು ಚಿಕ್ಕ ಮನೆಗೆ ಅಮ್ಮ ಕೂಡ ನೀನು ಬಾಯಿ ಮಣ್ಣಾಕ ನೀನೊಂದಿಷ್ಟೆಲ್ಲ ಮನೆ ಮಾಡ್ಕೊಳ್ಳೋದು ನಾಳೆ ಯಾರು ಆಯ್ತಾರೆ ಅಂದ್ಕೊಂಡಿದ್ದೆ ನಿನಗೆ. ಎಲ್ಲರೂ ನೋಡಿ ಸಾಕಾಗಿ ರಾಜಕೀಯದಲ್ಲಿ ನಾವು ಮೊದಲು ಇಷ್ಟೆಲ್ಲ ಮನೆ ಕಟ್ಟಿ ಅಪ್ಪಾಜಿ ಇದ್ದಿದ್ದವನ್ನ ಅಪ್ಪಾಜಿ ಎಲ್ಲರೂ ಕೊಡಿಸ್ಬಿಟ್ಟಾರೆ, ಎಲ್ಲೂ ಜಾಗನೇ ಇಲ್ಲ ಅಂತ ಬಂದು ನೋಡ್ಬಿಟ್ಟು ಚೆನ್ನಾಗಿ ಓದು ಅಲ್ಲಿರೋ ಬೋರ್ವೆಲ್ಲು ಇಲ್ಲಿತ್ತು ಮಧ್ಯ, ಇದನ್ನು ತರಿಸಿ ಅಲ್ಲಿಗೆ ಹಾಕ್ಬಿಟ್ಟು ಇದೆಷ್ಟೆಲ್ಲ ಪಾಯ ತರಿಸ್ಕೊಟ್ಬಿಟ್ಟು ಧರ್ಮರತ್ನಾಕರ ಬದುಕಲಿ ಚೆನ್ನಾಗಿ. ಆಗ ಹೆಂಗೋ ಹೆಲ್ಪ್ ಮಾಡಿ ನಾನು ಒಂದಷ್ಟು ಸಾಲ ಸೋಲ ಮಾಡಿ ಇದು ಮಾಡ್ಕೊಂಡೆ. ಇಲ್ಲೋಗಿದ್ದರೆ ಹೋಗಿ ಬೀದಿಲ್ಲ ನನ್ನ ದೇವಸ್ಥಾನ ಮುಂದೆ ಹಿಂಗೆ ಕೈ ಹೊಡ್ಕೊಂಡು ಕೂತ್ಕೋಬೇಕಾಗೋದಿಲ್ಲ. ನೀವು ಒಡ್ಡಿಲ್ಲ, ಈಗ ನಾವು ಹೊಡ್ಕೊ ಕೂತಿದ್ದೀವಲ್ಲ, ನಾವು ಹೊಡ್ಕೊ ಕೂತ್ಕೋಬೇಕಾಗಿ ಬಂದೈತೆ. ಈಗ ನಾವೇ ಹೊಡ್ಬೇಕಲ್ಲ. ಈಗ ನಮ್ಮನ್ನ ಮಾಡೋರಲ್ಲ ಹಂಗೆ. ಈಗ ದೇವಸ್ಥಾನ ಮುಂದೆ ಹೋಗಿ ಕೈ ಹೊಡ್ಕೊ ಕೂತ್ಕೊಳ್ಳೋಕೆ ಮಾಡೋರಲ್ಲ. ದಾಸೋಹ ಬಂದು ಊಟ ಮಾಡಿ ಅಂತ ನೋಡ್ತಾ ಇದೆಯಾ, ಯಾರಾದರೂ ಒಬ್ಬರು 5 ರೂಪಾಯಿ ತಗೊಂಡು ಕೊಟ್ರ, ಇಲ್ಲ ನಂಗೆ ಸಂಬಳ ಬರ್ತಾ ಇದ್ದ, ಇಲ್ಲ ಪೆನ್ಷನ್ ಬರ್ತಾ, ಅದು ನಿಲ್ಸೋನೆಲ್ಲ ಕೊಟ್ಟಿಲ್ವಲ್ಲ. ಈ ಕಾಲಿಟ್ಟು ಆಡ್ತೈತಿ ನಿಂದು ಪುಕ್ಷಟ ಯಾರು ಕೊಟ್ಟರು? ಯಾರು ಕೊಡಲ್ಲ. ಈಗ ಅವ್ನು ಕಾಫಿ ಕುಡಿತಿದ್ದು ಬೆಳಗ್ಗೆ ಕಾಫಿ ಕುಡಿದಾನೆ ಅಲ್ಲೋಡೋಗಿ ಯಾರೋ ಪಡ್ಡಕ್ಕ ಅವ್ರ ಮನೆ ಕೊಡೋ ಕಾಫಿ ಪುಡಿ ಇಸ್ಕೊಂಡು ಕಾಫಿ ಮಾಡೋದು. ನಾನು ಎಷ್ಟು ಕಷ್ಟಪಡಬೇಕು, ಇವನ್ನೆಲ್ಲ ಮಕ್ಕಳು ಮರಿ ದೊಡ್ಡವ್ರು ಮಾಡಿ ಸಾಕಿ, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಮೊದಲು ಮಾಡಿ ಮೊಮ್ಮಕ್ಕಳನ್ನೆಲ್ಲ ನನ್ನ ಕೈಲಾದಷ್ಟು ಸಾಕಿ ಇವತ್ತು ಯಾವ ಮಕ್ಕಳು ಇಲ್ಲ, ಯಾವ ಮಗನೂ ಇಲ್ಲ, ಸೊಸೆಯೂ ಇಲ್ಲ. ಅಲ್ಲಿ ಹೋದ್ರೆ ಒಂದು ದಿವಸ ಸುಮ್ಮನೆ ಇರ್ತಾರೆ, 2ನೇ ದಿವಸಕ್ಕೆ ಸುಮ್ಮನೆ ಇರ್ತಾರೆ, 3ನೇ ದಿವಸಕ್ಕೆ. ಅವ್ರು ನಿನಗೆ ಹೇಳ್ತೀನಿ ಕೇಳಿಸ್ಕೊ, ಈ ಮಾತು ಸತ್ಯ ಆಯ್ತದೆ. ನಿನಗೆ ಮೂಗು ತಿರಿಯೋಕ್ಕೆ ತಲೆ ಮೂಗು ಬಾಯಿ ತಿರುವಕ್ಕೆ ಮೂಸಿ ತಿರುವಕ್ಕೆ ಸೊಸೆ ಅವರೇ, ಅವ್ರಿಗೂ ಸಿಕ್ಕಲ್ಲ ಬಿಟ್ಟಾಕು. ಅದು ನಿಜ. ಸೊಸೆಯ ಸಿಗಲ್ಲ. ಫಸ್ಟ್ ಆಫ್ ಆಲು ಸೊಸೆ ಎದುರುತಾನೆ ಅವ್ರು ಮೂತಿ ತಿರಿಯೋದು, ಸೊಸೆಯ ತಿರಿಯೋದು ಸಿಗಲ್ಲ ಬಿಡು. ಈ ಮಾತು ಸತ್ಯ ಆಯ್ತದೆ. ನೀವು ಈಗ ತಾನೇ ಹೇಳ್ದಲ್ಲ, ಅವಾಗ ದೇವಸ್ಥಾನ ಮುಂದೆ ನಾವು ಕೈ ಹೊಡ್ಕೊ ಕೂತ್ಕೊಳ್ಳೋಕ್ಕಾಯ್ತದೆ ಅಂತ. ನೀವು ಹೊಡ್ಕೋಬೇಡ. ನಿನ್ನ ದೇವಸ್ಥಾನಕ್ಕೆ ಕೈ ಮುಂದೆ ಹೊಡ್ಕೊಳ್ಳೋ ಮಾಡಿದ್ರಲ್ಲ, ಅವರು ಅದೇ ದೇವಸ್ಥಾನದಲ್ಲಿ ಕೈ ಹೊಡ್ಕೊ ಕೂತ್ಕೊತಾರೆ. ಸುಮ್ಮನೆ ನೋಡುವೆ, ನಿನ್ನ ಕಣ್ಣಾರ ನೀನೇ ನೋಡುವೆ, ಸುಮ್ಮನಿರುವ. ಅಲ್ಲಿ ಗಂಟಲು ಬದುಕಿರ್ತೀಯ ನೀನು. ಆ ದೇವ್ರಿಗೆ ಬನ್ನೂರು ಯಾಮಾದ್ರಮ್ಮಂಗೆ ಕರ್ಪೂರ ಹಸಿ ಕೈ ಮುಗಿದು ಕೇಳ್ಕೊತೀನಿ. ನಮ್ಮವ್ವನಿಗೆ ದೇವಸ್ಥಾನ ಮುಂದೆ ಕೈ ಹೊಡ್ಕೊಂಡು ಥರ ಮಾಡಿದವ್ರಿಗೆ ಅವರು ದೇವಸ್ಥಾನ ಮುಂದೆ ಕೈ ಹೊಡ್ಕೊ ಕೂತ್ಕೊಳ್ಳೋದನ್ನ ನೋಡ್ಕೊಂಡು ಸಾಯ್ಬೇಕು. ಅಲ್ಲಿ ಗಂಟಲು ಆಯ್ತು ಕೊಡು ಅಂತ, ಆಯಸ್ ಕೊಡು ಅಂತ ಯಾಮಾದ್ರಮ್ಮಂಗೆ ಕರ್ಪೂರ ಹಸಿ ಕೈ ಮುಗಿದು ಕೇಳ್ಕೊತೀನಿ ನಾನು. ಈ ಕೆಲಸ ಯಾವತ್ತೋ ಮಾಡ್ಬಿಡೋನು. ಆದರೆ ಲಕ್ಷ್ಮಕ್ಕ ಎಷ್ಟು ಜನ ಕೆಲಸ ಮಾಡ್ತಾರೆ, ಎಷ್ಟು ಬದುಕ್ತಾರೆ, ಭಗವಂತ ಚೆನ್ನಾಗಿರಪ್ಪ ಅಂತ ಎಲ್ಲ ಅನಿಸ್ತಿದ್ರಲ್ಲ, ಎಲ್ಲ ಮಾಡಿ ದೇವಸ್ಥಾನ ಮುಂದೆ ದಿವಸ ಮಾಡ್ಕೊಂಡು ಆಡ್ಕೊತಾರೆ ಅನ್ನೋದೊಂದೇ ಒಂದು ಕಾರಣಕ್ಕೆ ಎಲ್ಲನೂ ಮುಚ್ಕೊಂಡು ಬರ್ತೀರ. ನಾನೀಗ ದೇವಸ್ಥಾನ ಮುಂದೆ ಏನು ಮಾಡ್ತೀನಿ ಗೊತ್ತಾ? ದೇವಸ್ಥಾನದ ಹತ್ರ ಹೋಗ್ತೀನಲ್ವ, ನಾನು ಬಂದೂರು ಬಿಟ್ಟು ಆಚೆ ಹೋದೆ. ಈಗ ನಮ್ಮನೆ ಜನಗಳು ಏನೇನು ಅನ್ಕೊಬಿಟ್ಟಾರೆ, ನವೀನ ಹೋಗ್ಬಿಟ್ಟು ಪಾಪ ದಾಸೋಹ ಭವನದಲ್ಲಿ ಊಟ ಮಾಡ್ತಾ ಕೂತವನೆ,
ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಅವ್ರು ₹100 ₹200 ಇಸ್ಕೊಂಡು ಜೀವನ ಮಾಡ್ತಾವೆ ಅಂತ ಅನ್ಕೊಂಡವ್ರೆ. ಪಾಪ ಅವ್ರಿಗೆ ಗೊತ್ತಿಲ್ಲದೆ ಇರೋದೇನು ಅಂದರೆ, ಗೊತ್ತಿದ್ದು ಏನು ಹೇಳ್ಕೊಳಕ್ಕಾಗ್ದಿರೋದು, ಗೊತ್ತಿದ್ದು ಅರ್ಗಿಸ್ಕೊಳಕ್ಕಾಗ್ದಿರೋದೇನು ಅಂದರೆ, ನಾನು ಯೂಟ್ಯೂಬಲ್ಲಿ ಚಾನಲ್ ಓಪನ್ ಮಾಡಿಬಿಟ್ಟು ಒಂದು TV ಚಾನಲ್ ಓಪನ್ ಮಾಡಬೇಕಾಗಿರೋ ಎಲ್ಲ ಕೆಲಸ ಕಾರ್ಯಗಳು ಮಾಡಿದ್ದೀನಿ. ಇವತ್ತಲ್ಲ ನಾಳೆ ಅದು ದುಡ್ಡು ಜನ್ರೇಟ್ ಆಯ್ತದೆ. ಅವ್ರ ಗ್ರಹಚಾರ ಇಲ್ಲಿತ್ತು. ಶನಿ ಹೆಗ್ಲೇ ಇರ್ತಿದ್ದ ಅವ್ರಿಗೆ ನಮ್ಮನೆ ಜನಗಳಿಗೆ ಶನಿ ಹೆಗ್ಲೇ ಟೈಮ್ ಇದು. ಸೊ ಪಾಪ ಅವನು ದಾರಿ ಮಾಡ್ಕೋಬೇಕಲ್ಲ. ಸೊ ನನ್ನ ಮುಖಾಂತರ ದಾರಿ ಮಾಡ್ಕೊತಾವನೆ ಅಷ್ಟೇ. ಯಾರು? ಶನಿ ಮಹಾತ್ಮ ಹಾಂ. ಶನಿ ಹೆಗ್ಲೇ ಇರ್ಬೇಕಲ್ಲ, ಅದಕ್ಕೆ ದಾರಿ ಮಾಡ್ಕೊತಾವ ನನ್ನ ಮುಖಾಂತರ. ಅದಕ್ಕೆ ಏನು ಹೇಳೋದು, ಪಾಪದ ಕೊಡ ತುಂಬಬೇಕು ಅಂದರೆ ಮಾಮೂಲಿ ಕೊಡಕ್ಕೆ ನೀರು ಹೆಂಗೆ ಹಾಕ್ತೀವಿ ಹಂಗೆ ಬೇರೆ ಪಾಪದ ಕೊಡ ತುಂಬಬೇಕು ಅಂದರೆ ಎಂಥ ಕೆಲಸ ಕಾರ್ಯಗಳೆಲ್ಲ ಮಾಡಿಸ್ಬೇಕು. ಈಗ ನನಗೆ ಅಯ್ಯೋ ಅನಿಸ್ತಾರೆ, ಅವ್ರ ಪಾಪದ ಕೊಡ ತುಂಬುತ್ತೆ ಅಷ್ಟೇ. ಅವ್ರ ಪಾಪ ಕೊಡ ತುಂಬಿದ್ಮೇಲೆ ದೇವರು ಏನು ಮಾಡಬೇಕು ಮಾಡ್ತಾನೆ. ನಾನು ಹೇಳೋದು, ನಾನು ಬೇರೆಯವ್ರು ಏನಾರು ಹೇಳ್ಕೊಳ್ಳಿ, ಯಾರು ಪಾಪದ ಕೊಡನಾದ್ರು ತುಂಬದೇ ಇರಲಿ, ಭಗವಂತ ಇರೋಗಂಟ ಒಂದು ತುತ್ತು ಅನ್ನ ಹೆಂಗಾರು ಮಾಡಿ ಯಾರಾದರೂ ಮಗ ಇರೋನು ಒಬ್ಬ ಮಗ ಕೊಟ್ಟಿದ್ದೀವಿ, ಅವ್ನು ಒಳ್ಳೆ ಬುದ್ಧಿ ಕೊಟ್ಟು ಸಾಯಗಂಟ ಒಂದು ತುತ್ತು ಅನ್ನ ಹಾಕ ಮನ್ಸು ಕೊಡಪ್ಪ ಅಂತ ಕೈ ಮುಗಿತಾವೆ. ಅವರು ನಿನ್ಗೆ ಅಯ್ಯೋ ಅನಿಸಿದವರು ಅವ್ರಿಗೂ ಅದೇ ಗತಿ ಬರ್ತದೆ. ಸುಮ್ಮನೆ ಯಾಕೆ ತಲೆ ಕೆಡ್ಸ್ಕೊಂಡೆ. ನಿನಗೆ ದೇವಸ್ಥಾನ ಮುಂದೆ ಕೈ ಒಡ್ಡಂಗೆ ಮಾಡಿದ್ರೆ ಅವರು ದೇವಸ್ಥಾನ ಮುಂದೆ ಕೈ ಒಡ್ಡಂಗೆ ನೀವು ಒಡ್ಡೋದೇ ಆಗೋದು. ಈಗಲೂ ಕೆಲಸ, ಈಗ ರಿಟೈರ್ಡ್ ಆಗಲಿ ದೇವಸ್ಥಾನದಲ್ಲಿ ಏನು ಕೆಲಸ ಹೇಳು. ಈಗ ರಿಟೈರ್ಡ್ ಆಗೈತೆ ಅಲ್ವಾ, ರಿಟೈರ್ಡ್ ಆದಮೇಲೆ ದೇವಸ್ಥಾನದಲ್ಲಿ ಏನು ಕೆಲಸ? ಒಂಥರ ಕೈ ಒಡ್ಡೋ ಕೆಲಸನೇ ತಾನೇ ಅದುವೇ. ದೇವಸ್ಥಾನ ಮುಂದೆ ಕೈ ಒಡ್ಡು. ಈಗ ನಾನು ದೇವಸ್ಥಾನ ಮುಂದೆ ಹೋಗಿ ದಾಸೋಹ ಬಂದು ಊಟ ಮಾಡ್ಕೊಬಾರ್ದು, ತಪ್ಪಲ್ಲ. ಅದು ಒಂಥರ ಕೈ ಒಡ್ಡೋದಲ್ಲ ಹೇಳ್ಕೊಬೇಕಂದ್ರೆ. ದೇವಸ್ಥಾನ ಮುಂದೆ ರಿಟೈರ್ಮೆಂಟ್ ಆದಮೇಲೂ ಕೆಲಸ ಮಾಡ್ತಾ ಇರ್ತಾರಲ್ಲ, ಅದು ಕೈ ಒಡ್ಡೋ ಕೆಲಸ. ಈಗ ನಿನ್ನೊಂದು ಇಲ್ಲಿ ಕುಣಿಸ್ಬಿಟ್ಟು ಅವ್ರಲ್ಲಿ ಕೈ ಒಡ್ತಾವ್ರೆ, ನೀ ಕೈ ಒಡ್ತಾ ಇಲ್ಲ, ಪಾಪ ನಿನ್ನ ಮಕ್ಳು ಕೈ ಒಡ್ತಾವ್ರಲ್ಲಿ ಅಷ್ಟೇ ಅಲ್ವಾ? ತಿಳ್ಕೋಬೇಕು ಒಂದು ದಿನ. ಅದೇ ಅವರು ತಿಳ್ಕೊಂಡಿಲ್ಲ. ಈಗ ದೇವಸ್ಥಾನ ಮುಂದೆ ಸಂಬಳ ಇದ್ದಿದ್ರೆ, ಕೆಲಸದಲ್ಲಿ ಇದ್ದಿದ್ರೆ, ಸುರೇಶ ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾನೆ ಕಣೆ ಅಂತ ಮೀಸೆ ತಿರುಬೋದಿತ್ತು. ಈಗ ರಿಟೈರ್ಮೆಂಟ್ ಆಗೈತೆ. ರಿಟೈರ್ಮೆಂಟ್ ಆದಮೇಲೆ ದೇವಸ್ಥಾನದಲ್ಲಿ ಏನು ಕೆಲಸ? ಸೊ ಅಲ್ಲಿ ಕೈ ಒಡ್ಡೋದೇ ಕೆಲಸ. ಕೈ ಒಡ್ಡೋದು ಅಂದ್ರೇನು? ಕೈ ಒಡ್ಡೋದು ಅಂದರೆ ಆಲ್ಮೋಸ್ಟ್ ಭಿಕ್ಷಾ ಬಿಡೋದೆ. ನೋಡ್ದ, ನಿನ್ಗೆ ಅಯ್ಯೋ ಅನಿಸ್ತದಕ್ಕೆ ದೇವ್ರು ಅಲ್ಲೇ ಕೊಟ್ಟಿಲ್ವಾ? ನೋಡಿ, ಅರ್ಥ ಮಾಡ್ಕೋಬೇಕು ನೀನು ಅಷ್ಟೇ. ಅರ್ಥ ಮಾಡ್ಕೊಂಡೇನು ನಾನು ಈಗೇನ ಕಷ್ಟ ಸುಖ ಅದೇ ನಮ್ಮದು ಮೆಂಟಾಲಿಟಿ ಅಂತ ಅದಕ್ಕೆ ಹೇಳೋದು. ಈಗ ಸುಖ, ಹ್ಯಾಪಿನೆಸ್ ಅನ್ನೋದು, ಸ್ಯಾಡ್ ಅನ್ನೋದೆಲ್ಲ ಮೆಂಟಾಲಿಟಿ ಅಷ್ಟೇ, ಮೈಂಡ್ ಸೆಟ್ಟು. ಸುಖ ದುಃಖ ಅನ್ನೋದೆಲ್ಲ ನಾವು ಅಂದ್ಕೊಂಡ್ರೆ ಅಷ್ಟೇ. ಈಗ ನೀನು ಏನು ಅನ್ಕೋಬೇಕು, ನನ್ನ ಮಕ್ಳು ನಂಗೆ ತೊಂದರೆ ಕೊಟ್ಬಿಟ್ರು, ನನ್ನ ಮಕ್ಳನ್ನ ಸಹಾಯ ಮಾಡ್ತಿಲ್ಲ, ನಾನು ದೇವಸ್ಥಾನ ಮುಂದೆ ಕೈ ಒಡ್ಡಂಗೆ ಆಯಿತು ಅಂತ ಅನ್ಕೊಳ್ಳೋದ್ರ ಬದಲು, ನನ್ನ ಮಕ್ಕಳು ನನಗೆ ಸಹಾಯ ಮಾಡಲಿಲ್ಲ, ಅದಕ್ಕೆ ದೇವಸ್ಥಾನ ಮುಂದೆ ಕೈ ಒಡ್ಡೋ ಪರಿಸ್ಥಿತಿ ದೇವರ ತಂದಿಟ್ಟವನೆ ಅಂತ ನೀನು ಅನ್ಕೊಂಡ್ರೆ ನಿನ್ಗೆ ಖುಷಿಯಾಗಿರ್ತಿದೆ. ನೀನು ಅವ್ರು ನನ್ನ ಮಕ್ಳು ನನಗೆ ಏನೋ ತಂದು ಹಾಕಿಲ್ಲ, ನಾನು ಕೈ ಒಡ್ಡೋ ಪರಿಸ್ಥಿತಿ ಬತ್ತು ಅಂತ ನೀನು ಅನ್ಕೊಂಡ್ರೆ ದುಃಖ ಆಯ್ತು ನಿನಗೆ. ಅದ್ರ ಬದಲು ನನ್ನ ಕೈ ಒಡ್ಡೋ ಪರಿಸ್ಥಿತಿ ತಂದಿಟ್ಟರು, ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ಅವ್ರು ಕೈ ಒಡ್ತಾರಂತ ನೀನು ಅನ್ಕೊಂಡ್ರೆ ನೀ ಖುಷಿಯಾಗಿರ್ತಿದೆ ಅಷ್ಟೇ. ಅರ್ಥ ಮಾಡ್ಬೇಕು ನಾವು ಅಷ್ಟೇ. ಏನೋ ಅರ್ಥ ಮಾಡ್ಕೊಳ್ಳಂಗಿಲ್ಲ. ಸಹಾಯ ಗಂಟ ನನ್ನ ಕೈಲಾಗ ಗಂಟ ಅನುಭವಿಸ್ತೀನಿ, ಆಮೇಲೆ ಶಿವ ಅಂತ ಕೈ ಮುಗಿದು ಯಾರಿಗೂ ತೊಂದರೆ ಕೊಡಲ್ಲ, ಯಾರ ಮನೆ ಬಾಗಿಲಿಗೂ ಹೋಗಲ್ಲ, ತೀರ್ಮಾನ ತಗೊಬಿಟ್ಟಿದ್ದೀನಿ. ನೋಡೋಣ, ನನ್ನ ಜೀವ 2 ಗಂಟೆ ಒಬ್ಬರ ಮನೆ ಬಾಗಿಲಿಗೆ ಹೋಗಿ ಕೈ ಬಿಟ್ಟಾಗ ಅದು ಶಾಶ್ವತ. ಕೈಲಾಯ್ತಾ ಮಾಡ್ಕೊಂಡು ಏನಾದ್ರು ವ್ಯವಹಾರ ಮಾಡೋಕ್ಕಾದ್ರು ಮಾಡ್ತೀನಿ, ಆಗಲಿಲ್ವಾ ಶಿವ ಅಂತ ಕೈ ಏನಾದ್ರು ಒಂದು ವ್ಯವಸ್ಥೆ ಮಾಡ್ತಾರೆ. ಒಬ್ಬರು ತೊಂದರೆ ಕೊಡಬೇಡ, ನಾವು ಬದುಕಿ ಜೀವಂತವಾಗಿ ತಿನ್ನೋದು ಬೇಡ. ಈ ಬೆಳಿಗ್ಗೆ ಎದ್ದು ಹೊರಟ ಕಾಫಿ ಕೊಡ್ದೆ, ಮುಂದಕ್ಕೇನು ಯಾರು ಬಂದು ಕೇಳೋರು, ತಾಳಪ್ಪ ನಮ್ಮ ಮುಸ್ಕೊಂಡಿದ್ದಾಳೋ ಯಾರು ಬಂದು ಹೋಗ್ತಾ ಇದ್ರು. ನಮ್ಮ ಅಕ್ಕಿ ಹಾಕ್ತೀನಿ ಅಂತಂದ್ರೂ ಅಕ್ಕಿ ಇವಾಗ ಅಕ್ಕಿನೂ ಇಲ್ವಾ? ಅಕ್ಕಿ 1 ವರ್ಷ 2 ವರ್ಷ ಅಷ್ಟೇ. ಅಕ್ಕಿ ಪ್ರಶ್ನೆ ಹೇಳ್ತಾ ಇಲ್ಲ, ನಾನು ಹೇಳೋದು. ಅಲ್ಲ, ನೀ ಅಕ್ಕಿ ಹಾಕೋಕ್ಕೂ ಬೇಕು ಅಂದಿಲ್ಲ, ಇಲ್ಲ ಅಕ್ಕಿನೂ ಇಲ್ಲ ಏನೋ ಇವತ್ತು ಅನ್ಕೊಬಿಟ್ಟ. ಸೊಸೈಟಿ ತಗೋಬಂದ್ಮೇಲೆ ಅದು ಇನ್ನೂ 1 ವರ್ಷ ಇರೋದೆ. 1 ವರ್ಷ ಅಕ್ಕಿ ಅದ. 1 ವರ್ಷ ಅಕ್ಕಿ ಅದ. ಸೊಸೈಟಿಲಿ ಒಬ್ಬರಿಗೆ ಎಷ್ಟು kg ಕೊಡೋದು? 5 kg ಕೊಡೋದಾ? 3 kg ಇಲ್ಲ, 3 kg. ಅದಿರೋದಕ್ಕೆ ಈಗ ಬೇಯಿಸ್ತಾ ಇರೋದು. ಏನೇ ಕೊಟ್ಟರು ಬರೀ ಅಕ್ಕಿ ಒಂದೇ ಒಂದು, ಬೇರೆ ಏನು ಕೊಡಲ್ಲ. ಅಕ್ಕಿ ತಂದು ಅನ್ನ ಮಾಡೋಕ್ಕೆ ಸಿಲಿಂಡ್ರು ಲೊಳಕ ಅಂತ ಅದು ಆಗಲಿ. ಆವಾಗ ಸಿಲಿಂಡ್ರ್ ಇದನ್ನು ಅನ್ನ ಹಿಂಗೆ ಬೇಯಿಸಿ ಇಟ್ಕೆ ಮಡಿಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಂತಿರ್ತೀನಿ ಅಂದರೆ ಸೌದೆಯಲ್ಲಿ ತಂದೈ ಒಂದು ಏನಿಲ್ಲ ಅಂದರೂ ಸಂಸಾರ ಮಾಡೋದು ಕಷ್ಟ ಕಣ್ಣದ. ಏನು ಮಾಡ್ತೀಯ? ನಾವು ಕೇಳ್ಕೊಂಬಂದಿರೋದನ್ನು ಅನುಭವಿಸ್ಬೇಕು ಅಷ್ಟೇ. ಬನ್ನೂರು ಬರೋದು ಬೇಡ ಅಂದ್ಕೊಂಡಿದ್ದೆ. ಅವರೇ ಕಟ್ಸವ್ರೆ. ಕ್ಲೈಮ್ಯಾಕ್ಸ್ ಗಂಟ್ಲು ಇದ್ದು ಹೋಯ್ತೀನಿ ಬನ್ನೂರಲ್ಲಿ.
ಅವರಾಗಿದ್ದು ಅವರೇ ಕರ್ಸೋರನ್ನ ಬಂದರು ಬರೋದು ಬೇಡ ಅನ್ಕೊಂಡಿದ್ದೆ. ಅದನ್ನ ಆಸ್ತಿ ಕೊಡ್ತೀನಿ ಗೀಸ್ತಿ ಕೊಡ್ತಿರ್ಕೊಂಡು ಅಂದ್ಕೊಂಡು ಅವರಾಗಿದ್ದು ಅವರೇ ಕರ್ಸೋರೆ. ಕ್ಲೈಮ್ಯಾಕ್ಸ್ ಕಂಡು ಇದ್ದು ಕ್ಲೈಮ್ಯಾಕ್ಸ್ ಮಾಡ್ಬಿಟ್ಟು ಹೋಯ್ತೀನಿ. ಏನೋ ಕರ್ಸವ್ರೆ ಒಳ್ಳೇದು ಮಾಡಿ ಬದುಕ್ರಿ, ನೀನು ಬದುಕು ಅವರು ಬದುಕು, ಚೆನ್ನಾಗಿದ್ರೆ ನಾನು ಖುಷಿ. ನೋಡವ ಬದುಕೋದು ಕೆಟ್ಟೋಗೋದು ಅದೆಲ್ಲ ದೇವರು ಮಾಡಿಸ್ತಾನೆ. ನಾ ಹೇಳಿಲ್ವಾ ಜನ್ಮಾತ್ಮ ಹೆಗ್ಲೇ ಇರ್ತಾವನ ಅವ್ರಿಗೆ, ಅದಕ್ಕೆ ದಾರಿ ಮಾಡ್ಕೊತಾವನೆ ಅಷ್ಟೇ ಅಂತ. ಈಗ ನೋಡಿ, ಈಗ ಇಲ್ಲೇ ಲೆಕ್ಕ ಹಾಕೋ, ದೇವಸ್ಥಾನ ಮುಂದೆ ಹೋಗಿ ದಾಸವಾಳ ಬಂದು ಊಟ ಮಾಡ್ಕೊಬತ್ತಾ ಇರೋ ನಾನು, ದೇವಸ್ಥಾನ ಮುಂದೆ ಕೈ ಹುಡ್ಕೊಂಡು ನಿಂತಿರೋ ನಿನ್ನ ಮಗ, ಅದು ಅವ್ರಾರ ಅರ್ಥ ಮಾಡ್ಕೋಬೇಕು. ಆದ್ರೂ ಹೋಗ್ಬಿಟ್ಟು ಮೀಸೆ ತಿರುಗಿದ್ರ ಏನು ಮಾಡೋಕ್ಕಾದ್ದು? ನಾನು ಅಷ್ಟೋ ಯಾರಿಗೂ ಅಯ್ಯೋ ಅನ್ನಿಸ್ತಾ ಇರೋದಕ್ಕೆ ದೇವ್ರು ನನಗೆ ದೇವಸ್ಥಾನ ಮುಂದೆ ಕೈ ಒಡ್ಡೋ ಪರಿಸ್ಥಿತಿ ಕೊಟ್ಟಿಲ್ಲ ಇನ್ನೂ. ಸೊ ಅವ್ರಿಗೆ ಅಯ್ಯೋ ಅನ್ನಿಸ್ತದಕ್ಕೆ ನೋಡಿ ದೇವಸ್ಥಾನ ಮುಂದೆ ಕೈ ಒಡ್ಡಂಗೆ ಆಗಲ್ಲ. ಅವರೇ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ನಮ್ಮ ಗಂಟರು ನೋಡ್ಕೊಳ್ಳೋರು. ಯಾರಿಗೆ? ಒಬ್ಳು ಅವಳೆ ಹೊಟ್ಟೆಗೆ ಏನು ಮಾಡೋದು, ಕಿಂಚಿತ್ತು ಎದ್ದ ತಾಯಿ ಮಕ್ಕಳನ್ನ ಸಾಕೋಕ್ಕೆ ಎಷ್ಟು ಕಷ್ಟಪಟ್ಟು ಸಾಕ್ತಾಳೆ ಅನ್ನೋದನ್ನ ಈಗ ಅವ್ರ ಮಕ್ಕಳು ಸಾಕ್ತಾವಲ್ಲ. ಯಾರ ಮಕ್ಕಳು? ಎಲ್ಲರ ಮಕ್ಳಿಗೂ ನಾನು ಹೇಳೋದು, ನಮ್ಮ ಮನೆ ಜನಕ್ಕೆ ಮಕ್ಕಳು ಸಾಕಕ್ಕೆ ಎಷ್ಟು ಕಷ್ಟಪಟ್ಟರು. ಅವ್ರ ಮಕ್ಳ ಕತೆ ಮೊಮ್ಮಕ್ಳ ಕತೆ ಎಲ್ಲ ಸ್ವಲ್ಪ ದಿವಸದಲ್ಲಿ ಆಯ್ತದೆ, ನಿನ್ನ ಕಣ್ಣೆದ್ರಿಗೆ ಆಯ್ತದೆ. ಹೇಳ್ತೀನಿ ಕೇಳಿಸ್ಕೊ, ಹೇಳ್ತೀನಲ್ಲ ನಾನು ಅದಕ್ಕೆ ದೇವ್ರಿಗೆ ಕರ್ಪೂರ ಹಚ್ತೀನಿ. ನಿನ್ಗೆ ಆಯಸ್ಸು ಚೆನ್ನಾಗಿ ಕೊಟ್ಟಿದ್ದ ದೇವರು ನಿನ್ನ ಕಣ್ಣೆದ್ರಿಗೆ ಎಲ್ರದ್ದು ಕ್ಲೈಮ್ಯಾಕ್ಸ್ ನೋಡುವೆ, ಸಮಾಧಾನ ಆಗಿದೆ. ನಾನು ಯಾರಿಗೂ ಹಾಳು ಮಾಡೋದನ್ನು ಕೈ ಮುಗಿತಲ್ಲ, ನಿನ್ಗೆ ಆಯಸ್ ಕೊಡಲಿ, ಆಯಸ್ ಕೊಟ್ಟು ನಿನ್ನ ಕಣ್ಣಿದ್ರಿಗೆ ಅವ್ರದ್ದೆಲ್ಲರನ್ನೂ ನೋಡೋಣ ದೇವ್ರು ಕೊಡಲಿ ಅಂತ ಕೈ ಮುಗಿತಾನೆ. ಆಯಸ್ ಜಾಸ್ತಿ ಅದಕ್ಕವ ನಿನಗೆ, 100 ವರ್ಷದ ಮೇಲೆ ಆಯಸ್ ಅದೇ, ತಲೆ ಕೆಡ್ಸ್ಕೊಬೇಡ, ಆರಾಮಾಗಿರು. ನೀನೇನವ ಯಮ ಬಂದರೂ ಕರ್ಕೋಗಲ್ಲ ನಿನ್ನ, ನಾನು ಬರ್ಕೊಡ್ತೀನಿ ಬೇಕಾರೆ. ಯಮರಾಯ ಬಂದರೂ ನೀನು ಕರ್ಕೋಗಲ್ಲ, ಆಯಸ್ಸು ಜಾಸ್ತಿ ನಿನಗೆ ಅಲ್ಲ, ನಮ್ಮ ಮನೇಲಿ ಎಲ್ರಿಗೂ ಆಯಸ್ ಜಾಸ್ತಿ 100 ವರ್ಷದ ಮೇಲೆ. ಒಂದು ಫೋಟೋ ಹಾಕೊಳ್ಳೋ ಇರಲಿ ಪಾಪ, ಒಳ್ಳೇದು ಮಾಡೋಣ, ಒಂದು ಫೋಟೋ ಹಾಕೋ ಇರಲಿ. ಬೆಳಗ್ಗೆ ಎದ್ದು ಮಕ್ಕ ನೋಡುವ, ನಮ್ಮನೆ ವೆಂಕಟೇಶ್ವರನ್ನ ಹಾಕೊಂಡು ವೆಂಕಟೇಶ್ವರ ಅಂತಾರೆ, ನೀನು ಹಾಕೊಳ್ಳೋ ಒಂದು ಫೋಟೋ ಹಾಕೊಂಬಿಟ್ಟು ಚಿಕ್ಕ ಮದ್ದನಾಯಕರೇ ನಮಸ್ಕಾರ. ಅದೇ ಇಲ್ಲಿ ದೊಡ್ಡದಾಗ ಒಂದು ಪೋಸ್ಟ್ ಹಾಕ್ಸ್ಕೊಬಿಡು, ಅಲ್ಲಿ ನಮ್ಮಣ್ಣ ವೆಂಕಟೇಶ್ವರ ಅಲ್ಲಿ, ನೀನು ಚಿಕ್ಕ ಮದ್ದನಾಯಕರೇ ಅಂತ ನೀನು ಚೆನ್ನಾಗಿರುತ್ತೆ ಅವಾಗ. ಮುಂಡದೆ ಎಷ್ಟು ಜನಕ್ಕೆ ಸೈಟ್ ಪೋಸ್ತಾರೆ ನಿನಗೆ ಸಕಲ ಮನೆ ಮಾಡ್ಕೊಂಡು ಏನಂತ ಬೋರು ತಗ್ಸಿ, ಯಾರು ತಗ್ಸಿ, ಪಾಯ ತಗ್ಸಿ, ಗೋಡೆ ಎಡ್ಸಿ ಶೀಟ್ ಒಂದು ಹಾಕಿಸ್ಕೊಳ್ಳೋದು ಬಿಟ್ಟು ದೊಡ್ಡದಿದ್ದು ದುಡ್ಡು ನೋಡೋಲ್ಲ. ಈಗ ನನಗೆ ಇನ್ನೂ ಎಷ್ಟು ಕಾಲ ಶೇರ್ ಮಾಡೋ ಅಂತ ಹೇಳಿದ್ರು. ಅವ್ರು ಎಮ್ಮೆಲೆ ಆದ್ರೂ ಸಹಿತ ಮಗಳಿಂದ ಹೆಚ್ಚಾಗಿ ನೋಡ್ಕೊಳ್ಳೋದು. ಅವ್ನು ಮಾಡಿರೋ ಪಾಪ ಪುಣ್ಯಗಳು ಅವ್ನ ಬಿಂದ ಮೇಲೆ ಇದೆ ಇನ್ನೂ, ಅದಕ್ಕೋಸ್ಕರ ನಿನ್ನ ಬಾಯಲ್ಲಿ ಬರ್ತಾ ಇದೆ. ನಿನ್ನ ಆರೈಕೆಯ ಒಂದು ನಿನ್ನ ಆಶೀರ್ವಾದ ಅವನಿಗೆ ಸದಾ ಕಾವಲಾಗಿರುತ್ತೆ, ತಲೆ ಕೆಡ್ಸ್ಕೊಬೇಡ. ಅವನು ಕಣ್ಣಾರ ನೋಡ್ತೀಯ, ಅವ್ನು ನಿನಗೆ ಸಹಾಯ ಮಾಡೋನೆ, ನೀನು ಮಾಡಿರೋ ಸಹಾಯ ನೀನು ಕಣ್ಣಾರ ನೋಡ್ತೀಯ. ಅವನಿಗೆ ಅದು ಯಾರು ಸೋತೋದ ಅಂದಾರಲ್ಲ ಇಲ್ಲೇ ಓಡಾಡ್ತಾರಪ್ಪ. ಅದು ಯಾವನ ಸೋತೋದೆ ಕೆಂಪಣ್ಣ ಅಂತಿದ್ದೆ, ಅವ್ನು ಇಲ್ಲೇ ಓಡಾಡ್ತಾವನೆ ಕೆಂಪಣ್ಣ. ಇಲ್ಲಿ ಅದು ಯಾರೋ ಸೋತೋದೆ ಅಂದರೆ ಅವರೆಲ್ಲ ಇಲ್ಲೇ ಓಡಾಡ್ತಾರಪ್ಪ. ನೀನೇ ಮೊನ್ನೆ ಅಂದಿಲ್ಲವ ಕೆಂಪ. ಹೋಗ್ಲಿ ಬಿಡವ, ಅವ್ನು ಸತ್ರೇನೀಗ, ಅವ್ನು ಸತ್ರ ಅವ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಸ್ತಿ ಹೋಗಲ್ದೆ, ಹಂಗೆ ಅವ್ನು ಮಾಡಿರೋ ಪಾಪ ಪುಣ್ಯನೋ ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಹೋಯ್ತದೆ. ಅವರು ಕುತ್ಕೊಂಡು ಉಣ್ತಾರೆ, ಸುಮ್ಮನೆ ಉಣ್ದೇ ಅದು ಉಣಿಸ್ತಾರೆ. ಇರಲಿ ಚೆನ್ನಾಗಿರಲಿ, ನಾವೇನು ಹಾಳಾಗಲಿ ಅನ್ವಾ. ಅವ್ರ ಪಾಪ ಪುಣ್ಯನ ದೇವರು ತೂಕ ಮಾಡಿ ಕೊಡ್ತಾನೆ. ಅಪ್ಪ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಅವ್ರು ಚೆನ್ನಾಗಿರಲಿ, ಭಗವಂತನ ಮುಂದೆ ತಾನಾಗಿ ದಾರಿ ತೋರಿಸ್ಲಿ ಅಷ್ಟೇ ಕೇಳೋದು. ಯಾರು ಕೇಳ್ತಾಗಲಿ ಅಂತ ಹೇಳಲ್ಲ, ಯಾರು ಒಳ್ಳೆದಾಗಲಿ ಅಂತಂತೂ ಅಂತೀನಿ. ನಾವು ಮಾಡೋಕ್ಕೆ ನಮ್ಮ ಕೈಲಿ ಆಗಲ್ಲ ಅನ್ನೋದಷ್ಟೇ. ಕೆಟ್ಟದಂತೂ ಆಗಲಿ ಅಂತ ಹೇಳೋದಿಲ್ಲ, ಕೆಟ್ಟದ್ದು ಮಾಡೋದು. ನಾನು ಯಾರಿಗೂ ಕೆಟ್ಟದ್ದು ಬಯಸ್ತಾ ಇಲ್ಲ, ಆದರೆ ಪ್ರತಿಯೊಬ್ಬರಿಗೂ ಕರ್ಮಫಲ ಅನ್ನೋದು ಇದ್ದೇ ಇರುತ್ತೆ. ಕೆಟ್ಟವ್ರಿಗೆ ಒಳ್ಳೆಯವ್ರಿಗೆ ಎಲ್ರಿಗೂ ದೇವರು ಅವ್ರ ಕರ್ಮ ಫಲವನ್ನು ಕೊಡಲಿ ಅಂತ ನಾವು ಕೇಳ್ಕೊತೀವಿ ಅಷ್ಟೇ. ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಅಂತ ಎರಡೂ ಹೇಳಲ್ಲ, ಅವ್ರ ಕರ್ಮ ಫಲ ಕೊಡಪ್ಪ ದೇವ್ರೆ ಅಂತ ಕೇಳ್ಕೊತೀವಿ ನಾವು ಅಷ್ಟೇ. ಅವ್ರು ಮಾಡಿದ್ದು ಅವ್ರಿಗೆ ಉಣಿಸು ಅಷ್ಟೇ. ಅದಕ್ಕೆ ಮಾದಪ್ಪನ ದೇವಸ್ಥಾನದಲ್ಲಿ ಹೇಳಿದಮ್ಮ, ನಿನ್ನ ಹುಚ್ಚಿನ ಥರ ಮಾಡೋಕ್ಕೆ ಹೋದ್ರು, ಈಗ ಅವರೇ ಚೆನ್ನಾಗಿದ್ರು ತಲೆ ಹುಚ್ಚಿಚ್ನಂಗೆ ಆಡ್ತಾವ್ರೆ, ಕಣ್ಣಾರ ನೋಡ್ತಾ ಇದೆ, ಸುಮ್ಮನಿರು ಅಂತ. ನಾನು ದೇವಸ್ಥಾನ ಮುಂದೆ ಭಿಕ್ಷಾ ಬಿಡ್ತಾವನೆ ಅಂತ ಅಂದ್ಕೊಂಡವರು ಹೇಳ್ಕೊಂಡವ್ರೆ ದೇವಸ್ಥಾನ ಮುಂದೆ ಭಿಕ್ಷಾ ಬಿಡ್ತಾವ್ರೆ. ಹ್ಞೂ
ನವೀನ ಈಗ ದೇವಸ್ಥಾನ ಮುಂದೆ ಉಣ್ಕ ಓಡಾಡ್ತಾವನೆ ಅಂತ ಹೇಳ್ತಾರೆ. ಆದರೆ ಪಾಪ ಅವ್ರಿಗೆ ಹೇಳ್ತಾ ಇರೋರೇ ದೇವಸ್ಥಾನ ಮುಂದೆ ಕೈ ಚಾಚ್ಕೊಂಡು ನಿಂತವ್ರೆ. ಅದೇ ಅವ್ರಿಗೆ ಜನಗಳಿಗೆ ಗೊತ್ತಿಲ್ಲ, ಪಾಪ ಅವರು ಅರ್ಥ ಮಾಡ್ಕೊಂಡಿಲ್ಲ. ಏನು ಮಾಡಿ, ನಾನು ದೇವಸ್ಥಾನದಲ್ಲಿ ದಾಸೋಹ ಭವನದಲ್ಲಿ ಊಟ ಮಾಡ್ತೀನಲ್ಲ, ಸೊ ಅದಕ್ಕೆ ಉಣ್ಕ ಓಡಾಡ್ತಾವನೆ ದೇವಸ್ಥಾನದಲ್ಲಿ ಅಂತಾರೆ. ಸೊ ದೇವಸ್ಥಾನದಲ್ಲಿ ಬಿಟ್ಟು ಊಟ ಮಾಡ್ತಾವನೆ ಹಂಗಂತಂದ್ಬಿಟ್ಟು ಆಡಿರ್ತಾ ಕೈ ಹುಡ್ಕೊಂಡು ನಿಂತೀನ, ದುಡ್ಡು ಕೊಡ್ರಪ್ಪ ಅಂತ. ನಂಜುಂಡೇಶ್ವರ ದೇವಸ್ಥಾನದಾಗ ಅದನ್ನ ಏನು ದಾಸೋಹ ಅಂದ್ರೆ ದಾಸೋಹ ಭವನ ಅಂದರೆ ದೇವಸ್ಥಾನದ ದಾಸೋಹ ಭವನ. ಅದೇ ದೇವಸ್ಥಾನ ನಂಜುಂಡೇಶ್ವರ ದೇವಸ್ಥಾನ ಅಂದ್ರೆ ಟೈಮ್ ಎಷ್ಟು? ಟೈಮು 9:45. ಪಾಪ ಇನ್ನೂ ನಿನಗೆ ಬ್ರೇಕ್ಫಾಸ್ಟ್ ಇಲ್ಲ, ವಯಸ್ಸಾಗದೆ. ದೇವ್ರಿಂಥ ಪರಿಸ್ಥಿತಿ ತಂದಿಟ್ಬಿಟ್ಟು ನಿನಗೆ. ನೀ ಯಾರಿಗೆ ಅಯ್ಯೋ ಅನಿಸಿದ್ಯೋ 9:45 ಆದರೂ ದೇವರು ನಿನಗೆ ಇನ್ನೂ ನಾಷ್ಟ ಕೊಡ್ದಾಗ ಮಾಡ್ಬಿಟ್ಟವನೆ. ನನ್ನ ಸರ್ವೀಸ್ನಲ್ಲಿ ಒಬ್ಬರಿಗೂ ನಾನು ಅಯ್ಯೋ ಅನಿಸೋ ಭಾವನೆ ಬಂದಿಲ್ಲ. ಕೈ ನಡೆಯ ಗಂಟ ಮಾತನಾಡಿದ ಜನ ನನ್ನ ಹೋಗಕ್ಕೆ ಬರೇ ಹೋದ್ರು. ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಪೋಸ್ಟರ್ ಹಾಕಿದ್ರು, ನೋಡ್ಕೊಬಂದೆ. ಪೋಸ್ಟ್ ಹಾಕೋರು ಅಷ್ಟು ಮಟ್ಟಿಗೆ ಇದ್ದದಕ್ಕೆ ನನಗೆ ಅವರೇ ಎಲ್ಲ ತೋಡಿ ಮಾಡಿ ಮನೆ ಕಟ್ಟಕ್ಕೆ ವ್ಯವಸ್ಥೆ ಮಾಡಿ ನನ್ನಲ್ಲಿ ಇರಿಸಿದ್ರು. ಪಾಪ ಮಾತನಾಡಿದ ಜನ ಕೈ ಮುಗಿದು ನೋಡ್ತವೆ. ನಮಗೆಲ್ಲ ಎಷ್ಟು ಹೆಲ್ಪ್ ಮಾಡಿದ್ಯಾ, ನೀನು ಎಲ್ಲೂ ಹೋಗಂಗಿಲ್ಲ ಅಂದ್ಬಿಟ್ಟು. ಜಾಗ ಇಲ್ವಲ್ಲ ಅಂದರೂ ಕೇಳಿದಾನೆ, ಬೋರ್ವೆಲ್ ತೆಗ್ಸಿ ಅಲ್ಲಾಕಿ ಪಾಯ ತೆಗ್ಸಿ ಗರಬಾಡಿ ಚಿಕ್ಕಮನಾಯಕ ಮಾಡ್ದೆ ಅಂದೆ ಆಗಲೇ ಈಗ ತಾನೆ ಜನವೇ ಚಿಕ್ಕಮನಾಯಕ ಒಬ್ಬರೇ ಪೂರ್ಲೆ ಎಲ್ಲ ವಹಿಸ್ಕೊಳಕ್ಕಾದ. ಅದು ಯಾರೋ ನಿನ್ಗೆ ಗೊತ್ತಿರೋರ್ನೆಲ್ಲ ಕರ್ಸೋ ಬಂದ್ರು ಮನೆ ಕಟ್ಟುವಾಗ ನಾನು ಫ್ರೀಯಾಗಿ ಮಾಡ್ಕೊಳ್ಳಿ. ನಿನ್ಗೆ ಗೊತ್ತಿರೋರ್ನೆಲ್ಲ ಕರ್ಸೋ ಬಂದವ್ರಿಗೆ ಫ್ರೀಯಾಗಿ ಮಾಡ್ಕೊಳ್ಳಿ. ಅದೇನೋ ಹೇಳ್ತಿದ್ರಂತ ಸಾಯ ಗಂಟ ಬಂದು ನೋಡಾರ ಪಾಪ. ಸರಿ ಎಷ್ಟು ಮಾಡಿಕೊಟ್ರು ನಾವು ನೆಲೆಯಾಗಿ ಮನೆ ಕಳಕ ಕುಂತ್ಕೊಳ್ಳೋ ಜಾಗ ಮಾಡಿಕೊಟ್ರು ಅವ್ರಿಗೆ ಕೈ ಮುಗಿದಿಲ್ಲ ಅಷ್ಟೇ. ನಮ್ಮ ಕೈಲಾಗಲ್ಲ. ನಮ್ಗೆ ಒಳ್ಳೇದು ಮಾಡೋರು ನೀನು ಒಳ್ಳೇದು ಮಾಡಪ್ಪ ದೇವ್ರೆ ಅಂತ ದೇವ್ರ ಕೈ. ನಾವಂತೂ ಎಲ್ರಿಗೂ ಕರ್ಮಫಲ ಕೊಡಪ್ಪ ದೇವ್ರೆ ಅವ್ರು ಮಾಡಿದ ಪಾಪ ಪುಣ್ಯಗಳಿಗೆ ಅಂತ ಕೇಳ್ತೀವಿ. ಕರ್ಮಫಲ ಅಂದರೆ ಮಾಡಲ್ಲಪ್ಪ, ನಮ್ಗೆ ಹಾಕ್ಬೇಕು. ಅವ್ರವ್ರು ಅನುಭವಿಸ್ತಾರೆ. ಅದೇ ಎಲ್ಲರೂ ಅನುಭವಿಸ್ಲೇಬೇಕಲ್ವ. ನಮಗೂ ಒಳ್ಳೇದು ಮಾಡ್ತಾರಲ್ಲ, ಒಳ್ಳೇದು ಮಾಡಪ್ಪ ಅಂತ ನಾ ಕೇಳೋದು ಅಷ್ಟೇ. ನಾವು ಅದೇ ಅಲ್ವಾ, ಕರ್ಮಫಲ ಅಂದರೆ ಅದೇ ಅರ್ಥ. ಕರ್ಮ ಅಂದರೆ ಕೆಲಸ, ಕರ್ಮ ಅಂದರೆ ಕೆಲಸ ಅಂತ ಅರ್ಥ. ಅಂದರೆ ಅವ್ರು ಮಾಡಿರೋ ಕೆಲಸಕ್ಕೆ ಪ್ರತಿಫಲ ಕೊಡಪ್ಪ ದೇವ್ರೆ ಅಂತ ನಾನು ಕೇಳೋದು ಅಷ್ಟೇ. ಸ್ವಲ್ಪ ಸ್ವರ್ಗದಲ್ಲ ಕೆಂಪಣ್ಣ ಸುಮ್ಕುತ್ಕವ ಇಲ್ಲೇ ಓಡಾಡ್ತಾನೆ. ಯಾವ ಕೆಂಪಣ್ಣ ನಿನ್ನ ಮನೆ ಕಟ್ಟಾಗ ನಾ ಇರ್ಲಿಯವ ನೀನು ಮನೆ ಕಟ್ಟಾಗ ನಾ ಫಾರಿನ್ಲಿ ಅಮೆರಿಕಾದಲ್ಲಿ ಓದ್ತಾ ಇದ್ದೆ ನಾನು, ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ. ನಿನ್ನ ಮನೆ ಕಟ್ಟಾಗ ನಾ ಇಲ್ಲಿದ್ದೆ ಅಂತ ಹೇಳ್ತಾ ಇಲ್ವಾ? ನಾನು ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಓದಕ್ಕೆ ಹೋಗಿದ್ದೆ ಅಮೆರಿಕಾಗೆ, ಇಲ್ಲೇ ಇದ್ದೆ ನಾನು. ನಿಮ್ಮ ಮನೆ ಕಟ್ಟುವಾಗ ನಾನು ನೋಡಿದ್ದೀನಿ ಆ ಕೆಂಪಣ್ಣನ. ಮನೆ ಕಟ್ಟುವಾಗ ನಾ ಎಲ್ಲಿ ಓಡೋಗಿದ್ದೆ? ನಿಮ್ಮ ಮನೆ ಕಟ್ಟಾಗ ನಾ ಇಲ್ಲೇ ಇದ್ದೆ ಅಂತ ಹೇಳ್ತಾ ಇಲ್ವಾ? ಹೆಂಗೋ ಆಯ್ತು, ಇರಕೊಂಡೆಲ್ಲ ಎಂತ ಮಾಡಿಕೊಟ್ರು, ಸಾಕು ಪುಣ್ಯ ಕೊಟ್ಟರು. ಎಲ್ಲ ನನ್ನ ಪಾಡು ಇಷ್ಟ ಆಗೋದು. ನಾಯಿ ಪಾಡು ದೇವಸ್ಥಾನ ಹೋಗ್ಬಿದ್ದು ಕಬೇಕಾಗೋದು. ನಾ ಪಾರ್ಕಲ್ಲಿ ಮನೆ ಕತ್ತೀನಿ ಅಚ್ಚುಕಟ್ಟಾಗಿ, ದೇವಸ್ಥಾನ ತಗೋ ಮನೆ ಕೆಳಗೆ ಬಿಡೋಲ್ಲ. ಎಲ್ಲ ಮನೆ ಕೆಳಬೇಡ, ಕ್ಲೀನಾಗಿ ಏನಾದ್ರು ಕೈಯಲ್ಲಿ ಯಾವಾರ ಅದೇ ಮಾಡಿ ಕಲ್ತ್ಕೊಂಡು ವ್ಯವಹಾರ ಮಾಡು. ಮಾಡೇ ಮಾಡ್ತೀನಲ್ವ. ಯಾರು ಬೇಡ ಅಂದ್ರೆ ಬಿಟ್ಬಿಟ್ಟಿದ್ದಾವ, ಯಾರು ಸಹಾಯ ಮಾಡಿಲ್ಲ ಅಂದರೆ ಬಿಟ್ಬಿಟ್ಟಿದ್ದಾನೆ. ಈಗ 4-5 ವರ್ಷ ಆಯಿತು. 5 ವರ್ಷದಲ್ಲಿ ಮನೆ ಬಿಟ್ಟು ಓಡಿಸ್ಬಿಟ್ರು. ನಾವು ಬಿಟ್ಬಿಟ್ಟು ಕುತ್ಕೊಬಿಟ್ನಾ. ನಾನು ಮಾಡ್ಬೇಕಾದ್ರೆ ಕೆಲಸ ಎಲ್ಲ ಮಾಡ್ತಾನೆ ಇದ್ದೀನಪ್ಪ. ದುಡ್ಡು ಆನ್ಲೈನಲ್ಲಿ ಸಂಪಾದನೆ ಆಯ್ತದೆ. ಈಗ ಆಲ್ರೆಡಿ ಒಂದಷ್ಟು ಮಾಡಿದ್ದೀನಿ. ಇವತ್ತೆಲ್ಲ ನಾಳೆ ಬದುಕಿದೆ ದುಡ್ಡು. ತಿಂಗಳು ಎಲ್ಲರೂ ಹಿಡ್ಕ ಕಾಲು ಹೇಳಿದ್ರು. ಏನು ಮಾಡ್ಕೊಳಕ್ಕಾಯ್ತು? ಏನು ಕಿತ್ಕೊಳಕ್ಕಾಗಿಲ್ಲಪ್ಪ. ಏನು ಮ್ಯಾಕ್ಸಿಮಮ್ ಒಂದು 4 ಕೂದಲು ಉದುರಿಸ್ಕೊಂಡವ್ರೆ, ಬೆಳೆಸ್ಕೊತೀನಿ ಅಷ್ಟೇ. ಅವ್ರ ಪಾಪದ ಕೊಡೋಕೆ ತುಂಬಿತು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಪಾಪ ಅಷ್ಟೇ. ಅಡುಗೆನೇ ಮಾಡಿಲ್ವಲ್ಲವ? ಅಡುಗೆನೇ ಮಾಡಿಲ್ವಲ್ಲ? ಈಗ ಅಡುಗೆ ಮಾಡಲಿ ಅದೆಷ್ಟು ಇದನ್ನು ಅನ್ನ ಅನ್ಕೊಂಡ್ಬಿಟ್ಟು ಕೂತಿರೋದು ನಾನು ಅಷ್ಟೇ. ಅನ್ನ ಜಾಸ್ತಿ ಅದೇ ಅಂದ್ಕೊಂಡಿದ್ದೆ, ಸಾರು ಇಲ್ಲ. ಅದಕ್ಕೆ ಹೇಳಿದೆ ಸಾಯಂಕಾಲದೇ ಅನ್ನ ತಿರೋಗಿತ್ತು, ಈಗ ಯಾವನ್ನ ಇದ್ದದ್ದು ಅಂತ. ಅದಕ್ಕೆ ನೋಡುವ ಅಂತ ಬಂದಿದ್ದು. ತಿನ್ನೋಕ್ಕೇನು ಇಲ್ಲೂ ಇಲ್ಲವಲ್ಲ, ಹಾಲು ಇಲ್ಲ. ದೇವರು ಈ ಪರಿಸ್ಥಿತಿ ತಲ್ಲಿರಬಾರ್ದಿತ್ತೆ.
ಆಲೂಗಡ್ಡೆ ಬಿದ್ದಿದೆ, ಹಸಿಮೆಣಸಿನಕಾಯಿ ಬಿದ್ದಿದೆ. ಜೋಲಿ ಜೋಲಿ ಹರಿದೆ ಏನೇ ಕಷ್ಟ ಬಂದರೂ ಒಳಗೆ ನುಗ್ಗಿ ಒಳಗೆ ಸಾಯೋದು. ನನಗೇನು ಮಾಡಬೇಡವ, ಮಮ್ಮಿ ಮನೆಗೆ ಹೋಗಿದ್ದು ಬರ್ತೀನಿ. ನನಗೇನು ಮಾಡಬೇಡ. ಮಾಡಕ್ಕಾಗಿದ್ರೆ ಸ್ವಲ್ಪ ಕುತ್ಕೊತಿದ್ದಾನೆ. ಹಾಂ ಆಗಲೇ ಮಾಡಿ ಅಲ್ಲಿ ಮಾಡಕ್ಕೆ ಏನೂ ಇಲ್ಲ, ಎಣ್ಣೆನಿಲ್ಲ, ಒಂದಿಷ್ಟು ಅನ್ನ ಅದೇ, ಅದೆಷ್ಟು ಅನ್ನಕ್ಕೆ ಏನು ಮಾಡಿ. ನೀವು ಮಾಡ್ಬೇಕಾಗಿರೋದು ಮಾಡಿದ್ಯಾ, ತಲೆ ಕೆಡ್ಸ್ಕೊಬೇಡ. ಆಗಿರೋದನ್ನ ನಾವು ಚೆನ್ನಾಗಿ ಬಳಸ್ಕೊಂತೀವಿ. ನೀನು ಮಾಡಿರೋದನ್ನ ನಾವು ಚೆನ್ನಾಗಿ ಬಳಸ್ಕೊಂತೀವಿ, ನೀನು ತಲೆ ಕೆಡ್ಸ್ಕೊಬೇಡ ಅದ್ರ ಬಗ್ಗೆ. ನೀನು ಮಾಡಬೇಕಾಗಿರೋ ಕೆಲಸ ನೀನು ಮಾಡಿದ್ಯಾ ಬಿಡು. ಹೇಳಿಲ್ವಾ ಶನಿ ಈಗಲೇ ಎಗ್ಲೇರ್ತಾವನೆ ಅಂತ. ಶನಿ ಎಗ್ಲೇರಕ್ಕೆ ಹೀಗೆ ದಾರಿ ಮಾಡ್ಕೊತಾವನೆ ಅಂತ. ಓಪನಿಂಗಲ್ಲೇ ಹಿಂಗೆ ಇನ್ನು ಭವಿಷ್ಯ ಇನ್ನೇಂಗಪ್ಪ ದೇವ್ರೆ. ಶನಿ ಮಹಾತ್ಮ ನನ್ನ ಕೈಲಿರೋದು ಸ್ಮಾರ್ಟ್ ಫೋನು ರಿಯಲ್ಮಿ 7, ನಿನ್ನ ಕೈಲಿರೋದು ಬೇಸಿಕ್ ಫೋನು ನೋಕಿಯಾ ಫೋನ್, ಹಳೆ ಕಾಲದ್ದು. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗದಷ್ಟು ದಡ್ಡಿನ. ಅಲ್ಲ ಏನೇ ಇರಲಿ ಪಕ್ಕ ಇಟ್ಕೊಂಡೆ ನೋಡೋಂಥ ಅವಶ್ಯಕತೆ ಏನೈತೆ. ಹೋಗಲಿ ಆ ಫೋನ್ಗೂ ಈ ಫೋನ್ಗೂ ವ್ಯತ್ಯಾಸ ಗೊತ್ತಾಗಲಿಲ್ಲ ಅಂದರೆ 1ನೇ ತರಗತಿ ಮಕ್ಳಿಗೆ ಕೊಟ್ಬಿಟ್ರು ಹೇಳ್ಬಿಡ್ತವೆ ಎರಡರ ಮಧ್ಯೆ ಏನು ಡಿಫ್ರೆನ್ಸ್ ಅಂತ. ಅಯ್ಯೋ ವಯಸ್ಸಾದರೆ ಒಂದು ಫೋನ್ಗೂ ಆ ಫೋನ್ಗೂ ಡಿಫ್ರೆನ್ಸ್ ಕಂಡುಹಿಡಿಯೋದು ವಯಸ್ಸಾಗ್ಬಿಟ್ಟದವ. ಅದೇನೋ ಇದು ಹೇಳ್ತಾರೆ ಎಲ್ಲ ಕಾಣೆ ತುಸು ಕೋಣ ಅಂತ. ಹಂಗೆ ಎಲ್ಲ ಕಂಡಿದ್ದೆ ನೀನು ಬರೀ ನಿನ್ಕಿಂತ ದೂರಾಗಿರ್ತೀನಿ, ತಲೆ ಕೆಡ್ಸ್ಕೊಬೇಡ ಸುಂದರವ. ಇವತ್ತಿಗೂ ನಾನು ನನ್ನ ವಯಸ್ಸು 40 ವರ್ಷ ದೊಡ್ಡವರು, ನನ್ನ ವಯಸ್ಸು 20 ವರ್ಷ ಚಿಕ್ಕವರು ಮಾಡೋಕ್ಕಾಗದಿರೋ ಕೆಲಸನೂ ಒಬ್ಬನೇ ಮಾಡ್ತೀನಿ ಕಣ. ನಾನು ಚಿಕ್ಕವರು ಮಾಡೋಕ್ಕಾಗದಿರೋ ಕೆಲಸ ಮಾಡ್ತೀನಿ, ದೊಡ್ಡವರು ಮಾಡೋಕ್ಕಾಗದಿರೋ ಕೆಲಸನೂ ಮಾಡ್ತೀನಿ. ನಾನು ನನ್ನ ವಯಸ್ಸಿಗೆ ಮೀರಿದ ಕೆಲಸ ಎಲ್ಲ ಮಾಡಿದ್ದೀನಿ. ನಾನು ಮಾಡಿದ್ದೀನಿ. ನೀವು ಮಾಡೋಕ್ಕಾಗದಿರೋ ನಿಂದು 1000 ಪಟ್ಟು ದೊಡ್ಡ ಕೆಲಸಗಳನ್ನ ಮಾಡಿದ್ದೀನಿ. ಇಲ್ಲಿ ಸುಮಾರು ಜನಕ್ಕೆ ಸೈಟ್ ಕೊಡಿಸೋದಕ್ಕೆ ನಾನು ಯಾರು ಹೋಗಕ್ಕೆ ಬಿಡಲಿಲ್ಲ. ನನ್ನ ಇಲ್ಲೇ ಪಾಪ ಅವರೇ ಪಾಯ ತಗೋ ಅವರೇ. ನೀನು ಸೈಟ್ ಕಟ್ಸಿದೆ, ನಾನು ಊರನ್ನೇ ಕಟ್ಟಿಸ್ತೀನಿ. ಸ್ವಲ್ಪ ದಿವಸ ತಡ್ಕೊ, ಇಡೀ ಊರನ್ನೇ ಕಟ್ಟಿಸ್ತೀನಿ. ಒಳ್ಳೇದಾಗಲಿ, ನೀನು ಈ ಬೇಡ ಕೆಟ್ಟದ್ದಾಗಲಿ ಅಂದ್ರೆ ಅದು ಒಳ್ಳೇದೇ ಆಗೋದು. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ಬಿಟ್ಟಾಕು. ಮಾಡೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದು. ನಾವು ಮಾಡೋಕ್ಕಾಗಲ್ಲ, ದೇವರೇ ಮಾಡೋದು. ಈ ಸೈಟ್ ಕೊಡ್ಸಿದ್ದೆ, ನೀನು ಸೈಟ್ ಕೊಡಬೇಡ ಅಂದಿದ್ರೆ ಗೌರ್ಮೆಂಟ್ ಅವ್ರು ಸೈಟ್ ಕೊಡದೇ ಇರ್ತಿದ್ರಾ? ಈ ಜಮೀನೆಲ್ಲ ನೀ ಹೇಳ್ದೆ ಅಂದ್ಬಿಟ್ಟು ಹೌಸಿಂಗ್ ಬೋರ್ಡೆಲ್ಲ ನೀ ಹೇಳ್ದೆ ಅಂದ್ಬಿಟ್ಟು ಮಾಡಿದ್ದಾರೆ ಗೌರ್ಮೆಂಟ್ ಅವರು. ಹೌಸಿಂಗ್ ಬೋರ್ಡಲ್ಲಿ ನಿಂತ್ಕೊಂಡು ಓಡಾಡಿ ವ್ಯವಹಾರ ಮಾಡಿ ನೀನು ಬೇಡ ಬೇಡ ಅಂದಿದ್ರು ಗೌರ್ಮೆಂಟ್ ಅವರು ಸೈಟ್ನ ಎಲ್ರಿಗೂ ಕೊಟ್ಟೆ ಕೊಡ್ತಿದ್ರು. ಅದು ಬೇಡ ಅಂತಂದಿದ್ರು ಕೊಡ್ಬೋರೋ ಕೊಡೋರು. ಈ ಮಧ್ಯ ಕಡ್ಡಿ ಅಲ್ಲಾಡ್ಸಿ ನಿನಗೆ ಬೇಕಾದವ್ರಿಗೆ ಒಂದಷ್ಟು ಜನ ಕೊಡ್ಸ್ಕೊಂಡಿರ್ಬೋದು ಅಷ್ಟೇ ಹೊರ್ತು ನಿನಗೋಸ್ಕರ ಯಾರು ಯಾವುದೇ ಪ್ರಾಜೆಕ್ಟ್ ಮಾಡಿಲ್ಲ. ಅವ್ರ ಪಾಡ್ಗೆ ಅವರು ಹೌಸಿಂಗ್ ಬೋರ್ಡ್ಗಳು ಮಾಡಿದ್ರು, ಜನಗಳು ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ರು. ನೀನು ನಿನಗೆ ಬೇಕಾದವರು 4-5 ಜನ ಕೊಡ್ಸಿರ್ಬೋದು ಅಷ್ಟೇ. ಅಪ್ಪ
ಮುಗಿಸ್ಬಿಟ್ಟಿವಿ, ದೊಡ್ಡದಾಗಿ ಮಾಡಬಾರ್ದು ಮಾಡಿ ಅಂತ ಹೇಳ್ಕೊತಾ ಇಲ್ಲ. ಕೈಲಾದಾಗ ಮಾಡಿದಾಗ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಕೂತೀನಿ ಅಷ್ಟೇ. ಸಾಕು, ನಮ್ಮ ಕೈಲಾದಷ್ಟು ಮಾಡಾಗಿರ್ತಾನೆ. ಈಗ ಬಂದಾಗ ಮನೆ ಒಳಗೆ ಕೂತೀವಿ. ಇವಾಗ ತಿಂದವ ಬಿಟ್ಟವ ಉಂಡವ ಉಂಡಿಲ್ವ ಒಬ್ಬರ ಹತ್ರ ಹೋಗಿ ಹೇಳ್ತಾ ಇದ್ದಮ್ಮ, ಇಲ್ಲ ಒಬ್ಬರು ಬಂದು ಕೇಳ್ತಾ ಇದ್ದಾರ, ಏನಿಲ್ಲ. ನಿನಗೆ ಆ ಕೆಲಸ ಕೊಟ್ಟಿಲ್ಲ, ಅಲ್ಲಿ ತಂದಿದ್ದೀನಿ. ನನಗೆ ಗೊತ್ತಿತ್ತು ಮುಂಚೆ ಹೆಂಗೈತೆ ಅಂತ, ಅದಕ್ಕೆ ನಾನು 65 ರೂಪಾಯಿ ಕೊಟ್ಬಿಟ್ಟು ಬಿಸ್ಕೆಟ್ ತಗೊಬಂದಿದ್ದೀನಿ. ಅದಕ್ಕೆ ಒಂದು ತಿಂದ. ಅಲ್ಲೇ ಹಿಂದೆ ಐತಲ್ಲವ, ಆಗಲೇ ಒಂದು ಬಿಸ್ಕೆಟ್ ತಿನ್ನಿಲ್ವವ, ನಿನಗೂ 3 ಬಿಸ್ಕೆಟ್ ಕೊಟ್ಟನಲ್ಲವ ಅಲ್ಲೇ ನಿನಗೆ ಇಲ್ಲಿ ಸ್ಟೂಲ್ ಮೇಲೆ. ಆಗಲೇ 3 ಕಾಫಿ ಕುಡಿಯುವಾಗ 3 ಬಿಸ್ಕೆಟ್ ತಿಂದಿಲ್ಲವ, ಸಾಕು ಬೇಡ ಬೇಡ ಅಂದ್ಬಿಟ್ಟು. ನಾನು ನೆನ್ನೆ ಗೊತ್ತಿತ್ತು ಇದು ಹಿಂಗೆ ಆಯ್ತದೆ ಅಂತ. ನೆನ್ನೆ ಅಲ್ಲ 3 ದಿವಸದಿಂದ ನಾನು ಅರ್ಥ ಮಾಡ್ಕೊಂಡೆ. ಅದಕ್ಕೆ ನಾನು ಹೋದಾಗ ರಿಲಯನ್ಸಲ್ಲಿ 50 ರೂಪಾಯಿಗೆ ಬಿಸ್ಕೆಟ್ ತಗೊಬಂದೆ, 65 ರೂಪಾಯಿ ಹೋಗ್ಬಿಟ್ಟು. ಅದಕ್ಕೆ ಚಿಕ್ಕ ಮಕ್ಕಳು ಕೇಳಿದ್ರು ಕೊಡದೆ, ನಾನು ತಿಗ ಮುಚ್ಕೊಂಡು ಮಡಿಕೊಂಡಿರೋದು. ಚಿಕ್ಕ ಮಕ್ಳಿಗೂ ಕೊಡದೆ ಮಡಿಕೊಂಡಿರೋ ನಾನು. ಅದಕ್ಕೋಸ್ಕರನೇ ನಾನು ಏನು ಹೊಸ್ದಾಗಿ ಹುಡ್ತಾಗಿಂದ ನೋಡ್ತಾನೆ ಜನಗಳ, ನಾನು ವಾತಾವರಣ ಜನಗಳನ್ನ ಅರ್ಥ ಮಾಡ್ಕೋದೇ ಇದ್ದಾನ. ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬಿಸ್ಕೆಟ್ ತಗೊಬಂದಿದ್ದು, ಅಟ್ಲೀಸ್ಟ್ ತಿನ್ನೋಕ್ಕಾರು ಅಲ್ಲಿ ಅದು ಅಂತ. ಈಗ ಅಲ್ಲೇ ಒಂದು ಬಿಸ್ಕೆಟ್ ತಿಂದು ಇನ್ನೊಂದು ಸಲ ಬಿಟ್ಟು ಇನ್ನೊಂದು ಬಿಸ್ಕೆಟ್ ತಿಂತೀನಿ. ಹುಣಸೆಹಣ್ಣಿಲ್ಲ, ಮೊದಲು ಬಂದಿನ ನಾನು ತಾಸಿಲ್ಲ. ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ ದೇವರು ನಮಗೆ ಅಂತ ಗೊತ್ತಿಲ್ಲ. ಅದು ಕರ್ಮಫಲ ಅಂತ ಅದಕ್ಕೆ ಹೇಳೋದು. ಹೊರಗಡೆ ಮೇಡಮ್ಗೇನಪ್ಪ ಫಸ್ಟ್ ಕ್ಲಾಸ್ ಅಂತ ನಾನು ಹೇಳಿಲ್ವ, ಶನಿ ಮುಂದಕ್ಕೆ ಕೆಟ್ಟವನಾಯ್ತಾನೆ ಎಲ್ಲರಿಗೂ. ಅದಕ್ಕೆ ಈಗಲೇ ಹಿಂಗೆ ಅಂದರೆ ಮುಂದಕ್ಕೆ ಇನ್ನೇಂಗಪ್ಪ ದೇವ್ರೆ ಅಂತ ಯೋಚಿಸ್ತಾನೆ ನಾನು. ಈ ಕಿವಿ ಗಾಯ ಆಗ್ಬಿಟ್ಟು ಕಿವಿ ಕಡೆ ಸಹ ಹಂಗೆ ಫ್ರೀಯಾಗಿದೆ. ಅಯ್ಯೋ ಆಗಲೇ ಕೇಳಿಸ್ಕೊಂಡು ಹೋಗಿ ನಾನು ಕೇಳಿದ್ರು. ಆಗ ಗಾಯ ಆದರೂ ಚಿಂತೆ ಏನಂತ ಅಪ್ಪ ಅಂದ್ಬಿಟ್ಟು ಎತ್ತಿ ಕಿವಿ ಸಿಗಿಸ್ಕೊಂಡೆ. ನೋಡಿ ಇನ್ನೂ ಗಾಯ ಹೋಗಿಲ್ಲ. ಜನ ಹೆಂಗಿದ್ರು ಅಂತ, ಚೆನ್ನಾಗಿದ್ರು ಅಂತಾರೆ, ಚೆನ್ನಾಗಿರೋದು ಅಂತಾರೆ. ಅಯ್ಯೋ ನಾನು ಆದಷ್ಟು ಕರ್ಕಪ್ಪ ಅಂತ ಕೈ ಮುಗಿತಾ ಇದ್ದೀನಿ. ಯಾವ ಕರ್ಕಪ್ಪ ನನ್ನ ಕರ್ಮ ಯಾವ ಮುಗಿದು ಕೊಡ್ತೀವಿ. ಕರ್ಮ ಅಂದರೆ ಕೆಲ್ಸಕ್ಕವ, ಕರ್ಮ ಯಾವತ್ತೂ ಮುಗಿಯಲ್ಲ. ಹತ್ತು ಗಂಟೆಗವ, ಕರೆಕ್ಟಾಗಿ 10 ಗಂಟೆಗವ. 10 ಗಂಟೆ ಆದರೂ ಇಷ್ಟು ಸಣ್ಣ ತಿನ್ನೋಕ್ಕೆ ದೇವರು ದಾರಿ ಕೊಡಲಿಲ್ಲ ನಮ್ಮನ್ನು. ಅದೇ ಹೇಳಿದ್ನಲ್ಲ, ಶನಿ ಈಗಲೇ ಹಿಂಗೆ, ಇನ್ನು ಮುಂದಕ್ಕೆ ಇನ್ನೂ ಜಾಸ್ತಿ ಆಯ್ತು ಶನಿ ಕಾಟ. ಹೆಂಗಪ್ಪ ದೇವ್ರೆ ಅಂತ ಯೋಚಿಸ್ತಾ ಇದ್ದೀನಿ ನಾನು. ನನ್ನ ಆದೇಶ ಸ್ವಲ್ಪಕ್ಕೆ 7 ಗಂಟೆ ಅದು ತಿನ್ನೋಕ್ಕೇನು ಇಲ್ವಲ್ಲ. ಶನಿ ಪ್ರಭಾವ, ಶನಿ ಪ್ರಭಾವ ಅದು. ಮುಂದಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ. ನೀ ಯಾರಿಗಯ್ಯೋ ಅನಿಸಿದ್ಯೆ ಪಾಪ, ದೇವ್ರು ಯಾಕೆ ನನಗೆ ತಂದಿಟ್ಟ. ಈ ಜನ್ಮದಲ್ಲಿ ಮಾತ್ರ ಯಾರಿಗೂ ಅನ್ಯಾಯ ಮಾಡಿಲ್ಲ. ಹೋದ ಜನ್ಮದಲ್ಲಿ ಏನು ಮಾಡಿದ್ನೋ ಗೊತ್ತಿಲ್ಲ, ಅನುಭವಿಸಾಗಿದೆ ಅಷ್ಟೇ. ಹಂಗೆ ಆಗಿರೋದು ಈಗ. ಅಯ್ಯಪ್ಪ, ನಮ್ಮ ಮಮ್ಮಿ ಮನೆಗೆ ಹೋಗವ ಅನ್ಕೊಂಡಿದ್ದೆ. ಅಲ್ಲಿ ಮನೆ ಒಳಗೆ ಸೇರಿಸಲ್ಲ ಬರಬೇಡ ಅಂದೈತೆ. ನವೀನ ಬೇಜಾರು ಮಾಡ್ಕೊಬೇಡಕ್ಕಪ್ಪ, ನಮ್ಮ ಮನೆ ಹತ್ರ ಬರಬೇಡ ನೀನು ಅಂದವ್ರೆ. ಆದರೂ ಹೋಗಿದ್ದು ಬರ್ತೀನಿ. ಅವ್ರು ಬೇಡ ಅಂದ ತಕ್ಷಣ ಬಿಟ್ಬಿಡೋಕ್ಕಾದ್ದ. ಇನ್ನೊಂದು ಸರಿ ಏನಾದ್ರು ಬರಬೇಡಕ್ಕಪ್ಪ ಅಂದರೆ ನಾವು ಬರಬೇಕಾಗಿರೋದು ಕೊಟ್ಬಿಡಪ್ಪ, ನಾನು ನಿಮ್ಮ ಮನೆ ಕಡೆಗೆ ಬರೋದಿಲ್ಲ ಅಂತೀನಿ. ಮಮ್ಮಿಗೆ ಇಷ್ಟು ದಿವಸ ವಿಭಾಗ ಮಾಡೋದು ಬೇಡ ಮಮ್ಮಿ, ಎಲ್ಲ ನಿನ್ನ ಹೆಸರು ಬರ್ಸ್ಕೊ ಅಂತ ಹೇಳ್ತಿದ್ದೆ. ಈಗ ನಾನೇ ಹೇಳ್ತೀನಿ ವಿಭಾಗ ಮಾಡಿಸು ಅಂತ. ನೋಡೋದ ಅವ್ರ ಬುದ್ಧಿ ಅವ್ರು ತೋರಿಸ್ತಾರೆ, ನಮ್ಮ ಬುದ್ಧಿ ನಾವು ತೋರಿಸ್ತೀವಿ. ಅಯ್ಯೋ ಮಕ್ಕ ತೊಳೆದೆ ಏನೋ ಒಂಚೂರು ಬಾಯಿಗೆ ಹಾಕ್ಕೊಂಡಿಲ್ಲ. ಮಕ್ಕ ತೊಳೆದೆ ಬಿಸ್ಕೆಟ್ ತಿಂದಾಕ್ಬಿಟ್ಟೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಷ್ಟೇ. 5 ಗಂಟೆ ಒಳ್ಳೆಯದು ಮಾಡೋಣ, 5 ಗಂಟೆ ಕೆಟ್ಟದ್ದು ಮಾಡೋಣ ಅನ್ಸೋದು. ಅಲ್ಲೈತೆ ನಾ ತಿಂತೀನಿ ಬಿಡಬೋ, ಬೇಡ ಅದು. ಅಲ್ಲೈತೆ ನಾ ಹೇಳ್ತಕ್ಕ ತಂದಿರೋದು. ಅಲ್ಲಿ ಒಂದು ಪ್ಯಾಕೆಟ್ ಬಿಸ್ಕೆಟ್ ಐತೆ, ನಾನು ತಿಂತೀನಿ ಎತ್ತೀನಿ, ತಲೆ ಕೆಡ್ಸ್ಕೊಳ್ಳೋ. ನಾ 2 ಬಿಸ್ಕೆಟ್ ತಿನ್ನೋದು, ನಂಗೆ 2 ಬಿಸ್ಕೆಟ್ ಸಾಕಾಗಲ್ಲ. ಅಲ್ಲೈತೆ ನಾನು ತಿಂತೀನಿ, ತಲೆ ಕೆಡ್ಸ್ಕೊಳ್ತೀನಿ. ನೀವು ಬೇಡಕ್ಕವಾಗಿ ನಾನು ತಿನ್ನೋಕ್ಕಾಗಲ್ಲ. ಅಲ್ಲಿ ನಾನು ತಂದು ಅಲ್ಲಿ ಹಸು ಸಾಫ್ರಾನ್ ಕಲರ್ ಇದಿಲ್ವಾ ಗುಡ್ಡೆ ಬಿಸ್ಕೆಟು,
ಅಲ್ಲಿ ಚೇರಿಂದ ಐತೆ ನೋಡು, 2 ಬಿಸ್ಕೆಟ್ ತಿಂದ್ಬಿಟ್ರೆ ಬ್ರೇಕ್ಫಾಸ್ಟ್ ಆಗ್ಬಿಟ್ಟದ. ಹಾಂ, ಆಗಲೇ ಒಂದು ಪ್ಯಾಕ್ ನನಗೆ ಗೊತ್ತಿತ್ತು ಮುಂಚೆ ಹೆಂಗೆ ಐತೆ ಅಂತ, ಅದಕ್ಕೆ ಬರುವಾಗಲೇ ಬಿಸ್ಕೆಟ್ ಹಿಡ್ಕೊಬಂದಿದ್ದೆ. 50% ಡಿಸ್ಕೌಂಟು ಅಂತ ತಿಂದವ. ಎಲ್ಲ ಬೀದಿರನ್ನಪ್ಪ ಜನ ಆಡ್ಕತ್ತೆ, ಅದಕ್ಕೆ ಹಾಕಿ ತಿಂದ್ಬಿಟ್ಟು ಜನಗಳಿಗೆ ರಿಯಾಲಿಟಿ ಗೊತ್ತಾಗ್ತಾ ಇದ್ದಾವ, ಸತ್ಯನ ಮುಚ್ಚಿಡೋಕ್ಕಾಗಲ್ಲ ಅಂತ ಗೊತ್ತಿಲ್ವವ ನಿನಗೆ? ಮುಚ್ಚಿಡ್ತೀನಿಲ್ಲ ನಾನು. ನೀನು ಮುಚ್ಚಿಟ್ಟೆ ಅದಾಯಿತು ಆಗಲೇ ಇಷ್ಟೊತ್ತು ಬೀದಿಗೆ ಬಂದ್ಬಿಟ್ಟಿರುವೆ. ನೋಡವ, ಯಾವುದನ್ನು ಇದು ಕೇಳ ಬೇಗ ಹೋಗಿ ನಾನು ಸ್ಕೂಲಿಂದ ಆ ಕಡೆಯಿಂದ ಬರುವಾಗ ಮೇಡಮರೇ ಏನು ನಾಶ ಮಾಡಿದ್ರಿ? ನಾನು ಅದನ್ನು ಈಗ ಅಣ್ಣನ ಕಥೆನ ಎಕ್ಸಾಂಪಲ್ ಕೊಟ್ಟೆ. ಮಾದಪ್ಪ ಬಂದಿದ್ದಕ್ಕಂದ್ರೆ ಮಾಡೋಕ್ಕಾಗಲಿಲ್ಲ ಇವತ್ತು ಅಂದೆ. ಹುಡು ಯಾವ ಅಂತಿದ್ದಿಲ್ಲ. ಈಗ ಮಾದಪ್ಪನ ದೇವಸ್ಥಾನದಲ್ಲಿ ಹೇಳ್ದೆ ಅಂತ ಹೇಳಿರೋ ನಮ್ಮಣ್ಣ ಹುಚ್ಚನಂಗೆ ನನ್ನನ್ನು ಚೆನ್ನಾಗಿದ್ದ ತಲೆ ಚೆನ್ನಾಗಿದ್ರು ನನ್ನನ್ನು ಹುಚ್ಚ ಅಂತ ಪ್ರೂವ್ ಮಾಡೋಕೆ ಹೋಯ್ತು. ಈ ನನ್ನ ತಲೆ ಚೆನ್ನಾಗಿದ್ರು ಅವ್ನು ನವೀನ ತಲೆ ಸರಿ ಇಲ್ಲ ಅಂತ ಪ್ರೂವ್ ಮಾಡೋಕೆ ಹೋಯ್ತು. ಈಗ ಅವ್ರದ್ದೇ ತಲೆ ಚೆನ್ನಾಗಿದ್ರು ಹುಚ್ಚುಚ್ಚನಂಗೆ ಆಡ್ಬೇಕಾಗಿ ಬಂದೈತೆ, ಜೈಲಿಂದ ಈಚೆ ಇರೋಕ್ಕೋಸ್ಕರ. ಅದಕ್ಕಿಂತ ಬೇಕಾ? ತಥಾಸ್ತು ಅಶ್ವಿನಿ ದೇವತೆಗಳು ಮೇಲೆ ಇರ್ತಾರೆ, ತಥಾಸ್ತು ಅಂತಿರ್ತಾರೆ. ಇವರೇನು ಬಯಸ್ಕೊತಾರೆ, ಅದನ್ನೇ ಭಗವಂತ ತಥಾಸ್ತು ಅಂದ್ಬಿಟ್ಟು ಬಿಟ್ಬಿಡ್ತಾನೆ. ಇಲ್ಲ 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 ಅಂತಾರೆ, ಹಂಗೆ ಆಗೋಯ್ತದೆ. ಹಂಗೆ ಆಗದವ್ರು ಕೇಳಬೇಕಾರೆ ನನ್ನ ಹೆಸರು ಬದಲಾಯಿಸ್ಕೊತೀನಿ ಅವಾಗ. ಇಲ್ಲ ಇಲ್ಲ ಅವ್ರು ಹಿಂಗೆ ಇಲ್ಲ ಇಲ್ಲ ಅನ್ಕೊಂಡು ತಿರುಪೆ ಹೊಡ್ತಾರೆ ಅವರೇ, ಹಂಗೆ ತಿರುಪೇರು ಆಗೋಯ್ತಾರೆ. ಈಗ ಹುಚ್ಚುಚ್ಚರಂಗೆ ಆಡೋಕ್ಕೆ ನಾಟಕ ಆಡ್ತಾವ್ರೆ, ನಿಜವಾಗ್ಲೂ ಅದೇ ಹುಚ್ಚು ಬರ್ತದೆ ದಿನ ಹೆಚ್ಚು ಕಮ್ಮಿಲಿ ಅಷ್ಟೇ. ತಿರುಪೆ ಹಂಗೆ ಆಡೋರಿಗೆ ತಿರುಪೆನೇ ಆಗೋಯ್ತಾರೆ, ಹುಚ್ಚುಚ್ಚರಂಗೆ ಆಡೋರು ಹುಚ್ಚುಚ್ಚರೇ ಆಗೋಯ್ತಾರೆ. ಅವ್ರು ಬಯಸಿದ್ದ ಭಗವಂತ ಅವ್ರಿಗೆ ಕೊಡ್ತಾನೆ. ಅಷ್ಟು ಬಿಸ್ಕೆಟ್ ಆರು ತಿಂದು ಹೊಟ್ಟೆ ತುಂಬಿಸ್ಕೊ. ನಾನು ಬೀದಿ ನಿಂತ್ಕೊಂಡು ಬಿಸ್ಕೆಟ್ ತಿಂದು ಹೊಟ್ಟೆ ತುಂಬಿಸ್ಕೊತಿದ್ದೆ. ನಾನು ಬಿಸ್ಕೆಟ್ ತಿಂದು ಹೊಟ್ಟೆ ತುಂಬಿಸ್ಕೊತಿದ್ದೆ. ಈಗ ನೀನು ತುಂಬಿ ಹೊಟ್ಟೆ ತುಂಬಿಸ್ಕೊಳ್ಳೋದು ನೋಡ್ಬೇಕಾಗಿ ಬಂದಿದೆ, ತುಂಬಿಸ್ಕೊಳ್ಳಿ. ನೀ ಎಲ್ಲಿಗಾರು ಹೋಗೋ ದಿವಸ ಹೇಳ್ಬಿಟ್ಟು ಹೋಗು, ನಾನು ಬ್ಯಾಗ್ ಎತ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನನ್ನ ಬ್ಯಾಗು ಒಳಗೈತೆ, ಅಲ್ಲಿ ಬೆಡ್ಶೀಟ್ ಐತೆ. ನೀನು ಹೋಗೋವಾಗ ಮುಂಚೆನೇ ಒಂದು ದಿವಸ ಹೇಳ್ಬಿಡು, ನಾನು ಬೆಡ್ಶೀಟ್ ಐತೆ, ಬ್ಯಾಗಲ್ಲಿ ಬೆಡ್ಶೀಟ್ ಐತೆ, ಅದು ಎತ್ಕೋಬೇಕು ನಾನು. ನೀನು ಬ್ಯಾಗು ಬೆಡ್ಶೀಟೆಲ್ಲ ಒಳಗೆ ಇಟ್ಕೊಂಡು ಬಾಗ್ಲು ಹಾಕೊಂಡು ಹೋದ್ರೆ ನನಗೆ ಮನೆ ಕೆಳಗೆ ಜಾಗ ಇರೋದಿಲ್ಲ. ಆಮೇಲೆ ನಾನು ಅವ್ರ ಮನೆ ಮುಂದೆ ಇವ್ರ ಮನೆ ಮುಂದೆ ಮುಂದ್ಕೊಂಡು ಕೊಯ್ಯ ಅಂತ ಮಾತಾಡ್ಬೇಕಾಗಿ ಬರ್ತದೆ. ನಾನು ಪೊಲೀಸು ಅವ್ರಿಗೆಲ್ಲ ಹೆದರ್ಕೊಳ್ಳೋನಲ್ಲ. ಕಾಲಲ್ಲಿರೋದಾಗ ಕಳ್ಕೊಂಡ್ರೆ ರಪ್ಪ ಅಂತ ಮುಂಚೆ ಒಂದ್ಸರಿ ಹೊಡೆದು ಜೈಲಿಗೆ ಹೋಗಿ ಬಂದೀನಿ. ಹಂಗೆ ಹೊಡೆದೇ ಬಿಡ್ತೀನಿ ಹಿಡಿದ್ಕೊಂಡು ಅಷ್ಟೇ. ಇಲ್ಲಿಗೆ ಬಂದ್ಬಿಡು, ಬಾಡಿಗೆ ಬರ್ತೀನಿ. ಬೆಳಿಗ್ಗೆಯಿಂದ ಈ ಮಾತಾ ಒಂದು 10 ಸರಿ ಹೇಳಿದೆ ಕವ. 10 ಗಂಟೆಗೆ ಒಂದು 10 ಸರಿ ಹೇಳಿದೆ. 6 ಗಂಟೆಗೆ ಎದ್ದು 4 ಗಂಟೆಗೆ 10 ಸರಿ ಹೇಳಿದೆ ಅಂದರೆ ಒಂದು 10 ಸರಿ, ಗಂಟೆಗೆ ಅರ್ಧ ಗಂಟೆಗೆ ಒಂದು ಸರಿ ಹೇಳಿದೆ. ನೀವು ಕೊಡ್ತಾರ ಅನ್ನ ಒಂದೇ ಒಂದು ವರ್ಷದ ಮಕ್ಕಳು 3 ಸರಿ ಊಟ ಮಾಡ್ತಾರೆ. 1 ವರ್ಷದ ಮಕ್ಕಳು 3 ಸರಿ ಊಟ ಮಾಡ್ತಾರೆ. ಯಾವ್ದಾದ್ರು ಅಕ್ಕಪಕ್ಕದ ಮನೆಯವ್ರಿಗೆ ಅಥವಾ ನಿನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಯಾರಿಗಾರು ಸರಿ ಜಗತ್ತಲ್ಲಿ ಅದನ್ನು ತೋರಿಸ್ಬಿಟ್ಟು ನನ್ನ ಮೊಮ್ಮಗನಿಗೆ ಇದನ್ನು ಬ್ರೇಕ್ಫಾಸ್ಟ್ ಆಗಿ ಕೊಡ್ತಾಯಿದ್ದೀನಿ ಅಂತ ತೋರಿಸ್ಬಿಡು. ಅವ್ರೇನಾದ್ರು ಅದೇನು ಹೇಳ್ತಾರೆ ನಾನು ಕೇಳಿಸ್ಕೋಬೇಕು ಸರ್. ಹ್ಞೂ ಈಗ ನಾನು ಏನು ಕೊಡ್ಬೇಡ, ಆರಾಮಾಗಿ ಇರಿ, ನೀನು ಆರೋಗ್ಯ ತಿನ್ಕೊಂಡಿರು.
ಯೂರಿನ್ ಫಾರ್ಮುಲಾ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಹೋಗಿರೋದು. ಈಗ ಟಾಯ್ಲೆಟ್ಗೆ ಹೋಗೋರು ಅವರು ಬರ್ತಾರೆ, ಆಚೆ ಹೋಗೋರು. ಅಂದರೆ ಈಗ ಬೆಳಿಗ್ಗೆಯಿಂದ ಕೊಯ್ಯ ಕೊಸ ಅಂತಿದ್ದಾರಲ್ವ, ಸೊ ಊಟ ಇದೆ, ಬ್ರೇಕ್ಫಾಸ್ಟ್ ಇಲ್ಲ ಅಂತ. ಸೊ ನಾನೇನಾದರೂ ಈಗ ಬ್ರೇಕ್ಫಾಸ್ಟ್ ಬೇಜಾರು ಮಾಡಿಕೊಂಡು ಬನ್ನೂರು ಬಿಟ್ಟು ಏನಾದ್ರು ಮೈಸೂರಿಗೆ ಹೊರಟೋದ್ರೆ ಪುನಃ ವಾಪಸ್ ಮೈಸೂರಿಂದ ಕರೆಸ್ಕೊತೀನಿ ಅಂತ ಅವರು ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾರಲ್ಲ. ಅಂದರೆ ಯೂರಿನ್ ಫಾರ್ಮುಲಾ ಅಂದರೆ ಜಮ್ಮು ಕಾಶ್ಮೀರ ಐಡೆಂಟಿಟಿ ಫಾರ್ಮುಲಾ ಹೇಳಿದ್ದೀನಲ್ಲ, ಸೊ ಅದು ಜಮ್ಮು ಕಾಶ್ಮೀರ ಕಂಪ್ಲೇಂಟ್ ಲೆಟ್ರಲ್ಲಿದೆ. ಜೊತೆಗೆ ಒಂದು VI ನವೀನ್ ಸೋಷಲ್ ಮೀಡಿಯಾ ಯೂಟ್ಯೂಬಲ್ಲೇನೋ ಇರ್ಬೋದು ಅಂದ್ಕೊಳ್ತೀನಿ. ಜಮ್ಮು ಕಾಶ್ಮೀರ ಐಡೆಂಟಿಟಿ ಫಾರ್ಮುಲಾ ಚೆಕ್ ಮಾಡಿ. ಸೊ ಜಮ್ಮು ಕಾಶ್ಮೀರ ಐಡೆಂಟಿಟಿ ಫಾರ್ಮುಲಾ ಇಂಪ್ಲಿಮೆಂಟೇಷನ್ ಮಾಡ್ತಿರೋದು. ಅಂದರೆ ಈಗ ಬನ್ನೂರು ಬಿಟ್ಬಿಟ್ಟು ನಾನು ಮತ್ತೆ ಮೈಸೂರಿಗೆ ಹೋಗಿ ಮೈಸೂರಿಂದ ಮತ್ತೆ ಬನ್ನೂರು ಬರಬೇಕು ನಾನು. ಸೊ ಇದು ಜಮ್ಮು ಕಾಶ್ಮೀರ ಐಡೆಂಟಿಟಿ ಫಾರ್ಮುಲಾ. ಜೊತೆಗೆ ಜಮ್ಮು ಕಾಶ್ಮೀರ ಐಡೆಂಟಿಟಿ ಫಾರ್ಮುಲಾ ಅದರೊಳಗೆ ಯೂರಿನ್ ಫಾರ್ಮುಲಾ ಕೂಡ ಇರುತ್ತೆ. ಸೊ ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ತೋರಿಸ್ಕೊತಾ ಇರೋದು ಇದೆಲ್ಲ ಕತೆ. ಇಲ್ಲಿ ತೊಂದರೆ ಕೊಡ್ತಿರೋದು ಏನಕ್ಕೆ ಅಂದರೆ ಊಟನೂ ಕೊಡದೆ, ಸೊ ಬನ್ನೂರು ಬಿಟ್ಬಿಟ್ಟು ಮೈಸೂರಿಗೆ ಹೋಗ್ಬಿಡಿ ಅಂತ, ಮೈಸೂರು ಹತ್ರ ನಂಜನಗೂಡು ಹೋಗಲಿ ಅಂತ, ಪುನಃ ಈಗಿನ ಅಲ್ಲಿಂದ ವಾಪಸ್ ಬರಬೇಕು, ಆ ಥರ ಮಾಡ್ಕೋತಾರೆ. ಟಾಯ್ಲೆಟಿಂದ ಬರ್ತಿರೋದು. ಗೊಜ್ಜು ಕಲಿಸಷ್ಟು ಇಲ್ವಲ್ಲವ ನಿನ್ನ ಕತೆ. ತಂದೆ ಇಲ್ವಲ್ಲಪ್ಪ, ಯಾರಪ್ಪ ತಂದು ಕೊಟ್ಟವು? ಹೋಗಿ ಬಿಡವ, ಏನು ಮಾಡಬೇಡ ಬಿಡವ. ಬಿಸ್ಕೆಟ್ ಐತೆ. ದಿವ್ಸಕ್ಕೆ ಇಲ್ಲದೆ ಅಷ್ಟು ಇದ್ದಿದ್ದಕ್ಕೆ ಇನ್ನೊಬ್ಬರು ಮನೆ ತಗೋಬೇಕು. ಇಲ್ಲರೆ ಇಲ್ಲೇ ಅಂಶ ತಗೊಂಡು ಗೊತ್ತಿಸ್ಕೊಂಡು ಯಾವಾಗ ತಿಂತೀವಿ ನಾವು. ಎಲ್ಲ ಲಕ್ಷ್ಮೀ ನಡೀತಿತ್ತು ಅಂತ ಹೇಳ್ತಿದ್ದೆ. ತಂದೆ ಕಸ್ಬಡ್ಡಿ ಹಂಗೆ ಅದೇ ಸಾಯಂಕಾಲ ತಾನೇ. ಹಾಲು ಕಾಯಿಸ್ತೀನಿ. ಹ್ಞೂ ಈಗ ಅದನ್ನೇ ಕಲಸಿ ನೀವು ಚಲೋ ಕೊಡ ಬೇಡ. ಅದೇ ಒಂದು ವರ್ಷದ ಮಕ್ಳಿಗೂ ಸಾಕಾಗಲ್ಲ. ನೀನು ಅದನ್ನು ಹಾಕ್ಕೊಡ್ತೀನಿ ಅಂದಿಲ್ಲವ. ಊಟ ಬೇಡ ಅಂತೇಳಿ ಇವಾಗ ನಾನು ಸುಮ್ಮೀರ ಅಚ್ಚುಕಟ್ಟಾಗಿ ಹಾಕ್ಕೊಡ್ತೀನಿ 4 ಸರಿ 5 ಸರಿ ಕೇಳ್ತಿದ್ದೆ. ಅದು 1 ವರ್ಷದ 4 ಸರಿ 5 ಸರಿ ಕೇಳ್ತೀನಿ ಹಾಕ್ಕೊಡ್ತೀನಿ ಅಂತ. ಅದು 1ನೇ ಕ್ಲಾಸದ ಮಕ್ಳಿಗೂ ಸಾಕಾಗಲ್ವಲ್ಲವ. 1ನೇ ಕ್ಲಾಸ್ ಅಲ್ಲ, 1 ವರ್ಷದ ಮಕ್ಳಿಗೂ ಸಾಕಾಗಲ್ವಲ್ಲವ ಅದು. ನಾನು ಅದನ್ನೇ ಹೇಳ್ತಾ ಇರೋದು. 1 ವರ್ಷದ ಮಕ್ಳಿಗೂ ಸಾಕಾಗದೇ ಇರೋಷ್ಟು ಅನ್ನವ ಹಾಕ್ಕೊಡ್ತೀನಿ ಅಂತ 4 ಸರಿ ಯಾಕೆ ಹೇಳಿ. ಊಟ ಅಡುಗೆ ಮಾಡಿಲ್ಲ ಅಂದ್ಬಿಟ್ಟು ಸುಮ್ಮನಿರು. ನಾನು ಸುಮ್ಮನೆ ಹಾಕ್ಕೊಡ್ತೇನೆ ಕೇಳಿದ ಸುಮ್ಮನಿಲ್ವಾ ಅಂತ ಹೇಳಿದ್ದು ನಾನು. 1 ವರ್ಷದ ಮಕ್ಕಳೇ 2 ಸರಿ 3 ಸರಿ ಊಟ ಮಾಡ್ತಾವೆ ಅಷ್ಟ. ಏನಪ್ಪ ಮಾಡೋಣ?
ನಾನು ಅದನ್ನೇ ಅಲ್ವಾ ಹೀಗೆ ಮಾಡು ಹಾಕು ಅಂತ ನಾನು ಬೇಡ ಅಂತ ಹೇಳಿಲ್ವಾ, ಸುಮ್ಮನಿರು ಅಚ್ಚುಕಟ್ಟಾಗಿ. ನಾನೇ ಹೇಳಿಲ್ವಾ, ನನಗೆ ಗೊತ್ತಿಲ್ವಾ ಸತ್ಯಾಂಶ. ನಿನಗೆ ಇವತ್ತು ಗೊತ್ತು, ನನಗೆ ನಾಳೆದು ಗೊತ್ತು. ಹೇಳ್ತಲ್ವಾ, ಮುಂದಕ್ಕೆ ಇನ್ನೂ ಶೆಡ್ಡಿಂಗ್ ಕಟ್ಟ ಜಾಸ್ತಿ ಆಯ್ತದೆ, ಇದೆಲ್ಲ ಇನ್ನೂ ಜಾಸ್ತಿ ಆಯ್ತದೆ, ಈಗಲೇ ಎಚ್ಚೆತ್ಕೊಂಡಿರಿ ಅಂತ. ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದ್ರ ಬಗ್ಗೆ ಬುಟ್ಟಾಕ್ಬಿಟ್ಟು ಸುದ್ದಿರು. ದೇವರು ಕರ್ಮಫಲ ಕೊಡ್ತಾವನೆ ಅಷ್ಟೆ. ಕಾರ್ಯ ಸಾಧನೆ ಮಾಡಬೇಕು ಅಂದರೆ ಎಲ್ಲ ಕೆಲಸನೂ ಮಾಡಬೇಕಾಯ್ತದೆ ಕವ. ಅಂದ್ಕೊಂಡಿರೋ ಕೆಲಸ ಸಾಧಿಸ್ಬೇಕು ಅಂದರೆ ಹೊಟ್ಟೆ ಹಸ್ಕೊಂಡು ಇರಬೇಕು, ಬಟ್ಟೆ ಬಿಟ್ಬಿಟ್ಟು ಇರಬೇಕಾಗ್ಬರ್ತದೆ. ಹೊಟ್ಟೆ ಎಲ್ಲ ಬಿಟ್ಬಿಟ್ಟೆ ಕೆಲಸ ಮಾಡಬೇಕು. ಹೊಟ್ಟೆ ಕಟ್ಟಿ ಕೆಲಸ ಮಾಡೋದು ಅಂತ ಅದಕ್ಕೆ ಅಲ್ವ ಹೇಳೋದು. ನಾವು ಅಂದ್ಕೊಂಡಿರೋ ಕೆಲಸ ಸಾಧಿಸ್ಬೇಕು ಅಂದರೆ ಕಷ್ಟಪಡಬೇಕು. ಏನಿಲ್ಲ, ಮಾಡಲೇಬೇಕು. ನಾನು ನಿನ್ನ ಬಗ್ಗೆ ಹೇಳ್ತಿರೋದಲ್ಲ, ಸದ್ಯಕ್ಕೆ ಊಟ ಇಲ್ಲ ಅಂತ ಹೇಳಿದ್ದು ನನಗೆ ನೀನು. ನಾನು ನನ್ನ ಬಗ್ಗೆ ಹೇಳ್ತಾ ಇರೋದು. ಯಾವುದು ಮುಗಿಯಲ್ಲ ಕಬ, ನಾವು ಸತ್ತ ಮೇಲೂ ನಮ್ಮ ಕತೆ ಇದ್ದೇ ಇರುತ್ತೆ. ನಾನು ನಿಂದಕ್ಕೆ ಹೇಳ್ತಾ ಇರೋದು ಇವಾಗ. ಈಗಲೂ ನಾನು ನಿನ್ನ ಕತೆನೇ ಹೇಳ್ತಾ ಇರೋದು. ಈಗ ಎಲ್ಲೂ ಎಂಥದ್ದು ಮುಗ್ದಿಲ್ಲ. ಈಗ ನನ್ನ ಕತೆ ನಾನು ನೋಡ್ಕೊತಾನೆ, ಯಾವಾಗ ತೊಂದರೆ ಕೊಡ್ತಾ ಇಲ್ಲ. ಇದ್ರೆ ಉಣ್ತೀನಿ ಶಿವ ಅಂತ ಮನೆ ಕಟ್ತೀನಿ, ಒಬ್ಬರು ಹೇಳ್ತಾ ಇಲ್ಲ. ಹಂಗೆ ಅನ್ಭವಿಸ್ತಾ ಇದ್ದೀವಿ ಅಷ್ಟೇ. ಇನ್ನೊಬ್ಬರಿಗೆ ಹೇಳ್ಕೊಂಡು ಅವಮಾನ ಮಾಡ್ಕೊಂಡು, ಅಯ್ಯೋ ಹಂಗೆ ತಿಂದಿತ್ತು, ಹಂಗೆ ಆಡ್ತಿದ್ದು, ಹಂಗೆ ಇಟ್ಟಿದ್ದು ಕೊಟ್ಟಿದ್ದು ನೋಡು ಆಗ್ತದೆ. ಅದಕ್ಕೆ ಎಷ್ಟೊತ್ತು ಗಂಟೆ ಅಲ್ಲಿಗೆ ತಂದು ಕೂತಿದ್ದೇವೆ. ಇಷ್ಟನ್ನು ಕುಂತ್ಬಿಟ್ಟು ಹಾಲು ಒಂಚೂರು ಉಪ್ಪು ಎಷ್ಟೊತ್ತು ಗಂಟೆ ಸಾಕ್ತೆ. ಎಲ್ಲ ಅಶ್ವಿನಿ ದೇವತೆಗಳು ತಥಾಸ್ತು ಒಂದು ಎಲ್ಲ ನಿಜ ಆಗ್ಬಿಟ್ಟದೆ. ನಿಜನೇ, ಸುಳ್ಳು ಹೇಳೋದು. ಸುಳ್ಳು ಹೇಳಿದ್ರು ಎಲ್ಲ ನಿಜ ಆಯ್ತದೆ ಕಣ್ಬಿಡವ. ಸುಳ್ಳು ಹೇಳಿ ಎಲ್ಲ ನಿಜ ಆಗಿರೋದು. ಈಗ ಪುಟ್ಟಸ್ವಾಮಿಯವರೆಲ್ಲ ಮಡಿಕೊಂಡು ಏನೂ ಇಲ್ಲ ಈಗ ಅಣ್ಣನ ಲೆಕ್ಕಕ್ಕೆ ತಗೋ. ನಾನು ನಮ್ಮ ಅಪ್ಪನ ಎಲ್ಲ ಅಳಿಯಲ್ಲ ಮಗಳ ಗಂಡ. ನಾನು ಹೇಳ್ತೀನಿ ಕೇಳ್ತಾನೆ. ನಾವೊಂದು ಮಾತು ಹೇಳ, ನಿನಕ್ಕಿಂತ ನಮ್ಮಣ್ಣ 1000 ಪಾಲು ಒಳ್ಳೆ ಕೆಲಸಗಳು ಮಾಡೈತೆ, ದೊಡ್ಡ ಕೆಲಸಗಳು ಮಾಡೈತೆ. ನಿನಗೆ ಗೊತ್ತಿಲ್ಲ ಅದು ಅಷ್ಟೇ. ಹೇಳ್ತಿಲ್ವ, ನಿನಕ್ಕಿಂತ ದೊಡ್ಡ ಕೆಲಸಗಳು ಅಣ್ಣ ಮಾಡೈತೆ, ನಿನಗೆ ಗೊತ್ತಿಲ್ಲ ಅಷ್ಟೇ. ಅದು ನೀನು ನೋಡಿ ಮಾಡಿರ್ಬೋದು, ಆದರೂ ನಾನು ಅಣ್ಣನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ನಿನಕ್ಕಿಂತಲೂ 1000 ಪಾಲು. ನಾನು ಒಳ್ಳೆಯವನು ಅಂತ ಹೇಳ್ತಾ ಇಲ್ಲ, ನಾನು ಒಳ್ಳೆಯವನು ಅಂತ ಹೇಳ್ತಾ ಇಲ್ವಲ್ಲ. ನಾನು ನಿನಕ್ಕಿಂತ 1000 ಪಾಲು ದೊಡ್ಡ ಕೆಲಸಗಳು ಮಾಡೈತೆ ಅಂತ ನಾನು ಹೇಳ್ತಾ ಇರೋದು. ಯಾಕೆಂದರೆ ನಾವು 4-5 ಮದುವೆ ಸಾಲ ಸೋಲ ಎಲ್ಲ ಹೊತ್ಕೊಂಡು ತೀರಿಸಿ ಮಾಡಿ ಯಾರು ಕೆಲವು ಇವತ್ತು ಮಾಡೋಳೆ ಅಂತ ಒಂದು ಮಾತು ಕೇಳ್ತಾರ. ಮಾಡಿರೋರು ಒಳ್ಳೆಯ ಹೆಸರು ಇರೋದು, ಮಾಡಿರೋರು ಬರಲ್ಲ. ಅದು ಸತ್ಯ ಅನ್ನೋದು ಗೊತ್ತು. ಮದುವೆ ಮಾಡೋದು ಬಿಡೋದೆಲ್ಲ ಬಿಡು. ನೀ ಮದುವೆ ಮಾಡಿದಾಗ ನೀನು ನಂಜುಂಗೂಡ ಯಾರು ಹೆಲ್ಪ್ ಮಾಡಿಲ್ವಾ ನಿನಗೆ? ಯಾರು ಮಾಡಿಲ್ಲ. ಕರಿ ನನ್ನ ಎದುರಿಗೆ ಎಲ್ಲರೂ ಮಾಡಿದವಳು. ನಾನು ಸಾಲ ಸೋಲ ಮಾಡಿ ಮೈಸೂರು ಮನೆ ಮಾರ್ಬಿಟ್ಟು ವಾರಗಿದ್ದೀವಿ ಮನೆಯವ್ರಿಗೆ ಎಲ್ಲ ಕೆಲಸನೂ ಸಾಲನ ಮುಗಿಸಿ ಹೋದ್. ಈಗ ಮೊನ್ನೆ ಮಾರಿದ್ದಲ್ವಾ ವಾದ? ಅದು ಹೆಂಗವ ನೀನು ಎಲ್ಲ ಬಡ್ಡಿ ಕಟ್ಕೊಂಡು ಹೆಂಗೆಂಗೋ ಕಾಲ ಕಳೆದೆ. ಹಂಗೆ ಹೇಳು. ಈಗ ನೀನು ಮದುವೆ ಮಾಡಿ ನೀನು ಮನೆ ಮಾರಿದಾಗ ಯಶವಂತ ಸಂತೋಷಕ್ಕೆ ಮದುವೆ ಆಗಿದ್ರು ಅನ್ಸುತ್ತೆ. ಇಲ್ಲ ಅಂದವ್ರು ಯಾರು? ಅಲ್ಲಿವರೆಗೂ ಬಡ್ಡಿ ಕಟ್ಟಿ ಸುಸ್ತಾಗಿ ಕಡೆಗೆ ತೀರ್ಮಾನ ತಗೊಂಡಾಗ ಮಾಡಿದ್ದು. ನಾನು ಅದಕ್ಕೆ ಅಲ್ವಾ ಶೋಭನ್ ಮಗಳು ಮದುವೆಗೆ ಬಂದಿದ್ದು. ನೋಡವ ಅದು ಹೆಂಗೈತೆ ನಿಮ್ಮ ತಲೆಮಾರು ಜನಗಳು ನೋಡೋದ ಅಂತಲೇ ಬಂದಿದ್ದು. ನೋಡಿದ್ದಾಯಿತು. ನಮ್ಮ ಕೈಲಾದಷ್ಟು ಮಾಡ್ದು ಮುಗೀತು. ಈಗ ನೋಡಿ ಶಿವ ಅಂತ ಹೆಂಗೋ ಕಾಲ ಕಳೀತು ಅಷ್ಟೇ. ಒಬ್ಬರ ಹತ್ರ ಹೋಗಿ ಔಷಧ ಬೇಡ. ಒಗ್ಗರಣೆ ಹಾಕೊಂತಿದ್ದೀನಿ, ಎಣ್ಣೆ ಇಲ್ಲ, ಈರುಳ್ಳಿ ಸಾಕು, ಈರುಳ್ಳಿ ಅಂತೀನಿ, ಎಣ್ಣೆಗೆ ಒಗ್ಗರಣೆ ಮೆಣಸಿಕಾಯಿ ಇಲ್ಲ, ಅದಿಲ್ಲ ಇದಿಲ್ಲ ಅಂದ್ಕೊಂಡು ಹೋಗ ಅಂತಂದ ಹಾಲು ಹಾಕೊಂಡು ತಿಂದ್ಕೊಳ್ತೀನಿ. ಅದೇ ಶನಿ ಪ್ರಭಾವ ಅನ್ನೋದು, ಅದೇ ಕರ್ಮಫಲ ಅನ್ನೋದು. ಮಾಡಿದ್ಯೋ ಮಡಗಿದ್ಯೋ. ನಾನು ಸರ್ವಿಸ್ನಲ್ಲಿ
4 ಜನ ಒಳ್ಳೇದು ಅಂತ ಹೇಳೋಕ್ಕೆ ಇವತ್ತು ನಾನು ಆರೋಗ್ಯವಾಗಿದ್ದೀನಿ ಅಷ್ಟೇ ಅದಕ್ಕೆ ಅಲ್ವಾ ರಾಡು ಗೀಡೆಲ್ಲ ಹಾಕಿ ನೀ ಬಿದ್ದು ಡ್ಯಾಮೇಜ್ ಮಾಡ್ಕೊಂಡ್ರು. ಜನ್ಮಾಂತದ ಪುಣ್ಯ ಅಂತ ಜನನೇ ಅಂದ್ರಲ್ಲ. ಹಾಂ ಅದೇ ಕನ್ನದ ರಾಡು ಇವತ್ತು ತೆಗ್ದಿಲ್ಲ, ಬೆನ್ನಿನ ಮೂಡಲ್ಲಿ ಬಿಟ್ಟವ್ರೆ, ತೆಗೆದ್ಬಿಟ್ರೆ ನಾನೇ ಇರಲ್ಲ. ಅದಕ್ಕೆ ಹಂಗೆ ಚೆನ್ನಾಗಿದ್ದು ನೋಡಿ ನಾನು ಕೆಲಸನ ಮಾಡ್ಕೊಂಡು ತಿಂತಾ ಇರೋದು. ಆಪ್ರೇಷನ್ ಮಾಡಿ ಒಳಗಡೆ ರಾಡ್ ಹಾಕಿದ್ರು ಸಹಿತ ಯಾರು ಹತ್ರನೂ ಹೋಗಿ ಮಾಡ್ರವ ಅಂತ ಮಾಡಿಸ್ಕೊಳ್ದೆ ಸ್ವಂತವಾಗಿ ಮಾಡ್ಕೊಂಡು ಇನ್ನೊಬ್ರು ಮಾಡೋ ಅಷ್ಟು ಮಟ್ಟಿಗೆ ಮಾಡ್ಕೊಂಡು ಕೂತಿರೋದು. ಅಯ್ಯೋ ರಾಡ್ ಹಾಕವ್ರೆ ನಮಗೆಲ್ಲ ಮಾಡೋಣ ಅಂತ ಯಾವನ್ ಕರ್ಕೊಂಡೋಗಿ ಒಂಚೂರು ಮಾಡ್ತಾ ಇಲ್ಲ, ನೋಡ್ತಾ ಇಲ್ಲ. ಅವ್ರಿಗೂ ಅದೇ ಕತೆ ಕಂಡ್ಬಿಡವ. ಬೇಡ ಅವ್ರು ಯಾರಿಗೂ ಬೇಡ ಅಂತ ಹೇಳ್ತಾರೆ, ನಮ್ಮ ಕಷ್ಟ ಇನ್ನೊಬ್ಬರು ಬೇಡ, ದೇವ್ರಿಗೆ ಬೇಡ್ತಾವೆ ನಾನು. ನೀನು ಬೇಡೋ ಬಿಡೋ, ದೇವರು ಕರ್ಮಫಲ ಕೊಟ್ಟೇ ಕೊಡ್ತಾನೆ, ಕರ್ಮಫಲ ಕೊಡದೇ ಇದ್ದಾನೆ. ಬೇಡ ನಮ್ಮ ಕೆಲಸ ಕೊಡೋದು ಬಿಡೋದು ಅವ್ನು ಸೇರೋದು. ಬೇಡದೆ ಕೂತ್ಕೊಂಡ್ಬಿಟ್ರೆ ಆ ದೇವ್ರು ಬಂದು ನಮಗೆ ಬೇಡ ಅಂತ ಹೇಳಲ್ಲ. ಕಷ್ಟ ನಾವು ಹೇಳ್ಕೊತೀವಿ, ಒಳ್ಳೇದು ಮಾಡೋದು ಮಾಡ್ತಾನೆ, ಇಲ್ಲ ಮಾಯ ನಾಳೆ ಬರ ಮಾಡ್ಬೇಕು ಮಾಡ್ತಾನೆ, ಉಳಿದಂತ ಅವ್ನು ಸೇರೋದು, ಕೇಳೋದು ನಮಗೆ ಸೇರೋದು. ಸದ್ಯಕ್ಕೆ ಜನ ಒಳ್ಳೇದು ಅಂತಾರಲ್ಲ ಅಷ್ಟಕ್ಕೆ ಸಾಕು. ಒಬ್ಬ ಹೆಣ್ಣೆಂಗಸು ಎಲ್ಲ ಯಾವಾಗೂ ಮಾಡಿ ಇವತ್ತು ಸರಿ ಅನಿಸ್ಕೊಂಡಿಲ್ಲ, ಅಷ್ಟು ಸಾಕು, ಹೋಗವ ನಿನಗೆ ಮಾಡಿ ಅನ್ಕೊಂಡು ಅಂತಾರಲ್ಲ ಅದೊಂದು ಮಾತು ಸಾಕು. ಇಂದಿರಾ ಗಾಂಧಿ ದೇಶನೇ ಆಳೋದಕ್ಕವ ಈಗ ಮಾತೇಳವ ಕೇಳಲಿ, ಇಷ್ಟು ದೊಡ್ಡವರಾಗಿ ಮಕ್ಕಳಿಗೆಲ್ಲ ನ್ಯಾರ ಮಾಡಿ ಇವತ್ತು ಅವ್ರ ಜೀವನಕ್ಕೆ ಏನೇನು ದಾರಿ ಬೇಕೋ ಮಾಡಿಬಿಟ್ಟಾಯಿತು. ಇವತ್ತಿನವ್ರಿಗೂ ಅವ್ರಿಗೆ ಹೋಗಿ ಒಂದು ದಿವಸ ತೊಂದರೆ ಕೊಡೋಕ್ಕೆ ಇಷ್ಟಪಡ್ತಾನೆ. ಒಬ್ಬಳೇ ಒಂದು ಮನೆ ಒಳಗಡೆ ಇದ್ರೆ ಉಂಟು ಇದ್ರೆ ನೋಡೀಗ ಗಂಟೆ ಎಷ್ಟು, ಈಗ ಒಂಚೂರು ಸಾರು ಅನ್ನ ತಿಂತಾ ಇದ್ದೀನಿ ನಮ್ಮ ತುತ್ತ, ಅಷ್ಟು ಅನುಭವಿಸಿದ್ರು ಒಬ್ರಿಗೂ ತೊಂದರೆ ಕೊಡ್ದೇನಿ. ಈಗ ಕೇಳಿದ್ರು ಆಸೆ ಹೋಯ್ತಲೆ, ನಾಶ ಮಾಡಿದೆವ ಆಯಿತು, ಏನು ಮಾಡಿದ್ವಿ ನಾನು, ಏನು ಮಾಡೋದು, ಚಪಾತಿ ಹಾಕಿದ್ದೆ ಅಂದರೆ ತಿಂತಾ ಇರೋದು. ಈಗ ನನ್ನ ಕಷ್ಟನ ಒಬ್ಬರು ಇವತ್ತು ಒಂದು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಹೇಳೋದೇ ಇಲ್ಲ ಅಲ್ವಾ. ಆಸಾಸುರ ಮಕ್ಕಳೆಲ್ಲ ಹಾಕಿದ್ರೆ ಮೇಡಮ್ ಮಾಡಿ ಹಿಂಗೆ ಅಂತ ಹಾಕ್ತಾರೆ, ಅದೇ ಹಾಕ್ಬೇಕು. ಅವ್ರಿಗೆ ಒಳ್ಳೆ ಹೆಸರಿನಿಂದ ನಾನು ನನ್ನ ಕಷ್ಟ ಬಿಟ್ಕೊಡಲ್ಲ. ಅಲ್ಲಿದ್ದಿದ್ದೆ ಹಾಕವ ಆಯಿತು, ಅದು ಹಾಗೆ ಬಿಡು. ತಿಂದೇನೆ ನಾನು ತಿಂದ್ಬಿಟ್ಟು ಇಟ್ಕೊಂಡು ಕೂತಿರೋದು. ಅಂದರೆ ನೀನು ತಿಂತಾರ ಕೊಡ್ತೀನಿ ಅಂತ. ಇನ್ನೇನು ಈಗ ತಿನ್ಬಿಟ್ಬಿಟ್ಟಿರೋದು ಎಂಜಿಲ ಅಲ್ವಾ, ಇನ್ನೇನದು ನೀನು ತಿನ್ಬಿಟ್ಟು ಈಗ ಬೋಸಿಲಾಕ ತಿಂತಾ ಇದೆ, ಅದು ಎಂಜಿಲ ಅಂತಿದೆ, ಇನ್ನೇನು ಎಂಜಿಲ ಅಲ್ಲದೆ ಇನ್ನೇನದು ಮೊಮ್ಮಕ್ಳಿಗೆ ಆದತ್ತೆ. ಈಗ ನಾನು ತಿನ್ಬಿಟ್ಟು ಕೊಟ್ಬಿಟ್ಟು ತಿನ್ಬಿಟ್ಟೆ, ನೀನು ನಾನು ತಿನ್ಬಿಟ್ಟು ಕೊಟ್ಟರೆ ತಿನ್ಬಿಟ್ಟೆ. ಬೇರೆ ಮನೇಲಿ ಹೇಳ್ತಿದ್ದಾನ ಮೊಮ್ಮಕ್ಕಳು ಮಕ್ಕಳು ತಿಂತಾರೆ. ಮಾಡ್ಕೊಂಡು ನೆಮ್ಮದಿ ಇದ್ದೀನಿ, ಯಾರ ಸಮಸ್ಯೆ ಕೈದಾಗವ್ರು ನಾನು ಏನು ಮಾಡಬೇಕು ಎಲ್ರಿಗೂ ನಾನು ಯಾರ ತಾವು ಇಸ್ಕೊಂಡಿಲ್ಲ ಕವ. ಕೈದಾಗವ್ರಿಗೆ ಇನ್ನೂ ಒಂದು ಪಕ್ಷ ಹೇಳ್ತೀನಿ ಕೇಳಿಸ್ಕೊ, ನಾನು ಯಾರ ತಾವು ಇಸ್ಕೊಂಡಿಲ್ಲ. ಇನ್ನೂ ಒಂದು ಪಕ್ಷ ನನ್ನ ಹೆಸರು ಹೇಳ್ಕೊಂಡು ಏನಿಲ್ಲ, ಚಿಕ್ಕ ಮಗ ಅಲ್ಲ, 40 ವರ್ಷ ದಡಿ ನಾನುವೇ. ಆದರೂ ಕೆಲಸ ನಿನಕ್ಕಿಂತ 1000 ಪಟ್ಟಿಗೆ ಆಲ್ರೆಡಿ ಮಾಡಿದ್ದೀನಿ. ಬೆಳಕಿಗೆ ಮದುವೆ ಮಾಡೋದು ಒಂದು ಕೆಲಸವ ಅಲ್ಲ, ಮದುವೆ ಮಾಡೋದು ಒಂದು ಕೆಲಸ. ನನಗೆ 40 ವರ್ಷಕ್ಕೆ ಮದುವೆ ಮಾಡೋಂಥ ಕೆಲಸ ಬಂದದೆ ಹೋಗಲಿ. ನೀನು ನಿಮ್ಮವ್ವ ನಿನಗೆ 15 ವರ್ಷಕ್ಕೆ ಮದುವೆ ಮಾಡಿಲ್ಲ, ನೀವು 30 ವರ್ಷಕ್ಕೆ ಮದುವೆ ಮಾಡಿದೆ. ನಮ್ದು ಇನ್ನೂ ಮಾಡೋ ಟೈಮ್ ಬಂದಿಲ್ಲ, ಮಾಡ್ದಾಗ ಈಗ ಇಬ್ಬರು ಹೆಣ್ಮಕ್ಳನ್ನ ದತ್ತು ತಗೋಬೇಕು ಅಂದ್ಕೊಂಡಿದ್ದೀನಿ ನಾನು. ಇಬ್ಬರು ಹೆಣ್ಮಕ್ಳನ್ನ ದತ್ತು ತಗೋಬೇಕು ಅಂದ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ. ನಾನು ತಗೊಂಡವ್ರಿಗೆ ಮದುವೆ ಮಾಡದೇ ಇರೋಕ್ಕಾಗದ, ಊರವರೆಲ್ಲ ನೋಡೋಂಗೆ ಜೋರಾಗಿ ಮದುವೆ ಮಾಡಬೇಕು, ಮಾಡ್ತೀನಿ. ಕೋಟಿಗಟ್ಟಲೆ ಖರ್ಚು ಮಾಡಬೇಕಾಗ್ಬರ್ತದೆ, ಮಾಡ್ತೀನಿ. ನಾ ಮಾಡ್ತೀನಲ್ಲ. ಈಗ ಬನ್ನೂರಲ್ಲಿ ಹೇಮಾದ್ರಮ್ಮನ ಹಬ್ಬದ ದಿವಸ ಸಾಮೂಹಿಕ ವಿವಾಹ ಮಾಡಬೇಕು ಅಂತ ಅರಸ್ಕೊಂಡಿದ್ದೀನಿ, ಮಾಡ್ತೀನಿ ಅದನ್ನು. ನಿನ್ನ ಮಕ್ಳಿಗೆ ಮದುವೆ ಮಾಡಿದೆ, ನಾನು ಊರವ್ರಿಗೆಲ್ಲ ಮಾಡ್ತೀನಿ. ದೇವ್ರು ನಮಗೆ ಕೊಟ್ಟವನೇ ಶಕ್ತಿನ ನಾವೆಲ್ಲರಿಗೂ ಕ್ಲೀನಾಗಿ ತೊಳ್ಕೊಳ್ಳೋಷ್ಟು ನೀರು ಕೊಡ್ತೀವಿ.
ಕಾಡು ಬಾ ಅಂತಾರೆ ಊರಿಗೆ ಹೋಗಿ ಅಂತಾರೆ ಅದೇ ಕೆಲಸ ಮುಗಿಸ್ತಾರೆ ಸಾಕು ನಮ್ಮಲ್ಲಿ ನಿಯತಿ ಈಗಲೇ ತಗೋ. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರಕಾಶ್ ಅವನೇ, ಪಕ್ಕದಲ್ಲಿ ಪ್ರಕಾಶ್ ಅವನೇ, ಸುರೇಶ್ ಮಾವನ ಮಕ್ಕಳು ಒಬ್ಬ ಸಂಗೀತ ಮೊಬೈಲ್ ಸ್ಟೋರಲ್ಲಿ ಕೆಲಸ ಮಾಡ್ತಾವನೆ, ಯಶವಂತ ಸಂಗೀತ ಸ್ಟೋರಲ್ಲಿ ಮೊಬೈಲ್ ಕೆಲಸ ಮಾಡ್ತಾವನೆ, ಸಂಗೀತ ಮೊಬೈಲ್ ಸ್ಟೋರಲ್ಲಿ. ಇನ್ನೂ ಒಂದಷ್ಟು ಜನ ಸಂಗೀತ ಮೊಬೈಲ್ ಸ್ಟೋರಲ್ಲಿ 3-4 ಜನ ಕೆಲಸ ಮಾಡ್ತಾವ್ರೆ. ಅವ್ರ ಯೋಗ್ಯತೆಗೆ ಕಿತ್ತೋಗಿರೋ ಮೊಬೈಲ್ಗೆ ಒಂದು ಯಶವಂತನಿಗೆ ಫೋನ್ ಮಾಡಿಬಿಟ್ಟು, ನಂತ ಫೋನ್ ಐತೆ, ಆ ಫೋನ್ಗೆ ಒಂಚೂರು ಚಾರ್ಜರ್ ಇಲ್ಲ, ಚಾರ್ಜರ್ ಕೊಡೋ ಅಂದರೆ ಒಂದು ಚಾರ್ಜರ್ ₹1,000 ಕಣೋ ಈಗ ಅಂತಾನೆ. ಆ ಬಡ್ಡೆಯಿಂದ ತಿಂಗಳು ಸಂಬಳ ಎಣಿಸ್ತಾ ಇರೋದು ನಾನು ಕೆಲಸ ಕೊಡ್ಸಿರೋದಕ್ಕೆ. ಅದಿಲ್ಲ ಅವ್ರುಗಳಿಗೆ. ಯಶವಂತ ಒಂದು ಚಾರ್ಜರ್ ₹1,000 ಐತೆ ಕಣ ಅಂತಾನವ. ಫೋನೇ ರಿಸೀವ್ ಮಾಡಲ್ಲ. ಹಂಗೆ ಇದ್ದ. ನಾಳೆ ದಿವಸ ಬೂಟ್ ಕಾಲಲ್ಲಿ ಒದ್ದಿ ಅವ್ರು ಓನರ್ ಆಚೆಗೆ ಆಗ್ತಾನಲ್ಲ, ಆವಾಗ ಬರ್ತದೆ. ಇವಾಗಲ್ಲ ಗ್ಯಾಪ್ಕ ಬರೋದು. ನವೀನ ಇವಾಗ ಗ್ಯಾಪ್ಕ ಬರಲ್ಲ. ಬೂಟ್ ಕಾಲಲ್ಲಿ ಒದ್ದೆ ಅವ್ರು ಓನರ್ ಮನೆ ಕಳಿಸ್ತಾನಲ್ಲ, ಅವಾಗ ಗ್ಯಾಪ್ಕ ಬರೋದು. ಅದಕ್ಕೆ ಹೇಳೋದು ಸನಿ ಈಗ ದಾರಿ ಮಾಡ್ಕೊತಾನೆ ಎಗ್ಲೇರಕ್ಕೆ ಅಂತ. ನಾನು ಇವತ್ತು ಗಂಟೆ ಯಾರ ಮನೆಗೂ ಹೋಗಿಲ್ಲ ಕವ. ಒಂದು ಹೇಳ್ತೀನಿ ಕೇಳಿಸ್ಕೊ. ಆಯಿತು, ನಾನು ಯಾರ ಮನೆ ಇನ್ನೊಂದೇನು ಗೊತ್ತಾ, ನನಗೆ ಕಷ್ಟ ಬಂದರೂ, ನನಗೆ ತೊಂದರೆ ಬಂದರೂ ಬೇರೆಯವ್ರಿಗೆ ತೊಂದರೆ ಕೊಟ್ಟಿಲ್ಲ. ನಾನು ಬೇರೆಯವ್ರ ತಲೆ ಮೇಲೆ ಕಲ್ಲು ಹಾಕ್ಬಿಟ್ಟು, ಬೇರೆಯವ್ರ ಭವಿಷ್ಯಕ್ಕೆ ಕಲ್ಲು ಹಾಕ್ಬಿಟ್ಟು ನನ್ನ ಭವಿಷ್ಯ ಕಟ್ಕೊಂಡು ನಾನು ಯಾವತ್ತೂ ಕೆಲಸ ಮಾಡಿಲ್ಲ. ಇನ್ನು ನನ್ನ ಮನೆ ಜನಗಳು ಮಾಡೋರು ಬೇಕಾದ್ರೆ ನನ್ನ ತಲೆ ಮೇಲೆ ಕಲ್ಲೆತ್ತಾಕ್ಬಿಟ್ಟು ನನ್ನ ಭವಿಷ್ಯನೇ ಹಾಳು ಮಾಡಿಬಿಟ್ಟು ಅವರು ಕ್ಲೀನಾಗಿ ಒಲೆ ಹಸ್ಕ ಊಟ ಮಾಡಿರೋ ಜನಗಳವ್ರೆ. ನಾನು ನೋಡಿದ್ದೀನಿ. ಅದಕ್ಕೆ ಎಕ್ಸಾಂಪಲು ಯಶವಂತನೇ ತಗೋ, ಮಂಜು ಆಂಟಿ ಮಕ್ಕಳು, ಸುರೇಶನ ಮಕ್ಕಳೇ ತಗೋ. ನೀನು ಹೇಳ್ತಿದ್ದೆ ಅವ್ರ ಮಕ್ಕಳು ತಂದು ಹಾಕ್ತಾವ್ರೆ ತಿಂತಾವ್ರೆ ಅಂತ. ಈಗ ಯಶವಂತ ಒಯ್ತಾರೆ ಕೆಲಸ ಕೊಡ್ಸಿರೋದು ನಾನೇ, ಸುರೇಶ್ ಮಾವನ ಮಗ ಒಯ್ತಿರೋ ಕೆಲಸ ಕೊಡ್ಸಿದ್ದು ನಾನೇ. ಆದರೆ ಆ ಬಡ್ಡೆ ತವಕ್ಕೆ ನಿಯತ್ತಿಲ್ಲ. ಅದಕ್ಕೇನು ಹೇಳಿಯ, ನಾನು ಹೋಗಿದ್ದೀನಿ ಅವ್ರ ಮನೆ ಮುಂದಕ್ಕೆ. ನಾನು ಅವ್ರ ಮನೆ ಮುಂದಕ್ಕೆ ಹೋದ್ರೂ ತಡೀತೆ. ಯಾಕೆ ಹೇಳೋ, ಕೆಲಸ ಕೊಡ್ಸಿರೋನ ನಾನು. ಅವ್ರ ಮನೆಗೆ ಹೋಗಿ ಒಂದು ಊಟ ಮುಂದ್ರೂ ನಡೀತದೆ. ಆದರೂ ನಾವು ಕೆಲಸ ಮಾಡ್ತಿಲ್ವೇ? ನಾನು ಅದಕ್ಕೆ ಹೇಳಿದ್ದು, ನಾನು ಬೇರೆಯವ್ರ ಭವಿಷ್ಯನ ಹಾಳು ಮಾಡಿಬಿಟ್ಟು ನನ್ನ ಭವಿಷ್ಯ ಕಟ್ಕೊಳ್ಳೋಂಥ ಕೆಲಸ ಇವತ್ತು ಗಂಟ ಮಾಡಿಲ್ಲ, ಮಾಡೋದು ಇಲ್ಲ. ದೇವರು ಆ ಬುದ್ಧಿ ಕೊಟ್ಟಿಲ್ಲ, ಕೊಡೋದು ಬೇಡ. ಇನ್ನೊಂದು ಪಕ್ಷ ನಮ್ಮನೆ ಜನಗಳು ನನ್ನ ತಲೆ ಮೇಲೆ ಕಲ್ಲೆತ್ತಾಕ್ಬಿಟ್ಟು ನನ್ನ ಭವಿಷ್ಯನ ಹಾಳು ಮಾಡ್ಬಿಟ್ಟು ಅವ್ರ ಭವಿಷ್ಯನ ಉಜ್ವಲ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಕೊಂಡವ್ರೆ. ಆದರೆ ಮುಂದೊಂದು ದಿವಸ ಗೊತ್ತಾಯ್ತದೆ. ದೇವರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ನಂತ ಕಿತ್ಕೊಂಡು ನೋಡ್ತಾನೆ, ಅವರು ಕೊಟ್ಟು ನೋಡ್ತಾನೆ ಅಷ್ಟೇ. ಯಾರು ಬೇಳಕಾಳು ಏನು ಅಂತ ಭಗವಂತ ಜನಕ್ಕೆ ತೋರಿಸ್ತಾನೆ. ನಮ್ಮ ಸರ್ವಿಸ್ನಲ್ಲಿ ಭಗವಂತ ಏನು ಎಲ್ಲ ಜನಕ್ಕೂ ಮಾಡೋನು. ಹೆಣ್ಮಕ್ಳು ಸಾಕಬೇಕು, ಗಂಡು ಮಕ್ಕಳು ಸಾಕಬೇಕು, ಮೊಮ್ಮಕ್ಕಳು ಸಾಕಬೇಕು, ಒಳ್ಳೆ ಕೆಟ್ಟದ್ದು ಮಾಡಬೇಕು. ಅವ್ರ ಶಕ್ತಿ ಇರೋ ಗಂಟ ಅವ್ರ ಮಕ್ಕಳನ್ನ ಯಾರೋ ಮಾಡಬೇಕು ಅಂತಾರೆ. ಹುಟ್ಟವನ್ನ ಹೇಳೋದು ಹಂಗೆ ನಮ್ಮ ಕರ್ತವ್ಯ ನಾವು ಮಾಡಿ ಮುಗಿಸೀವಿ. ಯಾರಿಗೂ ಮೋಸ ಮಾಡಿಲ್ಲ. ಸದ್ಯ ಭಗವಂತನ ಕೇಳ್ಕೊತಾ ಇರೋದು, ಒಳ್ಳೆ ಸಾವು ಕೊಡಪ್ಪ, ಜೀವ ಇರೋ ತನಕ ಹೋಗೋದು. ಕಷ್ಟಪಟ್ಟು ಅವರು ಜೊತೆಗಿದ್ದು ಅವ್ರು ನೋವು ಕೂಡ ಮಾಡಬೇಡ. ಅದೇ ಉದ್ದೇಶ ಇಟ್ಕೊಂಡು ಇಲ್ಲಿ ಚೆಕ್ ಮಾತನಾಯ್ತು ಹೋದ. ಈಗ ಆಳ್ ಬೆಳಿಗ್ಗೆ ನಾನು 4 ಸರಿ 5 ಸರಿ ಹೇಳ್ದಕ್ಕ ಓ ಚೆಕ್ ಮಾತನಾಯ್ಕದ ಕತಿಯಾ ಹೆಂಗೇರು ಅಂತ ಅವನ ಮಾತು ಕೇಳೋದಕ್ಕೆ ಇವತ್ತು ಇರಿದ್ರೆ ಉಣ್ತೀನಿ ಇಲ್ವಾ ಶಿವ ಅಂತ ದಿಲ್ಕಲ್ಲಿ ಹೋಗ್ಬೋದು, ತೊಂದರೆ ಕೊಡಬೇಡ ಅಂತ ಇದ್ದೀನಿ. ಇದೇ ಇದನ್ನು ನಾನು ಸಾಯೋವರೆಗೂ ಭಗವಂತ ಕೊಟ್ಬಿಟ್ಟು ಸಾಕು. ಒಬ್ರಿಗೂ ನನ್ನಿಂದ ತೊಂದರೆ ಆಗಬಾರ್ದು. ಬೇಕಾದಷ್ಟು ಕರೀತಾರೆ ಮಂಜವ, ಕರೀತಾರೆ ಎಲ್ಲ ತಾತ್ಕಾಲಿಕ ಮಹಾಪುಣ್ಯ. 1 ವಾರ 15 ದಿವಸ 1 ತಿಂಗಳು ತಿರುದ್ರೆ ನಮಗದು ಆಗಿರೋ ಕೆಲಸ. ಎಲ್ಲೇ ಹೋದ್ರು 1 ವಾರ ಇರ್ಬೋದು, 15 ದಿವಸ ಇರ್ಬೋದು, 1 ತಿಂಗಳು ಮೀರಿದ್ರೆ ಇರ್ಬೋದು. ಅದ್ರ ಮೇಲೆ 1 ನಿಮಿಷ ಅಲ್ಲಿ ಗಂಟೆ ಎಷ್ಟೋ ಕಷ್ಟಗಳು. ಎಲ್ಲ ಅನುಭವಿಸಿದ್ದೀನಿ. ಯಾರ್ಯಾರ ಮನೆಗೆ ಹೋಗಿ ಏನೇನು ಅನುಭವಿಸೋನು ಅದೆಲ್ಲನೂ ಶಿವಂತ ಮಾತಾಡ್ತಾರೆ. ನಾನಂತ ಮಗ ಅಲ್ಲ. ನಾನು ಯಾರ್ದಾರು ಮನೆಗೆ ಹೋಗ್ತೀನವಲ್ಲ, ಅವ್ರು ಅವಮಾನ ಮಾಡಿದ್ರೆ ಅದೇ ಮನೆ ಉಣ್ಸಿ ಅಲ್ಲಿ ತುಳಸಿ ಕಟ್ಟೆ ಇಟ್ಬರೋ ಮಗ ನಾನು. ಉನ್ನತಿನ ವಿಷಯ ಹೇಳ್ತಾರೆ. ನಾನು ಯಾವುದೇ ಅಷ್ಟೇ ಹೇಳ್ತೀನಿ ಕೇಳಿಸ್ಕೊ. ನನಗೆ ಯಾರು ಅವಮಾನ ಮಾಡ್ತಾರೆ ಅವ್ರ ಮನೆ ಕೆಡಗಿ ಅಲ್ಲಿ ತುಳಸಿ ಕಟ್ಟೆ ಅಲ್ಲಿ ತುಳಸಿ ಕಟ್ಟೆ ಇಡೋ ಮಗ ನಾನು. ಇಟ್ಟು ತೋರಿಸ್ತೀನಿ ನೋಡ್ಬೇಕಾರೆ. ಎಲ್ಲಿಂದನೂ ಬಂದಿಲ್ಲ, ಏನು ಬೇಡ. ಸ್ವಲ್ಪ ಹಿಂಗೆ ಮಕ್ಕ ತಿರುಗಿಬಿಟ್ರೆ ನನಗೆ ಆ ಕಾಲದಿಂದ ಹಂಗೆ ಬಿಡುತ್ತವರು. ಆ ಗಳಿಗೆಯಲ್ಲಿ ನನ್ನ ಯಾವಾಗ ನಮ್ಮ ನಾನು ದ್ವೇಷ ಸಾಧ್ಯ. ನಾನು ಒಂದೇ ಸರಿ ಏನು ಹೇಳಲ್ಲ. ಈಗ ಎಷ್ಟೊಂದು ಜನ ಮನೇಲಿ ಅನ್ಕೋತಾರೆ, ಈಗ ನಮ್ಮಣ್ಣನೇ ನಮ್ಮಣ್ಣನೇ ನನ್ನ ಮನೆಯಿಂದ ಆಚೆ ಓಡಿಸ್ಬಿಡ್ತು. ಈಗ ತಾನು ಮನೆ ಬಿಟ್ಟು ಬಿದ್ದು ಸುತ್ತ ನಿಂತೋಗಿದ್ದ. ಅದು ಈಗ ಇಲ್ಲಿ ಕಂಡಿದೆ. ಇನ್ನೂ ಮುಂದೈತೆ ಮಾರಿ ಹಬ್ಬ ಅವ್ರಿಗೆ.
ಎತ್ತು ಮಕ್ಕಳನ್ನ ಮನೆಯಿಂದ ಹಾಸ್ಕಿ ನನಗೆ ಯಾರೇ ಹೇಳ್ತೀನಿ ಕೇಳಿಸ್ಕೊ, ನನಗೆ ಯಾರೇ ಏನೇ ಸಡನ್ನಾಗಿ ತೊಂದರೆ ಕೊಟ್ಟರು, ಅವಮಾನ ಮಾಡಿದ್ರು ಅಥವಾ ಏನೇ ಕಾಟ ಕೊಟ್ಟರು, ನಾನು ಹೇಳ್ತೀನಿ ಕೇಳಿಸ್ಕೊ. ದೊಡ್ಡವರು ನೋಡ್ಕೋಬೇಕು ತಾನೆ ಅಚ್ಚುಕಟ್ಟಾಗಿ. ಆಮೇಲೆ ಜನಗಳೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಎಲ್ಲರನ್ನೂ ನೋಡ್ಕೊಂಡು ಇರಬೇಕು ನಾವು. ದೊಡ್ಡವರು ಒಂದು ಮಾತು ಹೇಳೋರೆ, ಸೋತು ಗೆಲ್ಬೇಕು ಯಾವತ್ತು ಅಂತ. ನಾನು ಹಂಗೆ ಮಾಡೋದು. ಈಗ ಸದ್ಯಕ್ಕೆ ನನಗೆ ಅವಮಾನ ಮಾಡ್ರ ಸೋತ ಅನ್ನತ್ತ ಸುಮ್ಮನಿರ್ತೀನಿ, ಆದರೆ ಮಡಗಿದೀವಿ ಅಂತ ಗಂಟು ಮೂಟೆ ಕಟ್ಟಿರ್ತೀನಿ. ಸಮಯ ಬಂದಾಗ ತಿನ್ನಿಸ್ತೀನಿ ಅಷ್ಟೇ. ನನಗೆ ಅವಮಾನ ಮಾಡಿದ್ರ, ನನಗೆ ತೊಂದರೆ ಕೊಟ್ರ, ನಾನು ಹೇಳ್ತಿಲ್ವಾ, ಅವ್ರ ಮನೆ ಎಲ್ಲ ಇಡೀ ಅವ್ರ ವಂಶ ವೃಕ್ಷನೇ ಕೆಳಗೆ ದಪ್ಪನ್ ಮಾಡಿ ಮೇಲೆ ತುಳಸಿ ಕಟ್ಟೆ ಇಟ್ಟು ಗಂಧ ಕಡ್ಡಿ ಎಸ್ಬಿಟ್ಟು ಹೋಯ್ತೀನಿ ನಾನು. ಅಂಥ ಮಗ ನಾನು, ಅಂಥವನೇ. ನಾ ಮಾಡ್ತೀನಲ್ಲ, ಕೆಟ್ಟವ್ರಿಗೆ ಮಾಡೋದು ಅದೇ ನಾನು. ಕೆಟ್ಟವ್ರಿಗೆ ಕೆಟ್ಟದ್ದು ಮಾಡಲೇಬೇಕು ನಾವು, ಕೆಟ್ಟವ್ರಿಗೆ ಒಳ್ಳೇದು ಮಾಡ್ಕೋಬಾರ್ದು. ಯಾಕೆಂದರೆ ಕೆಟ್ಟವ್ರಿಗೆ ಒಳ್ಳೇದು ಮಾಡಿದ್ರೆ ಇನ್ನೊಂದು ಕೆಟ್ಟದ್ದು ಮಾಡ್ತಾನವ. ಅದಕ್ಕೆ ಫಸ್ಟು ಕೆಟ್ಟವ್ರಿಗೆ ಕೆಟ್ಟದ್ದು ಮಾಡಬೇಕು, ಒಳ್ಳೆಯವ್ರಿಗೆ ಒಳ್ಳೇದು ಮಾಡಬೇಕು, ಆವಾಗಲೇ ಸಮಾಜ ನೆಟ್ಟಿರೋದು. ಅದು ನಮ್ದಲ್ಲ, ಅದು ಕೈಲಾಗ್ದೋದ್ರು ಮಾಡೋ ಕೆಲಸ. ಅದು ಕೈಲಾಗ್ದೋದವರು ಅದಕ್ಕೆ ಕೈಲಾಗ್ದೋದಿರೋಲ್ಲ, ದುಷ್ಟು ಉಟ್ಕೊಂಡು ದೂರ ಇರು ಅಂತ ಹೇಳೋದು ಕೈಲಾಗ್ದೋದ್ರು ಮಾಡೋ ಕೆಲಸ. ನಾವು ಕೈಲಾಗ್ದೋದವರಲ್ಲ, ಮಾಡಿ ತೋರಿಸ್ತೀವಿ ನಾವು. ಈ ಟೈಮ್ ಬೀಯಿಂಗು ಏನೋ ತೊಂದರೆ ಆಯ್ತದ, ಆಯಿತು ಸೈಲೆಂಟ್ ಆಗಿರು, ನಮ್ಮ ಟೈಮ್ ಬಂದಾಗ ದಪ್ಪನ್ ಮಾಡು ಅಷ್ಟೇ, ಮಾಡ್ತೀವಿ. ನಾನಂತೂ ಮಾಡ್ತೀನಿ. ನಾನು ಹೇಳ್ತಿಲ್ವ, ನನಗೆ ಯಾರು ತೊಂದರೆ ಕೊಟ್ಟಾರೆ ಹಣೆ ಬರ ಅಲ್ಲ, ಅದು ನಿಜ, ಹಣೆ ಬರ, ಅದು ದೇವರೇ ಬರೆದ್ರೆ ಹಣೆ ಬರ. ಯಾಕಂದರೆ ನನ್ನ ಕೈಲಿ ಆಯ್ತದೆ ನಾನು ಮಾಡ್ತೀನಿ. ಕೈಲಾಗ್ದೋದ್ರು ಅಯ್ಯೋ ದೂರ ಇರಪ್ಪ ದುಷ್ಟರು ಕಂಡ್ರೆ ಅಂತಾರೆ. ನಮ್ಮ ಕೈಲಿ ಆಯ್ತದೆ, ದುಷ್ಟರನ್ನು ದಹನ ಮಾಡೋ ಸಾಮರ್ಥ್ಯ ನಮಗೈತೆ, ನಾವು ಮಾಡ್ತೀವಿ. ದುಷ್ಟರನ್ನ ದಹನ ಮಾಡೋಕ್ಕೋಸ್ಕರನೇ ದೇವ್ರು ನಾನು ನುಡ್ಸಿರೋದು. ನಾನು ಆ ಕೆಲಸ ಮಾಡ್ತೀನಿ. ನನಗೆ ತೊಂದರೆ ಕೊಟ್ಟವರು, ನನಗೆ ಮಾಡಿದವ್ರಿಗೆ ಅವ್ರ ವಂಶವೃಕ್ಷನ ನಾಶ ಮಾಡಿ ತುಳಸಿ ಕಟ್ಟೆ ಇಟ್ಟು ಪೂಜೆ ಮಾಡ್ತೀನಿ ನಾನು ಅಷ್ಟೇ. ಅದೇ ನಿಮ್ಮ ಕೈಲಿ ಆಗರ, ನಮ್ಮ ಕೈಲಿ ಆಯ್ತದ, ನಾನು ಮಾಡ್ತೀನಿ. ಮಾಡಿ ತೋರಿಸಿ ನೋಡ್ತೀನಿ. ಈಗ ನಿಮಗೆ ಯಾರ ಕೈಲಿ ನಾನು ನಿಯತ್ತಾಗೆ ಮಾಡೋದಲ್ವಾ. ನಾನು ಯಾರ ಮನೇನು ಹಾಳು ಮಾಡೋಕ್ಕೆ ಹೋಗಿಲ್ಲ. ನಾನು ಹಾಳು ಮಾಡ್ತೀನಿ ಅಂತ ಹೇಳ್ತಾ ಇರೋದು, ನನಗೆ ತೊಂದರೆ ಕೊಟ್ಟವರು ಸಮಾಜ ಘಾತಕರಿಗೆ ನಾನು ತೊಂದರೆ ಕೊಡ್ತೀನಿ ಅಂತ ಹೇಳ್ತಾ ಇರೋದು. ನಾನು ಈಗ ಹಂಗಾದ್ರೆ ಮಹಿಷಾಸುರನ್ನ ಚಾಮುಂಡೇಶ್ವರಿ ದಹನ ಮಾಡಿ ಸಾಯಿಸಿದ್ಲಪ್ಪ. ಹಂಗೆ ಲೆಕ್ಕ ಹಾಕಂದ್ರೆ ಚಾಮುಂಡೇಶ್ವರಿ ಮಹಿಷಾಸುರನ್ನ ಸಾಯಿಸಂಗೆ ಇಲ್ಲ, ಪಾಂಡವರು ಕೌರವರನ್ನ ಸೋಲ್ಸಂಗೆ ಇಲ್ಲ. ರಾಮಾಯಣದಲ್ಲಿ ರಾಮ ರಾವಣನ ಏನು ಮಾಡಂಗೆ ಇಲ್ಲ, ಕೆಟ್ಟದಾಗೋಯ್ತಲ್ಲ. ಈಗ ರಾವಣನ ಸಾಯಿಸೋದು ತಪ್ಪು ಹಂಗೆ ಲೆಕ್ಕ ಹಾಕಂದ್ರೆ. ಮತ್ತೆ ನಾವು ಕೆಡಕ್ ಮಾಡಿದವ್ರಿಗೆ ಕೆಡಕ್ ಮಾಡಕ್ ಹೋಗಲ್ಲ, ಮಾಡಲೇಬೇಕು. ಹಂಗೆ ಲೆಕ್ಕ ಹಾಕಂದ್ರೆ ಹೇಳ್ತೀನಿ, ಹಂಗೆ ಲೆಕ್ಕ ಹಾಕಂದ್ರೆ ರಾಮ ಏನು ಮಾಡಬೇಕು, ರಾವಣಿಗೆ ಸೀತೆ ಬುಪ್ಪುಡ್ಸಿ ಮುಕ್ಕುತ್ತ ಬಿಡ್ಬೇಕಿತ್ತು. ಮತ್ತೆ ಕೆಟ್ಟದವ್ರು ಕೆಟ್ಟದ್ದು ಮಾಡಬಾರ್ದು ಅಲ್ವಾ. ಈಗ ಕೆಟ್ಟವ್ರು ಕೆಟ್ಟದ್ದು ಮಾಡಬಾರ್ದು ಅಂದಮೇಲೆ ರಾವಣ ಸೀತೆ ಎತ್ಕೊಂಡದ, ರಾಮ ಕೆಟ್ಟವನ ದುಷ್ಟರ ಕಡೆ ದೂರ ಇರುವಂತ ಬಿಡ್ಬೇಕಿತ್ತು. ಅಥವಾ ಕೆಟ್ಟವ್ರು ಕೆಟ್ಟದ್ದು ಮಾಡಬಾರ್ದು ಅಂತ ಸುಮ್ಮನೆ ಬಿಡ್ಬೇಕಿತ್ತು ರಾಮ. ಅಲ್ಲ, ನಾನು ಹೇಳ್ತಿರೋದು, ರಾಮ ಯಾಕವ ಸೀತೆನ ಎತ್ಕೊಬಂದ, ವಾಪಸ್ ಕರ್ಕೊಬಂದ ಹೋಗಿ ರಾವಣನ ಸೋಲಿಸಿ. ಅವನು ಬಿಟ್ಟು ದುಷ್ಟರ ಕಡೆ ದೂರ ಇರುವಂತ ಸುಮ್ಮನೆ ಬಿಡ್ಬೇಕಿತ್ತಲ್ವ ಅವನು. ನೀ ಹೇಳ್ತಿರಲ್ಲ ಹಂಗೆ, ದುಷ್ಟರ ಕಂಡ ದೂರ ಇರೋ, ಕೆಟ್ಟವ್ರ ಕಂಡ ದೂರ ಇರೋ. ಕೆಟ್ಟವ್ರಿಗೂ ಕೆಟ್ಟದ್ದು ಮಾಡಬಾರ್ದು ಅಂದಮೇಲೆ ರಾವಣ ಕೆಟ್ಟವನು, ಸೊ ಅವನು ಕೆಟ್ಟದ್ದು ಮಾಡಬಾರ್ದು ಅಂದರೆ ರಾವಣ ಸೀತೆ ಎತ್ಕೋದ, ಆಯ್ತು ಬಿಡಪ್ಪ ಅಂದ್ಬಿಟ್ಟು ಸುಮ್ಮನೆ ಬಿಡ್ಬೇಕಿತ್ತು ರಾಮ. ಹೇಳ್ವಾ, ಅದು ಒಂದು ಮಾತು ಸರಿಗ. ಮಳೆ ಶುರು ಆಯ್ತು ಈಗ. ಯಾಕವ ಹಣೆ ಬರ ಅನ್ನೋದು ಖಾಲಿ ಸೈಟುಕವ, ಭಗವಂತನೇ ಕೊಟ್ಟಿರೋ ಖಾಲಿ ಸೈಟು. ಈಗ ಗೌರ್ಮೆಂಟ್ ಅವ್ರು ನಿನಗೆ ಸೈಟ್ ಕೊಟ್ಟರು, ನೀ ಈ ಸೈಟಲ್ಲಿ ನಿನಗೆ ಬೇಕಾಗಿರೋಂಥ ಮನೆ ಕಟ್ಕೊಂಡಿದೆ. ಹಂಗೆ ಭಗವಂತನು ಹಣೆ ಬರ ಅನ್ನೋದು ಒಂದು ಖಾಲಿ ಸೈಟು ಎಲ್ರಿಗೂ ಕೊಟ್ಟಿರ್ತಾನೆ. ಎಲ್ಲರೂ ಅವ್ರವ್ರ ಶಕ್ತಾನುಸಾರ ಅವ್ರ ಭವಿಷ್ಯ ಕಟ್ಕೋಬೋದು ಅಷ್ಟೇ. ಸೈಟ್ನ ಅವ್ರು ಕರ್ಕೊಡ್ಲಿಲ್ಲ, ನಾವು 10 ಜನ ಒಳ್ಳೇದು ಮಾಡಿದಾಗ 10 ಜನ ಸೇರಿ ನನಗೆ ಒಳ್ಳೇದು ಮಾಡಿದ್ರು. 10 ಜನ ಕೊಟ್ಟರು ನಿನಗೆ, ಸರ್ಕಾರದವ್ರು ಕೊಡಲಿಲ್ಲ. ಕೇಳ್ಕೊಂಡ್ರು, ನಮಗೆಲ್ಲ ಅವ್ರು ಕೊಡ್ಸೋರ ಸರ್, ಅವ್ರಿಗೆ ಮನೆ ಇಲ್ಲ, ನೀವು ಮನೆ ಕೊಡಲೇಬೇಕು. ಅದೊಂಥರ ನಿಮ್ಮದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು. ನೀವು ಅದೇ ಹೇಳ್ತಾ ಇರೋದು, ನಿಮ್ಮೊಂಥರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು. ನೀವು ಸಮಾಜ ಸೇವೆ ಮಾಡ್ತೀವಿ ಅಂತ ನಿನಗೆ ಬೇಕಾಗಿರೋರ್ನೆಲ್ಲ ಕರ್ಕೊಂಡು ಮನೆ ಕೊಡಿಸ್ದೆ. ಅವರು ಅಯ್ಯೋ ಲಕ್ಷ್ಮಮ್ಮವ್ರು ನಮಗೆಲ್ಲ ಮನೆ ಕೊಡ್ಸೋರೆ ಅಂದ್ಬಿಟ್ಟು ಅವ್ರು ನಿನಗೆ ಮನೆ ಕೊಡಿಸಿದ್ರು. ಸೊ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು. ನೀನು ಅವರು ಸಹಾಯ ಮಾಡಲಿ ಅಂತ ನೀನು ಸಹಾಯ ಮಾಡಿದ್ಯಾ, ಸೊ ನಿನಗೆ ಸಹಾಯ ಮಾಡೋ ಥರ ಅವರು ನಿನಗೆ ಕೊಡ್ಸಾರ ಆ ಥರ. ಅಲ್ಲಿ ಲೆಕ್ಕ ಹಾಕೊಂಡ್ರೆ ಇದು ಸರ್ಕಾರದ್ದು, ಅದು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂದಂಗೆ ಗೌರ್ಮೆಂಟ ಬಡ್ಡೆ ತಾವು ಅವು ದುಡ್ಡು ಅವ್ರಿವ್ರ ಹತ್ರ ಸಾವುಕಾರರು ಕಷ್ಟಪಟ್ಟು ಸಂಪಾದನೆ ಮಾಡ್ತಿರೋರ ಹತ್ರ ಟ್ಯಾಕ್ಸಿ ಗೀಕ್ಸು ಎಲ್ಲನೂ ತಗೊಂಡು ಬಡ್ಡೆ ತಾವು ಮಡಗಿರ್ತಾರೆ. ಏನು ಗೊತ್ತಾ, ಈಗಿನ ಒಂದು ಸನ್ನಿವೇಶ, ಕೆಟ್ಟದ್ದು ಮಾಡು, ಒಳ್ಳೇದು ಮಾಡು. ಕೆಟ್ಟದ್ದು ಮಾಡಿದವ್ರು ನೀವು ಮಾಡೋದೇ ಸರಿ, ಕಪ್ಪ ಹೋಗಪ್ಪ. ಒಳ್ಳೇದು ಮಾಡಿದ್ರ ನೀವು ಮಾಡೋದೇ ಸರಿ ಇಟ್ಬಿಟ್ಟಿದ್ರೆ ಅದು ಕೈಲಾಗದವ್ರು ಮಾಡೋ ಕೆಲಸ. ಅದು ಅಂಗಡಿ ಒಂದು ಸಾಲ ತಗೊಬಾರ್ದು, ಅಂಗಡಿ ಹತ್ರ
ಆ ಸಾಬ್ರ ಅಂಗಡಿಲಿ ಸಾಲ ತಗೊಬತ್ತೀಯಾ? ಒಂದೊಂದ್ಸತಿ ಯಾವತ್ತಾದ್ರೂ ಸಾಲ ತಗೋತೀನಿ. ಅವಾಗ ಇದ್ರೆ ಕೊಡ್ತಾನೆ. ಅವನು ಒಂದ್ಸತಿ ಕಾಯಿ ಅಂತ ಹೋಗ್ತಿದ್ದ. ಈಗ ಅವ್ರ ಹತ್ರ ಕೈ ಅನ್ಸ್ಕೊಂಡು ಈಸ್ಕೊಳ್ಳೋದ್ರ ಬದಲು ಮಕ್ಳ ಹತ್ರ ಈಸ್ಕೊಳ್ಳೋದು ಬೆಟರ್ ಅಲ್ವಾ? ಯಾವ ಮಕ್ಳ ಹತ್ರ ಹೋಗ್ಲಪ್ಪ? ಮಕ್ಕಳು ಮಂಜು ಆಂಟಿ ಸುರೇಶ್ ಮೋಹನ್ ಹತ್ರ ಈಸ್ಕೊಳ್ಳೋದು ಬೆಟರ್ ಅಲ್ವಾ? ಅದೇನೋ ಹೇಳ್ತೀರಂತ ಗಾಂಜ ನಮ್ಮವ್ವ ಒಬ್ಬಳೇ ಅವಳೆ ಉಂಡಿದ್ದಾಳೋ ತಿಂದಿದ್ದಾಳೋ ಇದ್ದದೋ ಇಲ್ವೋ ಏನು ಮಾಡ್ತಾ ಇದ್ದಾಳೋ ಅಂತ ಯೋಚನೆ ಮಾಡಂಗಿದ್ರೆ ಅವರೇ ಕೇಳೋರು. ಅವ್ರೊತ್ತಿಗೆ ಅವ್ರ ತೊಳ್ಕೊಳ್ಳೋದೇ ಒಳ್ಳೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋದೇ ದೊಡ್ಡದು. ಸಾಕಿ ಸಲ್ವಿ ಒಳ್ಳೆ ಕೆಟ್ಟದ್ದು ಮಾಡಿ ನಮ್ಮ ಕರ್ತವ್ಯ ಮಾಡ್ಕೊಂಡಿದೆ ಅಷ್ಟೇ. ಸರಿ. ಒಂದು ಬಿಸ್ಕೆಟ್ ಕೊಟ್ಟನಕ್ಕೆ ಸೋಲಿದೆ ನೋಡಮ್ಮ, ಅವೇ ಇಲ್ಲ. 10 ರೂಪಾಯಿ ಗತಿ ಇಲ್ಲ ನಮ್ಮ ಹತ್ರ. ಬಿಸ್ಕೆಟ್ ಅಲ್ಲೇ ತಗೊಬಂದಿದ್ದೀನಲ್ಲ ರಿಲಯನ್ಸ್ದು ತಿನ್ನವ? ಎಲ್ಲಿ ನಾ ಅದೇ ಕವರ್ ಕಟ್ಟಿಟ್ಟಲ್ಲ ಆ ಬಿಸ್ಕೆಟೇ ತಿನ್ನಲ್ಲ ಅಂದಿಲ್ಲವ? ಐತಾ ಇಲ್ಲ? ಹ್ಞೂ ಅಲ್ಲಿ ರಿಲಯನ್ಸ್ ಬಿಸ್ಕೆಟ್ ತಗೊಬಂದು ತಿನ್ನು ಅಂತ ಹೇಳಿಲ್ವಾ? ಆಗಲೇ ಬೆಳಗಿನ ಅದು 3 ಕೊಡ್ಲಿ ತಿಂದದಕ್ಕೆ ಬೇಡ ಅಂದ್ಬಿಟ್ಟು 3 ಮುಗಿಸ್ಕೊಳ್ಳಿಲ್ವಾ? ತಿಂದೇನು ಸುಮ್ಮನೆ ಅದೇ. ಎಲ್ಲಿದ್ದು ಬಿಸ್ಕೆಟು? ನೀನೇ ಕವರ್ ಕಟ್ಟಿಟ್ಟಿರ್ತಲ್ಲವ, ಅದೆಲ್ಲೇ ತಿಟ್ಟು ಈಗ ನೀನೇ ಹುಡುಕ್ಬೇಕು. ಕೊಟ್ಟಿದ್ದು ಸಿಗ್ತವಾ? ಅಲ್ಲ ಕಣವ, ಇಲ್ಲಿ ಇಟ್ಟಿದ್ದು ಬಿಸ್ಕೆಟಾಗಿ ಕಟ್ಬಿಟ್ಟು ಇಲ್ಲಿ ಟಿ ವಿ ಮೇಲೆ ಇಟ್ಬಿಟ್ಟು ಅಲ್ಲೆಲ್ಲ ಹುಡ್ಕುದು ಇನ್ನೆಲ್ಲ ಸಿಕ್ಕದು. ಏನು ಮಾಡಿದ್ದು? ಇಲ್ಲಿ ಟಿ ವಿ ಮೇಲೆ ಇಟ್ಟಿದೆಯಲ್ಲವ ಟಿ ವಿ ಮೇಲೆ ಇಲ್ಲಿ. ನನಗೆ ಯಾಕೋ ಅಂತ ಇಲ್ಲೇ ಹೇಳಿದ್ರೆ ಸುಮ್ಮನೆ ಇಲ್ಲಿಂದ ಅಲ್ಲಿಗೆ ಎತ್ತಿಟ್ಬಿಟ್ಟು ಹುಡ್ಕೋ, ಅಲ್ಲಿಂದ ಇಲ್ಲಿಗೆ ಎತ್ತಿಟ್ಬಿಟ್ಟು ಹುಡ್ಕೋ. ಅಲ್ಲಿ ಟೇಬಲ್ ಮೇಲೆ ಇಟ್ಟಿತ್ತವ ಇಡ್ಬಿಟ್ಬಿಟ್ಟು ನಿನ್ನೊಟ್ಟಿಗೆ ನನ್ನೊಟ್ಟಿಗೆ ಅಂದರೆ ನೀನು ತಿನ್ನವ? ನಾನು ಬೇಡ ಅಂತ ಹೇಳಿಲ್ವ? ನಾನು ಸಂಜೆ ಗಂಟ ತಿನ್ನಲ್ಲ ಏನು ಏನು ಬಿಸ್ಕೆಟ್ ತಿನ್ನೋ ಹಾಲು ಕಾಯಿಸ್ತೀನಿ. ನಾ ಹಾಲು ಕುಡ್ದಿಲ್ವ ಈಗ? ಈಗ ತಾನೇ ಕುಡಿದ್ನಲ್ಲವ? ಈಗ ಸೇರಿ ಕಾಯಿಸ್ಕೊಡೋನು. ನಂಗೇನು ಬೇಡ ಕಾಯಿಸ್ಕೊಂತೀನಿ. ಬಿಸ್ಕೆಟ್ ಹಚ್ಕೊಂಡು ನಾನು ತಿನ್ನಲ್ಲ. ನೀ ಬೇಕಾದ್ರೆ ಬಿಸ್ಕೆಟ್ ತಗೊಂಡು ತಿನ್ನು. ನಾನು ಬಿಸ್ಕೆಟು ತಿನ್ನಲ್ಲ ಸಾಯಂಕಾಲ ಗಂಟೆ ಏನೂ ತಿನ್ನಲ್ಲ. ಸಾಯಂಕಾಲಕ್ಕೆ ಒಂದು ಪ್ಯಾಕೆಟ್ ಬಿಸ್ಕೆಟ್ ತಿಂತೀನಿ ಸಾಕು. ಸಾಯಂಕಾಲಕ್ಕೆ ಒಂದು ಬಿಸ್ಕೆಟ್ ತಿನ್ಕೊಂಡ್ಬಿಟ್ರೆ ಸಾಕು. ಎಷ್ಟು ಒಂದು ಪ್ಯಾಕೆಟ್? 50% ಡಿಸ್ಕೌಂಟ್ ಇರುತ್ತೆ. 65 ರೂಪಾಯಿ, ಅದು 130 ರೂಪಾಯಿ ಒಂದು ಪ್ಯಾಕೆಟು. 65 ರೂಪಾಯಿ ಇವು ಸಿಕ್ತು. 65 ರೂಪಾಯಿ 50% ಡಿಸ್ಕೌಂಟು. ಅಲ್ಲ 65 ರೂಪಾಯಿಗೆ ಎಷ್ಟಿರ್ತವೆ ಇವು? ಅರ್ಧ ಕೆ ಜಿ ಇರುತ್ತೆ ತೂಕ. ಪ್ಯಾಕೆಟ್ ಎಷ್ಟಿರ್ತವೆ? 5 ಇರ್ತವೆ. 5 ಇರ್ತವೆ. 65ಕ್ಕೆ 5. 3 ತಿಂದಿದ್ದೀನಿ, ನೆನ್ನೆ 2 ತಿಂದಿದ್ದೆ. ಅಲ್ಲ 65ಕ್ಕೆ 65 ರೂಪಾಯಿಗೆ 3 ಪ್ಯಾಕೆಟ್ ಇರ್ತವ? ಹ್ಞೂ. ಎಷ್ಟೆಷ್ಟು? ಆ್ಯಕ್ಚುಲಿ 65 ರೂಪಾಯಿ 3 ಪ್ಯಾಕೆಟ್ ಅಲ್ಲ, 130 ರೂಪಾಯಿ 3 ಪ್ಯಾಕೆಟು. 130 ರೂಪಾಯಿ? ಅದರ ಡಿಸ್ಕೌಂಟ್ ಇರುತ್ತೆ, 50% ಡಿಸ್ಕೌಂಟ್ ಇರುತ್ತೆ. ಅದು ಆ್ಯಕ್ಚುಲಿ ಸಪ್ರೇಟಾಗಿ ತಗೋತೀನಿ ಅಂದರೆ ಒಂದು ಪ್ಯಾಕೆಟ್ 35ರಿಂದ 40 ರೂಪಾಯಿ ಬೀಳ್ತದೆ. ಇದು 35ರಿಂದ 40. ಇದು ನಿನ್ನ ಕೈಲಿ ಹಿಡ್ದಿರೋದು 100 ಗ್ರಾಮ್ದು ಪ್ಯಾಕೆಟ್. ಅದು ಈ ಅಂಗಡಿಲಿ ಮಾರ್ತಾವಲ್ಲ 10 ರೂಪಾಯಿದು, ಅದು 20 ರೂಪಾಯಿದು 50 ಗ್ರಾಮ್ ಇರುತ್ತೆ. 10 ರೂಪಾಯಿದು 35 ಗ್ರಾಮನ ಎಷ್ಟೋ ಇರ್ತದೆ. ಇದು 20 ರೂಪಾಯಿನ ಪ್ಯಾಕೆಟ್ ಬರ್ತದಲ್ಲ, ಅದು 66 ಗ್ರಾಮು 70 ಗ್ರಾಮು ತಿಳ್ಕೊ, 65 ಗ್ರಾಮ್ ಇರ್ತದೆ. ಅದುವೇ ಇದು 100 ಗ್ರಾಮ್ ಇರುತ್ತೆ. ಕೆ ಜಿ ಲೆಕ್ಕ ಆಗಲ್ಲ. ಓಪನ್ ಮಾಡ್ಕೊಳ್ಳ?
ಕುಡ್ದಲ್ಲವಾ ನೆನೆಸಿಕೋ. ಬೇಡ, ಹಾಲು ಕುಡ್ದೆ ಸಾಕು. ಬಿಸ್ಕೆಟ್ನ ಸಂಜೆ ಗಂಟೆ ಏನೂ ತಿನ್ನಲ್ಲ, ಸಂಜೆ ತಿಂತೀನಿ. ಸಂಜೆ ಅನ್ನ ಮಾಡೋಣ ಅಂತ ಹೊಸ್ಕೊಂಡು ಕೂತ್ಕೊಂಡಿದ್ದೆ. ಹಾಗಂತ ಅಂದ್ಬಿಟ್ಟು ನಾನು ಅದು ಸಂಜೆ ಕತೆ ಆ ಕಡೆ ಇರಲಿ, ಆಮೇಲೆ ಹೊಟ್ಟೆ ಹಸಿದ್ರೆ ಏನು ಮಾಡೋದು. ಈಗೇನೋ ಸದ್ಯಕ್ಕೆ ತಿನ್ನಲ್ಲ, ಸಂಜೆ ಮೇಲೆ ನೋಡೋಲ್ಲ. ಸದ್ಯಕ್ಕೆ ನಾನು ಬಿಸ್ಕೆಟ್ ತಿನ್ನಲ್ಲ. ಇದು ತೋರದಲ್ಲಿ ಅಲ್ಲೇ ಇಂಡಿಯಾ. ಇದ ಹಾಕ್ಬಿಟ್ಟು ಅಲ್ಲೇ ಸೈಡಲ್ಲಿ ಇಡವ. ಕಷ್ಟ ಹೊಟ್ಟೆ ಸಾಕು ತರಿಸ್ಬಿಟ್ಟು ಅನ್ನ ಮಾಡೋದು. ಏನಾದ್ರು ಮಾಡುವ ಒಟ್ಟಲ್ಲಿ ಸದ್ಯಕ್ಕೆ ಆ ಬಿಸ್ಕೆಟ್ ಅಲ್ಲಿ ಇರಲಿ. ನಾನಂತೂ ತಿನ್ನಲ್ಲ, ಸಂಜೆ ಮೇಲೆ ನೋಡ್ತೀನಿ. ಸಂಜೆ ಅನ್ನ ಊಟ ಮಾಡೋ ಇದು ಮಾಡ್ತೀನಿ. ಹೊಟ್ಟೆ ಸಾಕು ಅದಕ್ಕೆ ದುಡ್ಡು ಕೇಳೋಣ, ಒಂದು 500 ರೂಪಾಯಿ ಕೊಡೋಣ ಅಂತ ಅಂದ್ಬಿಟ್ಟು ನೋಡಿಲ್ಲ. ಇವ್ರು ಅಯ್ಯೋ ನನಗೆ ಬೇಕು ಅಂತ ಆಗಾಯ್ತು. ಆ ಕಡೆ ರತ್ನ ಮಾತಾಡೋಲ್ಲ. ಸಂಜೆ ಮೇಲೆ ಕೈ ಕಟ್ಟೋದು ಬಂದು ಹೋಗೋದು. ಇವಾಗ ಪಾಟಿ ಮಳಿಕೊಂಡು ಸಾಯ್ತಾರೆ ಅಂದಾಗ 50 ನೋಡೋಕೆ. ಸಮಯ 1:40. ಈ ಗಂಟೆ ಆ ಕಡೆ ಹೋಗುವಂತೇನೆ ಸನ್ನೆ ಮಾಡಿ ತೋರಿಸ್ತು. ಅದು ಆ ಕಡೆ ಇರಲಿ. 1:40. ಸಾಂಬಾರು ತಗೋಬತ್ತೀನಿ ಅಂತ ಹೋಗ್ತಿರೋದು ಆ ಕಡೆಗೆ. ಅಂದರೆ ಈಗ ಯಾರ ಹತ್ರ ಬೆಳಗ್ಗೆಯಿಂದ ಒಂದು 5 ಸರಿ 6 ಸರಿ ಹೋಗೋರು ಹಿಂಗೆ ರೌಂಡ್ಗೆ. ದುಡ್ಡು ಇಸ್ಕೊಬರೋಕ್ಕೆ 50 ರೂಪಾಯಿ ಇಸ್ಕೊಬತ್ತೀನಿ. 50 ರೂಪಾಯಿ ಇಸ್ಕೊಬತ್ತೀನಿ ಅಂತ ಹೋಗೋರು. ನನಗೆ ಗೊತ್ತಾಗಲಿ ಅಂತ ನಾಟಕ ಮಾಡ್ತಿರೋದು ಈಗ. ಸೊ ಏನಂದರೆ ಅವ್ರಿಗೆ 50 ರೂಪಾಯಿ 100 ರೂಪಾಯಿ ಇಸ್ಕೊಬೇಕು. ಒದ್ದಾಡ್ತಾರೆ. ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಇವಾಗ ಮಧ್ಯಾಹ್ನ ಇರೋ ಒಂದೇ 1 kg ಅಕ್ಕಿ ಇದೆಯಂತೆ, ಅದರಲ್ಲಿ ಅನ್ನ ಮಾಡಿ ಇಟ್ಟಿದ್ದಾರೆ, ಸಾಂಬಾರು ಮಾಡಿಲ್ಲ. ಸಾಂಬಾರು ಹೋಟ್ಲಿಂದ ತಗೊಬತ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನಂತೂ ಹೋಗಲ್ಲ ತರೋಕ್ಕೆ. ಮೊಸರು ತಗೊಬತ್ತೀನಿ ಬೇಕಿದ್ರೆ ಹೋಗಿ. ಮೊಸರು ಅಂಗಡಿ ಬಾಗಿಲಾಕಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಯೂರಿನ್ ಪಾಸ್ ಮಾಡೋಕ್ಕೆ ಹೋಗಿದ್ದೆ, ಅವಾಗ ನೋಡಿದ್ದೆ ಮುಸ್ಲಿಮ್ ಅಂಗಡಿ ಬಾಗಿಲಾಕಿದ್ದ. ಇವ್ರು ದುಡ್ಡು ಕೊಡೋಷ್ಟರೊಳಗೆ ಬಹುಶಃ ತೆಗಿತಾನೋ ತೆಗಿಯೋದೇ ಇಲ್ಲೋ ಗೊತ್ತಿಲ್ಲ. ಹೋಟೆಲ್ ಅಂಗಡಿ ಕೂಡ ಬಾಗಿಲಾಕಿತ್ತು. ಸೊ ಸಾಂಬಾರು ಈಗ ನನ್ನನ್ನು ಬೇಕ್ರಿವರೆಗೂ ಕಳಿಸೋ ಪ್ಲ್ಯಾನ್ ಇದೆ, ಆ ರೋಡ್ವರೆಗೂ. ನೋಡ್ದೆ ಇವರು ಈಗ ಸಾಂಬಾರು ತರೋಕ್ಕೆ ಸಾಂಬಾರು ತರ್ತೀನಿ ಅಂತ ಹೋಗಿರೋದು. ಸೊ ಸಾಂಬಾರು ತಗೊಂಬರೋಕ್ಕೆ ದುಡ್ಡು ಇಸ್ಕೊಬರೋಕ್ಕೆ ಅಟೆಂಪ್ಟ್ ಮಾಡ್ತಾ ಇರಬೇಕು. ಸೊ ಬೇಕಂತ ಬೆಳಗ್ಗೆಯಿಂದ ನಾಷ್ಟ ಮಾಡಿಲ್ಲ, ಇವಾಗ ಅನ್ನ ಮಾಡಿಟ್ಟಿದ್ರು. ಸೊ ಸಾಂಬಾರು ಗತಿ ಇಲ್ಲ ಇವ್ರಿಗೆ. ಸಾಂಬಾರು ತಗೊಬರೋಕ್ಕೆ ಹೋಗ್ತಾಯಿದ್ದಾರೆ. ಆ್ಯಕ್ಚುಲಿ ಇದೆಲ್ಲ ನಾಟಕ, ಇದು ಪೆಟಿಕೋಟ್ ಫಾರ್ಮುಲಾ. ಜೊತೆಗೆ ಇವತ್ತು 5ನೇ ತಾರೀಕು ಕುಮುದ ಮತ್ತು ಕುಮುದಳ ಗಂಡ ಎಲ್ಲ ಕೆಲಸ ಮಾಡೋ ದಿನ. ಸೊ ಹೀಗಾಗಿ ಇವತ್ತು ಅವಮಾನ ಮಾಡೋಕ್ಕೋಸ್ಕರನೇ ಇಷ್ಟೆಲ್ಲ ಆಟ ಆಡ್ತಾ ಇರೋದು. ಅವ್ವ ಬೇರೆ ಇಲ್ಲ ಅವರು. ಸೊ ಹೀಗಾಗಿ ಅವಿಶ್ ಪರವಾಗಿ ಅವಮಾನ ಮಾಡೋದು, ಇದೆಲ್ಲ ಮೆಂಟು ಆಟಗಳು ಆಡ್ತಾ ಇರೋದು. ಬೆಳಗ್ಗೆಯಿಂದ ಏನೂ ಕೊಟ್ಟಿಲ್ಲ ಗುರು. ಒಂದು ಲೋಟ ಕಾಫಿ ಕುಡ್ಕೊಂಡು ಕೂತಿದ್ದೀನಿ. ಅದು ಅಲ್ಲದೆ ನಾನು ತಂದಿದ್ದೆಲ್ಲ ರಿಲಯನ್ಸಿಂದ ಬಿಸ್ಕೆಟು, ಅದನ್ನು ಅವರೇ ಬಡದು ಬಾಯಿಗೆ ಹಾಕ್ಕೊಂಡ್ರು. ಒಂದು ಬಿಸ್ಕೆಟಿಗೆ ಸೋಳಲಿಲ್ಲ ಅಂಗಡಿಯವರು ಅಂದ್ಕೊಂಡು. ಅಂದರೆ ಅಂಗಡಿಗೆ ಹೋಗಿದ್ರಂತೆ. ಅಂಗಡಿ ನಾನು ತಗೋಬೇಡ ಅಂತ ಹೇಳಲಿಲ್ಲ, ಓಪನ್ ಮಾಡ್ತಾರೆ. ನಾನು ಸುಮ್ಮನೆ ಓಪನ್ ಮಾಡ್ಬೇಡಕ್ಕೆ, ನಾವು ತಿನ್ನಂಗಿರು ಓಪನ್ ಮಾಡೋ ಅಷ್ಟೇ. ಓಪನ್ ಮಾಡ್ಬಿಟ್ಟು ತಿನ್ನು ಅಂತ ನಾನು ಪೀಡಿಸ್ಬೇಡ, ನಾನು ಸಾಯಂಕಾಲವರೆಗೂ ತಿನ್ನಲ್ಲ, ನೀವು ಓಪನ್ ಮಾಡೋದು ತಿನ್ನಂಗಿದ್ರೆ ಮಾತ್ರ ಓಪನ್ ಮಾಡು ಅಂದೆ. ಚಕ್ ಅಂತ ಮಾಡಿಬಿಟ್ರು. ಅಂಗಡಿಗೆ ಹೋದರು. ಸೊ ಅಂಗಡಿಗೆ ಹೋಗೋದು ಆಸಾಮಿ. ಹಂಗೆ ವಾಪಸ್ ಬಂದರು. ಅಂಗಡೀಲಿ ಅವಮ್ಮಯ್ಯ ಇಲ್ಲ, ಅವಮ್ಮ ಇದ್ದಾಳೆ, ಅವಯ್ಯ ಇಲ್ಲ. ಅವಯ್ಯ ಇದ್ದರೆ ಸಾಲ ಕೊಡೋನು. ಸೊ ಅವರು ಒಂದು ಬಿಸ್ಕೆಟ್ಗೂ ಸೋಲಿಲ್ಲ ಅವರು. ಹಂಗೆ ಅನ್ಕೊ ಬಂದರು. ಸೊ ಅಂದರೆ ಬಿಸ್ಕೆಟ್ ಓಪನ್ ಮಾಡಿಬಿಟ್ಟು ಬಿಸ್ಕೆಟ್ ತಿಂದರು ಅಷ್ಟೇ. ಅದು ಒಂದು 4-5 ಬಿಸ್ಕೆಟ್ ತೊಗೊಂಡು ತಿಂದಿರಬೇಕು ಅಷ್ಟೇ. ಅಂದರೆ ಓಪನ್ ಮಾಡೋದು ಅವರು, ಓಪನ್ ಮಾಡಬೇಕಷ್ಟೇ ಅವರು, ಓಪನ್ ಮಾಡೋದಷ್ಟೇ ಅವರ ಉದ್ದೇಶ. ಅಂದರೆ ರಿಲಯನ್ಸಿಂದ ಬಿಸ್ಕೆಟ್ ತೊಗೊಂಡಿದ್ದೀನಲ್ಲ, ಅದು ಓಪನ್ ಮಾಡಿಬಿಟ್ರು. ಒಂದು 3-4 ತೊಗೊಂಡು ಮಡಗಿರೋದು. ಅಂದರೆ ಅವ್ರು ಎಂಜಲ್ ಮಾಡ್ಬಿಟ್ಟು ತಿನ್ನಬೇಕು ಆ ಥರ. ಇವರು ಯಾವಾಗೇನು ಎಷ್ಟೊಂದು ದರಿದ್ರ ಇಲ್ಲ. ಸಾಂಬಾರಿಗೆ ದುಡ್ಡಿಲ್ಲದ್ರೆ 10 ರೂಪಾಯಿ, 1/4 ಲೀಟ್ರ್ ಹಾಲು ತರೋಕ್ಕೂ ಮೊಸರು ತರೋಕ್ಕೂ ದುಡ್ಡಿಲ್ಲದ್ರೆ ದರಿದ್ರ ಏನಿಲ್ಲ ಅವ್ರಿಗೆ. ನಾಟಕ ಆಡ್ತಿರೋದು. ವೀಡಿಯೋ ರೆಕಾರ್ಡ್ ಮಾಡ್ತಿರೋದು ಅವ್ರಿಗೂ ಗೊತ್ತು, ಎಲ್ರಿಗೂ ಗೊತ್ತದು. ಸೊ ಪೆಟಿಕೋಟ್ ಫಾರ್ಮುಲಾ ಇಂಪ್ಲಿಮೆಂಟೇಷನ್ ಅದು. ಅಂದರೆ ಫ್ಯೂಚರ್ ಡೇಸಲ್ಲಿ ಇದೆಲ್ಲ ವರ್ಕೌಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇದು ಯಾವುದೂ ಆಗೋಲ್ಲ. ನಾನೇ ಬ್ರೇಕ್ ಮಾಡ್ತೀನಿ ಅವ್ರ ಪೆಟಿಕೋಟ್ ಫಾರ್ಮುಲಾನ. ಅಂದರೆ ಜನಗಳಿಗೆ ಒಂದು ಕಲ್ಲಲ್ಲಿ 2 ಅಕ್ಕಿ ಹೊಡೆಯೋದು ಅಂತಾರಲ್ಲ, ಈ ಥರ. ಒಂದು ನನಗೆ ತೊಂದರೆ ಕೊಟ್ಟಂಗೂ ಆಗುತ್ತೆ, ಇನ್ನೊಂದು ಫ್ಯೂಚರ್ ಡೇಸಲ್ಲಿ ನಾನು ಅವ್ರ ಜೊತೆ ಟೀಮ್ ಅಪ್ ಆಗೋದ್ರೆ ಪೆಟಿಕೋಟ್ ಫಾರ್ಮುಲಾ ಕೂಡ ವರ್ಕೌಟ್ ಆಗೋಗುತ್ತೆ. ಸೊ ಅದು ಅವರ ಸ್ಟ್ರಾಟಜಿ ಇದು.
ಬೇಕಂತ ನಾಟಕ ಆಡ್ತಾರೆ. ಒಂದೇ ಕಾಲಲ್ಲಿ ಎರಡು ಅಕ್ಕಿ ಹೊಡೆಯೋಕ್ಕೆ ಟ್ರೈ ಮಾಡ್ತಾರೆ. ಇವತ್ತು ಬೆಳಿಗ್ಗೆನೇ ಮಾತಾಡಿ ಹುಚ್ಚು ಬೆಪ್ಪಿಡಿಸ್ಬಿಟ್ಟಾರೆ. ಅದನ್ನೆಲ್ಲ ವೀಡಿಯೋ ರೆಕಾರ್ಡ್ ಕೂಡ ಮಾಡಿದ್ದೀನಿ ಒಂದಷ್ಟು. ಅರ್ಧ ದಿನದಲ್ಲಿ ಈಗ ಆಲ್ರೆಡಿ ಒಂದು ಅರ್ಧ ಗಂಟೆ ಮೇಲೆ ವೀಡಿಯೋ ರೆಕಾರ್ಡ್ ಆಗಿರಬೇಕು. ಅಷ್ಟೊಂದು ಮಾತಾಡಿದ್ದಾರೆ. ನಿನ್ನೆ 50 ಕೊಟ್ಟಿದ್ರು, ಇವತ್ತು 50 ರೂಪಾಯಿ ಇಸ್ಕೊಬತ್ತವ್ರೆ. ಹೇಳವಾ, ನನಗೆ ಸಾಂಬಾರು ಬೇಕು, ಆದರೆ ಸಾಂಬಾರು ತರಕ್ಕೆ ಹೋಗಲ್ಲ. ಹಾಂ, ಬೇಕಾದ್ರೆ ಮೊಸರು ತರ್ತೀನಿ, ಸಾಂಬಾರು ತರಕ್ಕೆ ಹೋಗಲ್ಲ. ಮೊಸರಲ್ಲಿ ತಿಂತೀನಿ. ಹ್ಞೂ, ಒಂದು ನಿಮಿಷ ಅದು ಸಾಬ್ರು ಬಾಕಿದ್ದ ತೆಗೆದವ ನಾನು ನೋಡ್ತೀನಿ. ಅಂಗಡಿ ಬಾಗಿಲು, ಸಾಬ್ರ ಅಂಗಡಿನೂ ಬಾಗಿಲು, ಸಾಬ್ರ ಅಂಗಡಿ ಬಾಗಿಲು. ಅಮ್ಮ ಕೊಡಲ್ಲ ಅಂದ್ಲ ಅವತ್ತು. ನೀನೇ ಅದೇನೋ ಕೈಯ ಅಂದ್ಬಿಟ್ಟು ಬಂದಿದೆಯಲ್ಲ, ಅವತ್ತು ಹಾಲು ಹೊಡೆದಾಯ್ತು ಅಂತ ಕಾಲಿಟ್ರು, ಅದಕ್ಕೆ ಹಾಲಿಲ್ಲ, ಹಾಲು ತಗೋ ಕೊಡೋದಿಲ್ಲ ಅಂದ್ಲು. ಇಲ್ಲ ಅಂದ್ಲ ಅವನು. ಅವತ್ತು ಹೋದಕ್ಕೆ ಅದು ಅವತ್ತು ಹಾಲು ತೊಗೊಂಡೋದಕ್ಕೆ ಅದು ವಾಪಸ್ ತಗೊಬಂದು ಕೊಟ್ಟಿದ್ದು. ನಾನೆಲ್ಲ ನಮ್ಮ ಅವತ್ತನ ತಂದು ಕೊಟ್ಟಿದ್ದು ಅಂದರೆ ನಿಮ್ಮವ್ವ ಮಾಡಿದ್ರೆ ನೀವು ಮಾಡಿದ್ರೆ ಎರಡು ಒಂದೇ, ಹಂಗೆ ಹಿಂಗೆ ಅಂದ್ಬಿಟ್ಟು ಕೊಟ್ಟಿಲ್ಲ ಅವರು. ಆ ಪುಟ್ಸ್ವಾಮಿ ಬಾಯಿ ಮೊಣ್ಣಾಕ ಅವ ಫೋನ್ ಮಾಡಿದ್ದೆ ಹಿಂಗೆ ನೀನು ಮಾತಾಡ್ಲಿಕ್ಕೆ ಕುತ್ಕೊಂಡು ಅಂತ ಇದಾಗ ಕೊಡೋಕ್ಕೆ. ಅವ್ನು ಫೋನ್ ಮಾಡ್ದ, ಅಕ್ಕ ಕೆಟ್ಟೂರ್ದ ಅಂತ ಕೇಳ್ಬಿಟ್ಟು ಫೋನ್ ಮಾಡ್ಬಿಟ್ಟ. ಇನ್ನೇನು ಶುರು ಮಾಡ್ಕೊ, ಈಗ ಒಂದು ರೌಂಡ್ ಬೈ, ಈಗ ಪುನಃ ಊಟ ಬರ್ತಾರೆ, ಬಂದ್ಮೇಲೆ ಇನ್ನೊಂದು ರೌಂಡ್ ಬೈತಾ ಕುತ್ಕೊ. ಮಲಿಕವಾಗ ಒಂದು ರೌಂಡು, ಇನ್ನೆದ್ಮೇಲೆ ಒಂದು ರೌಂಡು, ಬೆಳಿಗ್ಗೆ ಗಂಟೆ 4 ರಿಂದ 5 ರೌಂಡ್ ಬೈ. ನಿಮ್ಮ ಮನೆ ಮಾಡ್ಕೊಳ್ಳಿ, ನಿಮ್ಮ ಮನೆ ನೋಡ್ಕೊಳ್ಳಿ ಅಂತ. ಅದೇ ಈಗ ಆ ಮುಂಡೆ ಮಗ ಫೋನ್ ಮಾಡ್ಬಿಟ್ಟು ಮಡಗ್ಬಿಟ್ಟ. ಈಗ ನೀನು ಹೇಳ್ತಾರು ಅವ್ರ ಥರ ಕೇಳಿಸ್ಕೊಳಕ್ಕೆ, ಇಲ್ಲಿ ಕೇಳಿಸ್ಕೊತೀವ ನಾನು. ಹಾಂ ಬಾಯ್ ಮೊನ್ನಾಕಪ್ಪಾಗಿ ಬಂದರೆ ಹೇಳ್ಬಿಟ್ಟು ಬರ್ಬೇಕಪ್ಪ ಮನೆ ಕಳಕ್ಕೆ, ನಾನು ನೆಮ್ಮದಿ ಇಲ್ಲ, ನಾನು ಒಬ್ಬರಿಗೆ ಕುಂತಿದ್ದು ಬಂದಿದ್ದೀನಿ, ಬರಬೇಡ ಅಂತಲೇ ಹೇಳಿದ್ದೀನಿ. ಹೋಗಿ ಓಡಾಡಿ ಮನೆ ಕಡೆ ನನಗೆ ನಾನು ಮನುಷ್ಯ ಆಗಿದ್ದೀರಿ ಎಷ್ಟೊತ್ತು ಕೆಲಸ ಮಾಡ್ತಿದ್ದ. ಅವ್ನು ಮನುಷ್ಯ ಆಗಿದ್ದೀರಿ ಎಷ್ಟೊತ್ತು ಮಾಡ್ತಿದ್ದ ಕೆಲಸ. ಮಾಡ್ಕೋಬೇಕು ಕೆಳ ಮಗುವ ಅಯ್ಯಮ್ಮ ಅಷ್ಟು ವಯಸ್ಸಾಗಿದೆ, 70-75 ವರ್ಷ ಆಗಿದೆ. ಅವ್ರು ಬೀಸ್ಕೊಂತಿರೋದು ಅವ್ರ ಕಷ್ಟ. ಅವ್ರು ಯಾರು ತಂದು ಹಾಕೋರು, ನಾನೇನ ನೋಡ್ಕೊತಾ ಇದ್ದಾವ, ಮಾಡ್ತಾ ಇದ್ದಾವ, ಹೆಂಗೆ ಮದುವೆ. ಈಗ ಹೆಂಗಿರು ಬಂದಮೇಲೆ ಹೇಳ್ತೀಯಲ್ವಾ, ಅವಾಗಲೇ ಹೇಳ್ಬೇಕು ಸುಮ್ಮನೆ. ಈಗ ಇನ್ನೊಂದು ಸರಿ ಹೇಳಿ, ಪುನಃ ಬಂದಮೇಲೆ ಇನ್ನೊಂದು ಸರಿ ಹೇಳ್ಬೇಕು. ಇನ್ನೊಂದ್ಸತಿ ನೋಡಿ ಬರಬೇಡಪ್ಪ ಅಂದಮೇಲೆ ಅಂತ ಕಳಿಸೇ ಕೊಡ್ತೀನಿ. ಸುಮ್ಮನೆ ತಗೋಕ್ಕ ಯಾರಿಗೋ ಕೊಡ್ಬೇಕಾಗಿತ್ತು, ಕೇಳಿದ್ರು. ಅದಕ್ಕೆ ಯಾವತ್ತಿಂದ ಇಸ್ಕೊಂಡ್ಬಿಟ್ಟು ಕೇಳಿದ್ರಲ್ಲ ಅಂದ್ಬಿಟ್ಟು 3 ಮನೆ ಕೇಳಿದೆ. ಅವ್ರು ಎಲ್ಲಾದ್ರೂ ಬೇಕು ಅಂತ ಒಬ್ಬರು ಹೇಳಿದ್ರು. ಏನು ಮುಳುಗೋಗೋದಿಲ್ಲ. 2 ಮನೆ ಕೇಳಿದೆ. ಮೇಡಮ್ ಅವರೇ ನಿಮಗಿಲ್ಲ ಅನ್ನೋಲ್ಲ, ನಮ್ಮ ಯಜಮಾನ ಕೊಟ್ಟಿಲ್ಲ ಇನ್ನೊಂದು ಅಂದರು. ಇನ್ನೊಬ್ರು ನನ್ನ ಮಗ ಬಂದೇ ಇಲ್ಲ ಮನೆಗೆ, ಇನ್ನು ನಾಳೆ ಬೆಳಿಗ್ಗೆ ಬರೋದು ಅಂತ. ನಾಳೆ ಮುಳುಗೋಗೋದಿಲ್ಲ. ಸಂಗಪ್ಪ ಅಂತ ಕ್ಯಾಪ್ತಾರೆ
ಅವತ್ತು ಬಂದು ಹೋಗಿ ಇಸ್ಕೊಬಿಟ್ಟಿದ್ದೆ, ನಾಳೆ ಕೊಡ್ತೀನಿ ಅಂತ. 3 ದಿವಸ ಆಗೋಯ್ತಲ್ಲ ಬೆಂಗಳೂರಿಗೆ ಬಂದು ಕೊಡಲಿಲ್ವಲ್ಲ, 3-4 ಸತಿ ಕೇಳ್ಬಿಟ್ಟ. ಅದಕ್ಕೆ ಬೇಜಾರಾಯಿತು, ಊಟ ಈಸ್ಕೊಟ್ಬಿಡೋಣ ಅಂತ ಹೋದ್ರೆ ಅದೇನೇ ಹೇಳ್ತಾರಲ್ಲ ಹಂಗೆ ನನಗೇನು ತಿರ್ಸು ಕೊಟ್ಬಿಟ್ಟು ಬಂದ್ಬಿಡ್ತೀನಿ ತಾಳ್ಬಿಡ್ಲಿಲ್ಲ, ಕೊಟ್ಬಿಟ್ಟು ಬಂದ್ಬಿಡ್ತೀನಿ ತಾಳಪ್ಪ ಅಂದರೆ 3-4 ಸತಿ ಕೇಳೋದು ಯಾಕೆ. ತಲೆ ಬಿಸಿ ಮಾಡ್ಕೊಳ್ಳಲ್ಲ ಹೋಗಲಿ. ನಾವು ತಿನ್ನೋದು ಉಳೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬಿಸ್ಕೆಟ್ ಐತೆ ಜೀವನದಲ್ಲಿ ದೇಶದಲ್ಲಿ 140 ಕೋಟಿ ಜನ ಅವರೇ. ನಮ್ಮ ಕರ್ನಾಟಕದಲ್ಲಿ 6 ಕೋಟಿ ಜನ ಅವರೇ. ಖಾಲಿ ಆಗಿರೋದು ಅಮ್ಮರು ಬೇಕಾಗ್ತಾ ತಿನ್ನೋಕ್ಕೆ ಉಣ್ಣೋಕ್ಕೆ ಅಂತ ಜನ ಅವರೇ. ಅವ್ರು ತಿನ್ಕೊಂಡು ಉಣ್ಕೊಂಡು ಸಾಯ್ಲಿ, ಅವ್ರು ಹುಟ್ಟಿರೋದೇ ಅದಕ್ಕೋಸ್ಕರ. ನಾವು ಕೆಲಸ ಮಾಡೋಕ್ಕೆ, ಸಾಧನೆ ಮಾಡೋಕ್ಕೆ ಅಂತ ಹುಟ್ಟಿದ್ದೀವಿ. ನೀನು ಆಚೆ ಕೂತ್ಕೊತೀಯಾ? ಒಂದು ಸ್ವಲ್ಪ ಹೊತ್ತು ಕುತ್ಕೊಂತೀನಿ, ಕೆಲಸ ಆಯ್ತು ಒಳಗೆ ಲೈಟ್ ಹಾಕಲ್ಲ, ಯಾವ ಲೈಟಾ? ಈ ಲೈಟ್ ಆಚೆ ಲೈಟ್ ಉರಿಯಲ್ವಲ್ಲವ? ಉಳಿತಾ ಇಲ್ಲ. ಲೈಟ್ ಮೊಬೈಲ್ಗೆ ಲೈಟ್ ಏನು ಬೇಕಾಗಿಲ್ಲ ಬಿಡ್ದ. ಜಂಕ್ಷನ್ ಬಾಕ್ಸ್ ಇದೆಯಲ್ಲ, ಇದೇ ಬೆಳೆಸ್ಕೊಳವ. ಜಂಕ್ಷನ್ ಬಾಕ್ಸ್ ಹಾಚ್ಕೊ